ನಮಸ್ಕಾರ ವೀಕ್ಷಕರೇ, ಕಳೆದ ಹಲವಾರು ತಿಂಗಳಿಂದ ಮಾರ್ಕೆಟ್ನಲ್ಲಿ ಇರುವಂಥ ಒಂದೇ ಒಂದು ಪ್ರಚಲಿತ ಶಬ್ದ ಅಂತ ಹೇಳಿದರೆ ಬಿ ಟಿ ಸಿ ಹಾಗೆ ಕ್ರಿಪ್ಟೋ ಕರೆನ್ಸಿ ಅಂತ. ಸೊ ಈ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದರೆ ಏನು, ಸೊ ಇದರಿಂದ ಆಗುವಂಥ ಒಂದು ಅಡ್ವಾಂಟೇಜಸ್ ಏನು, ಅದೇ ಥರ ಇದರಿಂದಾಗಿ ಏನೆಲ್ಲ ಆಗ್ತಾ ಇದೆ ಆ್ಯಂಡ್ ಜನಗಳು ಯಾಕೆ ಈ ಒಂದು ಪರ್ಟಿಕ್ಯುಲರ್ ಕರೆನ್ಸಿಯ ಹಿಂದೆ ಹೋಗ್ತಾ ಇದ್ದಾರೆ, ಅದರ ಬಗ್ಗೆ ನಾವಿವತ್ತೊಂದು ಸುದೀರ್ಘವಾದ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮದ ರಿಸೋರ್ಸ್ ಪರ್ಸನ್ ಆಗಿ ನಮ್ಮೊಟ್ಟಿಗಿದ್ದಾರೆ ಕೀರ್ತನ್ ಶೆಟ್ಟಿ, ಇಂಡಿಯಾ ಹೆಡ್ OKX ಇಂಡಿಯಾ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶರತ್. ಎಸ್, ನಮಸ್ಕಾರ. ಸೊ ಹಲವಾರು ದಿವಸದಿಂದ ಮಾರ್ಕೆಟ್ನಲ್ಲಿ ನಾವು ಕೇಳ್ತಾ ಇದ್ದೇವೆ ಬಿ ಟಿ ಸಿ ಬಿಟ್ಕಾಯಿನ್ ಅಂತ ಹೇಳಿ. ಸೊ ಏನು ಈ ಬಿಟ್ಕಾಯಿನ್ ಅಂತ ಹೇಳಿದರೆ ಸರ್? ಸೊ ಫಸ್ಟ್ ನಾವು ಕ್ರಿಪ್ಟೋ ಕರೆನ್ಸಿ ಏನಂತ ತಿಳ್ಕೊಳ್ಳುವ. ಸೊ ಇದೊಂದು ಎಲೆಕ್ಟ್ರಾನಿಕ್ ಕ್ಯಾಶ್, ರೈಟ್? ಸೊ ಈ ಟ್ರಾನ್ಸಾಕ್ಷನ್ಸ್ ಏನೇ ಆಗುತ್ತೆ ಅದು ಎರಡು ಮಂದಿ ಮಧ್ಯದಲ್ಲೇ ಆಗ್ತದೆ. ಸೆಂಟ್ರಲ್ ಯಾರು ಥರ್ಡ್ ಪಾರ್ಟಿಯನ್ನು ಇಂಟಿಮೇಟೇಟರ್ ಇರೋದಿಲ್ಲ. ಸೊ ಬಿಟ್ಕಾಯಿನ್ ಅನ್ನೋದು ತುಂಬ ಫೇಮಸ್, ಯಾಕಂದರೆ ಅದು ಫಸ್ಟ್ ಆದ ಕ್ರಿಪ್ಟೋ ಕರೆನ್ಸಿ. ಅದಾದಮೇಲೆ ಸುಮಾರು ಡೆವಲಪ್ಮೆಂಟ್ ಆಗಿದೆ. ಸೊ ಇವತ್ತು ನೋಡಿದರೆ ಅದರ ಅರೌಂಡ್ 8,000 ಕ್ರಿಪ್ಟೋ ಕರೆನ್ಸೀಸ್ ಇದ್ದಾವೆ. ಸೊ ಟೋಟಲ್ ಮಾರ್ಕೆಟ್ ಕ್ಯಾಪ್ ನೋಡಿದರೆ ಅರೌಂಡ್ 1 ಟ್ರಿಲಿಯನ್ ಇದೆ. 1,00,000 ಕೋಟಿ ಇಸ್ ದಿ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆಫ್ ಕ್ರಿಪ್ಟೋ ಕರೆನ್ಸೀಸ್ ಟುಡೇ, ಸರ್ಪಾಸಿಂಗ್ ಇವನ್ ಫೇಸ್ಬುಕ್ ಆಸ್ ವೆಲ್. ಸೊ ಇದೊಂದು ಡಿಜಿಟಲ್ ಕ್ಯಾಶ್. ಇಬ್ಬರು ನಿಮ್ಮ ಹತ್ರ ನಿಮ್ಮದೇ ಕಂಟ್ರೋಲ್ ಇರ್ತದೆ. ಇವಾಗ ನಿಮ್ಮದು ಹಣ ಎಲ್ಲ ನೀವು ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕ್ ಹತ್ರ ಕಂಟ್ರೋಲ್ ಇರ್ತದೆ, ರೈಟ್? ಸೊ ಕ್ರಿಪ್ಟೋ ಕರೆನ್ಸಿಲಿ ನಿಮ್ಮದೇ ಓನರ್ಶಿಪ್ ಇರುತ್ತೆ. ನಿಮ್ಗೆ ಯಾವಾಗ ಬೇಕಾವಾಗ ಟ್ರಾನ್ಸ್ಫರ್ ಮಾಡೋದು ಇನ್ ಅ ಡಿಜಿಟಲ್ ಫಾರ್ಮ್. ಓಕೆ. ಸೊ ಈ ಒಂದು ಡಿಜಿಟಲ್ ಫಾರ್ಮ್ ಮತ್ತು ಈ ಒಂದು ಕ್ರಿಪ್ಟೋ ಕರೆನ್ಸಿ ಎಲ್ಲಿ ಸ್ಟಾರ್ಟ್ ಆಯಿತು ಅಥವಾ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಶೋರ್. ಸೊ ನಾವು ಕ್ರಿಪ್ಟೋ ಕರೆನ್ಸಿ ಹೋಗೋಕ್ಕಿಂತ ಮುಂಚೆ ಅದರ ಹಿಂದೆ ಇರೋ ಒಂದು ಟೆಕ್ನಾಲಜಿ ಬಗ್ಗೆ ಕಲಿಯುವ, ಬ್ಲಾಕ್ ಚೈನ್ ಅಂತ ಹೇಳಿ, ರೈಟ್? ಸೊ ಬ್ಲಾಕ್ ಚೈನ್ ಬಂದು ಒಂದು ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ. ಸೊ ನೀವು ಏನೇ ಟ್ರಾನ್ಸಾಕ್ಷನ್ ಮಾಡಿರ್ತೀರ ಆ ಟ್ರಾನ್ಸಾಕ್ಷನ್ ಎಲ್ಲ ಒಂದು ಓಪನ್ ಆ್ಯಂಡ್ ಪಬ್ಲಿಕ್ ಲೆಡ್ಜರಲ್ಲಿ ಸ್ಟೋರ್ ಆಗಿರ್ತದೆ. ಈ ಡೇಟಾ ಏನಿದೆ ಅದು ಕ್ರಿಪ್ಟೋಗ್ರಫಿ ಮೂಲಕ ಪ್ರೊಟೆಕ್ಟ್ ಆಗಿರುತ್ತೆ. ದಿಸ್ ಇಸ್ ದಿ ಹೈಯೆಸ್ಟ್ ಫಾರ್ಮ್ ಆಫ್ ಸೆಕ್ಯೂರಿಟಿ ಫಾರ್ ಎನಿ ಡೇಟಾ ಸ್ಟೋರೇಜ್. ಸೊ ಅದರಲ್ಲಿ ಹೇಗೆ ಅಂತ ಹೇಳಿದರೆ, ಒಂದು ಮೆಸೇಜ್ನ ಎನ್ಕ್ರಿಪ್ಟ್ ಮಾಡಿದರೆ ಅದು ಯಾವ ಥರ ಡಿಕೋಡ್ ಆಗಬೇಕು ಅದೇ ಥರ ಡಿಕೋಡ್ ಆಗಬೇಕು ಅಲ್ಲಿಗೆ. ಇದು ಕ್ರಿಪ್ಟೋಗ್ರಫಿ ಮೂಲಕ ಆಗುತ್ತೆ. ಸೊ ಈ ಬ್ಲಾಕ್ ಚೈನಲ್ಲಿ ಹೇಗೆ ಅಂತ ಹೇಳಿದ್ರೆ ಸೆಲ್ಫ್ ಎಕ್ಸ್ಪ್ಲನೇಟರಿ. ಬ್ಲಾಕ್ ಚೈನ್ಸ್, ದೆರ್ ಆರ್ ಸೋ ಮೆನಿ ಬ್ಲಾಕ್ಸ್ ಆಫ್ ದರ್, ಎವ್ರಿಥಿಂಗ್ ಇಸ್ ಇಂಟರ್ ಕನೆಕ್ಟೆಡ್. ಆ ಥರ ಎಲ್ಲ ಒಂದಕ್ಕೊಂದು ಕನೆಕ್ಷನ್ ಇದೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋ. ಇವಾಗ ಶರತ್ ಅವ್ರು, ನೀವು ನನಗೆ ಬಿಟ್ಕಾಯಿನ್ ಕಳಿಸೋದಾದರೆ ನೀವು ಕಳಿಸುವಾಗ ಅದನ್ನು ಒಂದು ಡಿಜಿಟಲ್ ಸಿಗ್ನೇಚರ್ ಹಾಕ್ತೀರ ನಿಮ್ಮ ಪ್ರೈವೇಟ್ ಕೀಸ್ ಮೂಲಕ. ಆಮೇಲೆ ಅದು ಸೈನ್ ಆದಮೇಲೆ ಅದು ಬ್ಲಾಕ್ ಚೈನ್ಗೆ ಎಂಟರ್ ಆಗ್ತದೆ. ಬ್ಲಾಕ್ ಚೈನಲ್ಲಿ ಎಂಟರ್ ಆಗಿದ್ದ ಕೂಡಲೇ ಆ ಬ್ಲಾಕಲ್ಲಿ 3 ಥರದ ಇನ್ಫಾರ್ಮೇಷನ್ ಇರ್ತದೆ. ಒಂದು ನಿಮ್ಮದು ಡಿಜಿಟಲ್ ಸಿಗ್ನೇಚರ್, ಹಿಂದಿನ ಟ್ರಾನ್ಸಾಕ್ಷನ್ದು, ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಸ್ಟ್ಯಾಂಪ್ ಇರ್ತದೆ ಅದರಲ್ಲಿ, ಅಂದರೆ ಯಾವ ಸಮಯದಲ್ಲಿ ಈ ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಆಯಿತು ಅಂತ, ಮತ್ತು ಕರೆಂಟ್ ಟ್ರಾನ್ಸಾಕ್ಷನ್ ಡೇಟಾ ಏನಿದೆ ಆ 3 ಸೇವ್ ಆಗಿರ್ತದೆ. ಇದು ಬ್ಲಾಕ್ ಚೈನ್ ಅಂತ. ಮತ್ತು ಇವಾಗ ನಾವು ನಾರ್ಮಲ್ ಟ್ರಾನ್ಸಾಕ್ಷನ್ಸ್ಗೆ ಹೋಗೋದು ಬ್ಯಾಂಕ್ ಇದೆಲ್ಲ, ಅದರಲ್ಲಿ ಡಿಸೆಂಟ್ರಲೈಸ್ಡ್ ಅಂತ ಇದೆ, ಸೆಂಟ್ರಲೈಸ್ಡ್ ಅಂತ ಇದೆ. ನಾವು ಇಡುವ ಬ್ಯಾಂಕಲ್ಲಿ ಹಣ ಇದೆಯಲ್ಲ ಅದು ಸೆಂಟ್ರಲೈಸ್ಡ್ ಆಗ್ತದೆ. ಸೊ ಇವಾಗ ನೀವು ನನಗೆ 100 ರೂಪಾಯಿ ಕಳಿಸಿದರೆ ಸರ್ ಬ್ಯಾಂಕಿಂದ ಬ್ಯಾಂಕಿಗೆ, ಸೆಂಟ್ರಲ್ಲಿ ಬ್ಯಾಂಕ್ ಬಂದಿರ್ತಾರೆ ವೆರಿಫೈ ಮಾಡಲಿಕ್ಕೆ ಅಂತ, ರೈಟ್? ಅವ್ರಿಗೆ ಎಷ್ಟು ಅಂತ ಫೀಸ್ ಕೊಡಬೇಕು. ನೀವು ಇಲ್ಲಿಂದ ಇಂಟರ್ನ್ಯಾಷನಲ್ ಯಾರಿಗಾದ್ರೂ ಕಳಿಸ್ಬೇಕಿದ್ರೆ ವೆರಿಫೈ ಮಾಡ್ತಾರೆ ಬ್ಯಾಂಕ್ನವ್ರು. ಓಕೆ, ಇವ್ರಿಗೆ ಕಳಿಸಿದರೆ ಸರಿ ಆಯಿತು, ಇವ್ರದ್ದು ಇಷ್ಟು ಚಾರ್ಜಸ್ ಆಗ್ತಿತ್ತು. ಬ್ಲಾಕ್ ಚೈನಲ್ಲಿ ಮಾಡುವಾಗ ಆ ಥರದ್ದೇನಿಲ್ಲ. ನೀವು ಕಳಿಸ್ತೀರ, ಇದರಲ್ಲಿ ಸಹ ವೆರಿಫಿಕೇಷನ್ ಆಗ್ತದೆ. ವೆರಿಫಿಕೇಷನ್ ಆಗಲಿದ್ದರೆ ಡಬಲ್ ಸ್ಪೆಂಡಿಂಗ್ ಪ್ರಾಬ್ಲಮ್ ಆಗ್ತದೆ. ಒಂದೇ ಹಣನೂ 3 ಸಲ ಖರ್ಚು ಮಾಡ್ಬೋದು, ರೈಟ್? ಸೊ ಬ್ಲಾಕ್ ಚೈನಲ್ಲಿ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ನೀವು ಕಳಿಸುವಾಗ ಸೆಂಟ್ರಲ್ಲಿ ಮೈನರ್ಸ್ ಅಂತ ಇರ್ತಾರೆ, ಅವ್ರ ಕೆಲಸನೇ ಈ ವೆರಿಫೈ ಮಾಡೋದು, ರೈಟ್? ಸೊ ನೀವು ಕಳಿಸುವ ಟ್ರಾನ್ಸಾಕ್ಷನ್ ಒಂದು ಬ್ಲಾಕಿಗೆ ಎಂಟರ್ ಆದಮೇಲೆ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಇರ್ತದೆ. ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಲ್ಲ ಅದಕ್ಕೆ ಅವರಿಗೆ ಒಂದು ರಿವಾರ್ಡ್ ಸಿಗ್ತದೆ. ನೀವು ಪೇ ಮಾಡುವ ಟ್ರಾನ್ಸ್ಫರ್ ಫೀ ಏನಿದೆ ಅದು ಅವರಿಗೆ ಹೋಗ್ತದೆ. ಇದು ಮೈನರ್ ಫೀ ಅಂತ ಹೇಳ್ತಾರೆ ಬ್ಲಾಕ್ ಚೈನಲ್ಲಿ. ಸೊ ದಿಸ್ ಇಸ್ ಬ್ಲಾಕ್ ಚೈನ್ ಫಸ್ಟ್ ಆಫ್ ಆಲ್. ಇದು ಡಿಸೆಂಟ್ರಲೈಸ್ ಸಿಸ್ಟಮಲ್ಲಿ ಆಗೋದು. ಸೆಂಟ್ರಲೈಸ್ಡಲ್ಲಿ ಥರ್ಡ್ ಪಾರ್ಟಿ ಬರ್ತಾರೆ, ನೀವು ಕಾರ್ಡ್ ಸ್ವೈಪ್ ಮಾಡಿದ್ರೆ ನಿಮಗೆ ವೀಸಾ ಬರ್ತಾರೆ, ಮಾಸ್ಟರ್ ಕಾರ್ಡ್ ಬರ್ತಾರೆ, ಅವ್ರದ್ದೊಂದು ಸಪ್ರೇಟ್ ಫೀಸ್ ಅಂತ ಇರ್ತದೆ. ಸೊ ಇದು ಡಿಸೆಂಟ್ರಲೈಸ್ಡ್ ಮತ್ತು ಸೆಂಟ್ರಲೈಸ್ಡ್ ಇದು ಡಿಫ್ರೆನ್ಸ್ ಈಗ. ಎಸ್ ಸರ್, ಈಗ ಏನಂತ ಹೇಳಿದರೆ ಮಾರ್ಕೆಟ್ನಲ್ಲಿ ಯಾವುದೇ ಒಂದು ವ್ಯವಸ್ಥೆ ಅಂತ ಬರಬೇಕಾದ್ರೆ ಅದನ್ನೊಬ್ಬರು ಕಂಟ್ರೋಲ್ ಮಾಡೋರು ಇದ್ರೇ ಚೆನ್ನಾಗಿರ್ತದೆ ಅಂತ ಒಂದು ಮಾರ್ಕೆಟ್ನಲ್ಲಿ ಒಪಿನಿಯನ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಶೇರ್ ಮಾರ್ಕೆಟ್ ಅಂತ ನೋಡ್ತಾ ಇದ್ರೆ, ಇಂಡಿಯನ್ ಶೇರ್ ಮಾರ್ಕೆಟ್ ಅಂತ ನೋಡ್ತಾ ಇದ್ರೆ ಅದಕ್ಕೊಂದು ಅಥಾರಿಟೀಸ್ ಇದ್ದಾರೆ, ಅಥವಾ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ನೋಡ್ತಾ ಹೋದ್ರೆ ಅದಕ್ಕೂ ಒಂದು ಅಥಾರಿಟಿ ಇದ್ದಾರೆ. ಈಗ ಕ್ರಿಪ್ಟೋ ಕರೆನ್ಸಿ ಅಂತ ಬರಬೇಕಾದ್ರೆ ಆಗ ನೀವು ಮಾತಿನಲ್ಲಿ ಹೇಳಿದ್ರೆ ಇದೊಂದು ಕಂಪ್ಲೀಟ್ ಆಗಿ ಡಿಸೆಂಟ್ರಲೈಸ್ಡ್ ಅಂತ. ಈಗ ಡಿಸೆಂಟ್ರಲೈಸ್ಡ್ ಅನ್ನುವಂಥ ವ್ಯವಸ್ಥೆ ಮೇಲೆ ಯಾಕೆ ಜನ ಇಷ್ಟು ನಂಬಿಕೆ ಇಟ್ಕೊಳ್ತಾ ಇದ್ದಾರೆ? ಸೊ ಒಂದು ಬಂದ್ಬಿಟ್ಟು ಇದರಲ್ಲಿ ನಿಮ್ಮ ಹಣ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಸುಮಾರು ಬ್ಯಾಂಕ್ಗಳು ಮೋಸ ಆಗಿ ಹೋಗಿದ್ದಾರೆ. ಎಕ್ಸಾಂಪಲ್ಗಳು ಸುಮಾರು ಇದ್ದಾರೆ, ಸೆಲೆಬ್ರಿಟೀಸ್ಗಳು, ರೈಟ್? ನೀವು ಬ್ಯಾಂಕಲ್ಲಿ ಏನು ಹಣ ಇಟ್ಟಿರ್ತೀರ ಆ ಹಣನು ಬ್ಯಾಂಕ್ನವರು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ತಾರೆ. ಬ್ಯಾಂಕ್ ಅವ್ರು ತಪ್ಪು ಅಂತ ಹೇಳೋದಿಲ್ಲ ನಾನು. ಸೆಂಟ್ರಲೈಸ್ ಸಿಸ್ಟಮ್ಲಿ ಈ ಥರ ಆಗ್ತದೆ, ರೈಟ್? ಮತ್ತು ಇವಾಗ ಒಂದು ಇಂಡಿಯನ್ ಕರೆನ್ಸಿ ಪ್ರಿಂಟ್ ಮಾಡಬೇಕಾದ್ರೆ ಅನ್ಲಿಮಿಟೆಡ್ ಪ್ರಿಂಟ್ ಮಾಡ್ಬೋದು. ಯಾರಾದರೂ ಎಷ್ಟು ಕೂತ್ಕೊಂಡು ಸಹ ಪ್ರಿಂಟ್ ಮಾಡ್ಬೋದು. ರೀಸೆಂಟಾಗಿ US ನ್ಯೂಸ್ ನೋಡಿದ್ವಿ, ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಪ್ರಿಂಟ್ ಮಾಡ್ತಾನೆ ಹೋಗಿದ್ದಾರೆ. ಸೊ ಇದು ಅನ್ಲಿಮಿಟೆಡ್ ಸಪ್ಲೈ ಇದೆ, ರೈಟ್? ಬಿಟ್ಕಾಯಿನಲ್ಲಿ ಆ ಥರ ಅಲ್ಲ. ದೆರ್ ಇಸ್ ಅ ಟೋಟಲ್ ಸಪ್ಲೈ ಆಫ್ ಓನ್ಲಿ 21 ಮಿಲಿಯನ್ ಬಿಟ್ಕಾಯಿನ್ಸ್.
ರೈಟ್. ಸೊ ವರ್ಲ್ಡ್ ಪಾಪ್ಯುಲೇಷನ್ ನೋಡಿದ್ರೆ 7.8 ಬಿಲಿಯನ್ ಇದೆ. ಸೊ ಈಗ 21 ಮಿಲಿಯನಲ್ಲಿ ಸರ್ಕ್ಯುಲೇಷನಲ್ಲಿರೋದು ಖಾಲಿ 18.67 ಮಿಲಿಯನ್ ಆ್ಯಸ್ ಆಫ್ ಟುಡೇ. ರೈಟ್. ಸೊ ಬಿಟ್ಕಾಯಿನ್ ಮೈನರ್ಸ್ ಮೈನ್ ಮಾಡಿ 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 ಮೋರ್ ಆ್ಯಂಡ್ ಮೋರ್ ಬಿಟ್ಕಾಯಿನ್ಸ್ ಗೆಟ್ ರಿಲೀಸ್ಡ್ ಇನ್ ಟು ದ ಸಿಸ್ಟಮ್. ರೈಟ್. ಸೊ ಇದರಲ್ಲಿ ವ್ಯಾಲ್ಯೂ ಡೇಟಾ ಮೈನ್ ಆಗುತ್ತೆ. ಸೊ 10 ವರ್ಷದಿಂದ ನೋಡಿರೋ ಟೆಕ್ನಾಲಜಿ ಇದು ಯಾವುದೇ ಥರದ ಹ್ಯಾಕ್ ಆಗಿಲ್ಲ, ಏನೂ ಆಗಿಲ್ಲ. ಅದರಲ್ಲಿ ನೀವು ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಸಹ ಸೊ ಇವಾಗ ನಾನು ಹೇಳಿದಲ್ಲ, ಈ ಟ್ರಾನ್ಸಾಕ್ಷನ್ ಎಲ್ಲ ಒಂದು ಸಿಸ್ಟಮಲ್ಲಿ ಇರೋದಿಲ್ಲ, 1000 ಗಟ್ಟಲೆ ಸಿಸ್ಟಮ್ಗಳಲ್ಲಿ ಇರುತ್ತೆ ಬ್ಲಾಕ್ ಚೈನ್ದು. ರೈಟ್. ಸೊ ನೀವು ಹ್ಯಾಕ್ ಮಾಡಿ ಆ ಸಿಸ್ಟಮನ್ನು ಮೆನಿಪ್ಯುಲೇಟ್ ಮಾಡಬೇಕಿದ್ರೆ ಒಂದು ಕಂಪ್ಯೂಟರ್ಗೆ ಮಾಡಿದರೆ ಆಗೋದಿಲ್ಲ. ವರ್ಲ್ಡಲ್ಲಿರೋ ಎಲ್ಲ ಕಂಪ್ಯೂಟರ್ಗಳಲ್ಲಿ ಎಲ್ಲೆಲ್ಲಿ ಬಿಟ್ಕಾಯಿನ್ ನೆಟ್ವರ್ಕ್ ರನ್ ಆಗ್ತಿದೆ ಅದನ್ನೆಲ್ಲ ಸೈಮಲ್ಟೇನಿಯಸ್ ಒಂದೇ ಸಲ ಅಟ್ಯಾಕ್ ಮಾಡಿ ಹ್ಯಾಕ್ ಮಾಡಿದರೆ ಮಾತ್ರ ಆಗೋದು. ಆ ಅಟ್ಯಾಕ್ ಮಾಡಲಿಕ್ಕೆ ನಿಮಗೆ ಕಮ್ಮಿ ಅಂದ್ರೆ ಕೂಡ 3 ಕೋಟಿ ಮೇಲೆ ಖರ್ಚು ಮಾಡಬೇಕಾಗ್ತದೆ. ಆ ದುಡ್ಡಲ್ಲಿ ನೀವು ಬಿಟ್ಕಾಯಿನ್ ತೊಗೊಂಡು ಇಟ್ಕೊಳ್ಳೋದೇ ಈಸಿ ಆಗುತ್ತೆ. ಈಗ ಯಾಕೆ ನಾನೊಂದು ಪ್ರಶ್ನೆಯನ್ನು ಕೇಳಿದೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಈಗ ಬ್ಯಾಂಕಿಂದ ಮೋಸ ಆಗಿದೆ ಅಥವಾ ಏನೋ ಒಂದು ಕೋಆಪರೇಟಿವ್ಸ್ ಇಂದ ಮೋಸ ಆಗಿದೆ ಅಂತ ಹೇಳಿದರೆ ಜನಗಳು ಹೋಗಿ ಅದರ ಮೇಲೆ ಕಂಪ್ಲೇಂಟ್ಸನ್ನು ಮಾಡ್ಬೋದು. ಹೌದು. ಅದೇ ನಾವೀಗ ಒಂದು ಬಿಟ್ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿ ಅನ್ನುವಂಥ ಒಂದು ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ಮೋಸ ಹೋಗುವಂಥ ಒಂದು ಚಾನ್ಸಸ್ಗಳು ಕೂಡ ಇರ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಹೋಗಿ ಜನ ಯಾರ ಮೇಲೆ ಅಂತೇಳಿ ಕಂಪ್ಲೇಂಟ್ ಮಾಡಲಿ ಅಂತ ಕೇಳಿದಾಗ ಅದಕ್ಕೆ ಯಾವುದೇ ಸಮರ್ಪಕವಾದ ಉತ್ತರಗಳು ಇರುವುದಿಲ್ಲ ಅಲ್ವಾ ಅಂತ ಒಂದು ಅನಿಸಿಕೆ. ಹೌದು, ನಿಜ. ಸೊ ಇಲ್ಲಿ ಎಂತ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ನಿಮ್ಮ ಹಣ ನಿಮ್ಮ ಕೈಯಲ್ಲಿದೆ. ಮಿಸ್ಟೇಕ್ ಮಾಡಿದ್ರೆ ಸಹ ಯಾರು ಮಿಸ್ಟೇಕ್ ಮಾಡೋದು? ಜನ ಮಿಸ್ಟೇಕ್ ಮಾಡ್ತಾರೆ. ರೈಟ್. ಸೊ ಮಿಸ್ಟೇಕ್ ಆಗೇ ಆಗ್ತದೆ ಪ್ರತಿ ಸಲ. ನಾವು ಸಹ ಫಸ್ಟ್ ಟೈಮ್ ಟ್ರಾನ್ಸಾಕ್ಷನ್ ಮಾಡುವಾಗ ಯಾರಿಗೋ ಕಳಿಸ್ಲಿಕ್ಕೆ ಹೋಗಿ ಯಾರಿಗೋ ಕಳಿಸಿದ್ವಿ, ಅದು ಉಲ್ಟಾ. ಇದು ನಾವು ಕ್ರಿಪ್ಟೋ ಸ್ಪೇಸಿಗೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು. ರೈಟ್. ಸೊ ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ಇರ್ರಿವರ್ಸಿಬಲ್ ಕಂಪ್ಲೀಟ್ಲಿ. ಸೊ ನೀವು ಕಳಿಸುವಾಗಲೇ ಕರೆಕ್ಟಾಗಿ ಕನ್ಫರ್ಮ್ ಮಾಡಿ ಕಳಿಸ್ಬೇಕು. ಇಲ್ಲದಿದ್ದರೆ ನೀವು ಯಾರಿಗೆ ಕಂಪ್ಲೇಂಟ್ ಮಾಡಿದರೆ ಸಾಗೋದಿಲ್ಲ. ಏನೋ ನೀವು ಕಳಿಸಿರೋರು ಯಾರು ಅಂತ ಗೊತ್ತಿದ್ದರೆ, ಅವ್ರಿಗೆ ಮನಸ್ಸಿದ್ರೆ ಅವ್ರು ನಿಮಗೆ ಕಳಿಸ್ಬೋದು ಅಷ್ಟೇ, ಇಲ್ಲಾಂದ್ರೆ ಕಳಿಸ್ಲಿಕ್ಕಾಗಲ್ಲ. ಸೊ ಕೇಸ್ ಇನ್ ಪಾಯಿಂಟ್ ನಿಮ್ಮ ಹತ್ರ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ. ತಪ್ಪು ಮಾಡಿದರೆ ಸಹ ನಿಮ್ಮದೇ ಆಗ್ತದೆ ಆಗ. ಈಗ ನಮ್ಮ ಇಂಡಿಯನ್ ಎಕಾನಮಿ ಹಾಗೆ ನಮ್ಮ ಒಂದು ಗ್ಲೋಬಲ್ ಎಕಾನಮಿಯನ್ನು ಕಂಪೇರ್ ಮಾಡಿದರೆ, ಸೊ ಇಂಡಿಯನ್ ಎಕಾನಮಿಯಲ್ಲಿ ಕ್ರಿಪ್ಟೋ ಕರೆನ್ಸೀಸ್ ಬಗ್ಗೆ ಅಂದರೆ ಒಂದು ಮಾತುಕತೆ ಆಗ್ತಿರುವಂಥದ್ದು, ಅದರ ಮೂವ್ಮೆಂಟ್ ಆಗ್ತಿರುವಂಥದ್ದು ಒಂದು ಗ್ಲೋಬಲ್ ಎಕಾನಮಿ ಜೊತೆ ಕಂಪೇರ್ ಮಾಡಿದರೆ ಯಾವ ಥರ ಇದೆ? ಸೊ ಎಕಾನಮಿ ವೈಸ್ ಕಂಪೇರ್ ಮಾಡಲಿಕ್ಕೆ ತುಂಬ ಡೈರೆಕ್ಷನ್ಸಲ್ಲಿ ನೋಡಬೇಕಾಗ್ತದೆ. ಒಂದು ಬಂದ್ಬಿಟ್ಟು ಇನ್ಫ್ಲೇಷನ್. ರೈಟ್. ನಮ್ಮದು ಇಂಡಿಯಾದ ಇನ್ಫ್ಲೇಷನ್ ನೋಡಿದ್ವಿ, ಬೇರೆ ಕಂಟ್ರೀಸ್ದು ಇನ್ಫ್ಲೇಷನ್ ನೋಡಿದ್ವಿ. ವೆನೆನ್ಜುಲಾ ಬಂದುಬಿಟ್ಟು ವರ್ಸ್ಟ್ ಇನ್ ಟರ್ಮ್ಸ್ ಆಫ್ ಇನ್ಫ್ಲೇಷನ್. ರೈಟ್. ಅಲ್ಲಿ ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ, ಇನ್ಫ್ಲೇಷನ್ಗೆ ಹೆಡ್ಜ್ ಮಾಡಿಕೊಂಡು ಕ್ರಿಪ್ಟೋ ಪರ್ಚೇಸ್ ಮಾಡ್ತಾರೆ, ಎಸ್ಪೆಷಲಿ ಬಿಟ್ಕಾಯಿನ್. ಅಂದರೆ ಅವ್ರದ್ದು ಎಕಾನಮಿ ಅಷ್ಟು ಡೌನ್ ಆಗಿದೆ. ರೈಟ್. ಬಿಟ್ಕಾಯಿನ್ ಯೂಸ್ ಕೇಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಟ್ ವಿಲ್ ಸಾಲ್ವ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಆನ್ ಅ ಗ್ಲೋಬಲ್ ಸ್ಕೇಲ್, ಎಕಾನಮಿ ಆ್ಯಸ್ ವೆಲ್ ಆಸ್ ಆನ್ ದಿ ಫಿನಾನ್ಷಿಯಲ್ ಸೆಗ್ಮೆಂಟ್ ಆಸ್ ವೆಲ್. ಸೊ ಇವಾಗ ನೀವು ನಿಮ್ಮದು ನನ್ನದೇ ಸ್ವಂತ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಚಿಕ್ಕಮ್ಮ ಏನಾದರೂ US ಇಂದ ನನಗೆ ಏನಾದರೂ ಗಿಫ್ಟ್ ಕೊಡಬೇಕಿದ್ರೆ ಅಲ್ಲಿಂದ ಕೊರಿಯರ್ ಮಾಡೋದು ಕಾಸ್ಟ್ಲಿ ಆಗುತ್ತೆ. ರೈಟ್. ಸೊ ಅವ್ರು ಏನು ಮಾಡ್ತಾರೆ, ಗಿಫ್ಟಿಗೆ ಎಷ್ಟು ಬೇಕೋ ಹಣ ಅದನ್ನು ಕಳಿಸ್ತಾರೆ. ಅವ್ರು ನನಗೆ 50,000 ಕಳಿಸ್ಬೇಕು ಅಂತ ಹೇಳಿದ್ರೆ, ಕಮ್ಮಿ ಅಂದರೆ 5,000 to 7,000 ಎಕ್ಸ್ಟ್ರಾ ಅವರು ಬ್ಯಾಂಕಿಗೆ ಕಟ್ಟಬೇಕಾಗ್ತದೆ. ರೈಟ್. ನೀವು ಪೇಪಾಲಲ್ಲಿ ಕಳಿಸೋದಾದ್ರೆ ಸಹ ಹಾಗೆಯೇ ಇಷ್ಟು ಫೀಸ್ ಚಾರ್ಜ್ ಆಗ್ತದೆ. ಸೊ ಇನ್ ಕೇಸ್ ಆಫ್ ಬಿಟ್ಕಾಯಿನ್ ಆರ್ ಎನಿ ಅದರ್ ಕರೆನ್ಸಿ ಫಾರ್ ದ್ಯಾಟ್ ಮ್ಯಾಟರ್, ನೀವು ಎಷ್ಟೇ ಕಳಿಸಿ, ಕೋಟಿಗಟ್ಟಲೆ ಆದರೂ ಕಳಿಸಿ, ಸ್ವಲ್ಪ ಆದರೂ ಕಳಿಸಿ, ಆ ಫೀ ಚಾರ್ಜ್ ಆಗುವಂಥದ್ದು ಇದೆಯಲ್ಲ, ದಟ್ ಈಸ್ ವೆರಿ ಮಿನಿಮಲ್. ಸೊ ಇವತ್ತಿನ ಲೆಕ್ಕ ನೋಡಿದರೆ ಬಿಟ್ಕಾಯಿನ್ ಕಳಿಸ್ಲಿಕ್ಕೆ ನಿಮಗೆ ಮೈನರ್ ಫೀಸ್ ಬಂದುಬಿಟ್ಟು ಎಕ್ಸ್ಚೇಂಜಸ್ ಚಾರ್ಜ್ ಮಾಡುವಂಥದ್ದು 0.004. ಬಿಟ್ಕಾಯಿನ್ $30,000 ಇದ್ದಿದ್ದಕ್ಕೆ ಇವತ್ತು ಅದು ಕಾಸ್ಟು ಜಾಸ್ತಿ ಅನಿಸುತ್ತೆ. ಬಿಟ್ಕಾಯಿನ್ $10,000 ಇದ್ದಾಗ $1,000 ಹೋದಾಗ ಅನಿಸುತ್ತೆ ಅದು. ಓಕೆ. ಈಗ ನಮ್ಮ ಕ್ರಿಪ್ಟೋ ಕರೆನ್ಸಿ ಅಂತ ನಾವು ನೋಡಿದಾಗ, ನೀವು ಆಗಲೇ ಮಾತುಕತೆ ಮಾಡ್ಬೇಕಾದ್ರೆ ಹೇಳಿದ್ರಿ 8,000ಕ್ಕೂ ಅಧಿಕ ಕ್ರಿಪ್ಟೋ ಕರೆನ್ಸೀಸ್ಗಳಿದೆ ಅಂತ ಹೇಳಿ. ಈಗ ಅದರಲ್ಲಿ BTC ಒನ್ ಅಮಂಗ್ ದ ಪಾಪ್ಯುಲರ್ ಕರೆನ್ಸಿ. ಅದೇ ಥರ ಬೇರೆ ಯಾವುದಾದ್ರು ಪಾಪ್ಯುಲರ್ ಕರೆನ್ಸೀಸ್ಗಳಿದೆಯಾ? ರೈಟ್. ಸೊ ಜನರಲಿ ಕ್ರಿಪ್ಟೋ ಬಗ್ಗೆ ಜನ ಕಲಿಯುವಾಗ ಫಸ್ಟ್ ಅವ್ರು ಕೇಳೋದು ಏನಂತ ಹೇಳಿದ್ರೆ ಬಿಟ್ಕಾಯಿನ್ ಅಂತ. ನೀವೇ ಹೇಳಿದ್ರೆ ಎಲ್ಲ ಕಡೆ ಬಿಟ್ಕಾಯಿನ್ ಅಂತ ಕೇಳ್ತಿದ್ದಾರೆ ಎಲ್ಲ ಅಂತ. ರೈಟ್. ಸೊ ಅದನ್ನು ರಿಸರ್ಚ್ ಮಾಡಲಿಕ್ಕೆ ಹೋದಾಗ ಕೆಲವರು ನೋಡ್ತಾರೆ ಬಿಟ್ಕಾಯಿನ್ ಬಿಟ್ಟು ಕೂಡ ಕೆಲವಿದಾವೆ ಅಂತ. ಇಥೇರಿಯಂ ಅಂತ ಇದೆ, ಲೈಟ್ ಕಾಯಿನ್ ಅಂತ ಇದೆ, ರಿಪಲ್ ಇದೆ, ಡ್ಯಾಶ್ ಅಂತ ಇದೆ. ಆ ಥರ 8,000 ಇದೆ. ರೈಟ್. ಸೊ ಪ್ರಾಮಿನೆಂಟ್ ಬಂದ್ಬಿಟ್ಟು ಬಿಟ್ಕಾಯಿನ್. ಸೊ ಬಿಟ್ಕಾಯಿನ್ ಇರುವುದೇ ಬ್ಲಾಕ್ ಚೈನ್ ಮೇಲೆ. ಅದಾದಮೇಲೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಬ್ಲಾಕ್ ಚೈನ್ ಮಾಡ್ಲಿಕ್ಕೆ ಹೋದರು. ಸೊ ಯೂಸ್ ಕೇಸಸ್ ಹೇಳಬೇಕಿದ್ರೆ ಬಿಟ್ಕಾಯಿನ್ ಬಂದ್ಬಿಟ್ಟು ನಿಮಗೆ ಇಂಟರ್ನ್ಯಾಷನಲ್ ಪೇಮೆಂಟ್ಸಿಗಾಗುತ್ತೆ, ಫಂಡ್ ಟ್ರಾನ್ಸ್ಫರ್ಗಾಗುತ್ತೆ, ಮತ್ತು ಪಿಯರ್ ಟು ಪಿಯರ್ ಟ್ರಾನ್ಸಾಕ್ಷನ್ಗೆ ಆಗ್ತದೆ. ಸೊ ಇಥೇರಿಯಂ ಅನ್ನೋ ಬ್ಲಾಕ್ ಚೈನ್ ಏನಿದೆ ಅದು ನಿಮ್ಮದು ಒಂಥರ ಒಂದು ಪ್ಲ್ಯಾಟ್ಫಾರ್ಮ್. ಆ ಇಥೇರಿಯಂ ಬ್ಲಾಕ್ ಚೈನ್ ಮೇಲೆ ನೀವು ಬೇರೆ ಬೇರೆ ಆ್ಯಪ್ಸ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ರೈಟ್. ಸೊ ಇದು ಸೆಕೆಂಡ್ ಬರ್ತದೆ. ಅದಾದಮೇಲೆ ನಿಮಗೆ ಲೈಟ್ ಕಾಯಿನ್ ಇದೆ, ರಿಪಲ್ ಇದೆ, ಬೇರೆ ಬೇರೆ ಯೂಸ್ ಕೇಸಸ್ ಇದ್ದಾವೆ.
ಮಾತಾಡೋದು. ಆದರೆ ಇಲ್ಲಿ ಒಂದು ಪ್ರಶ್ನೆ ಏನು ಬರ್ತದೆ ಅಂತ ಹೇಳಿದರೆ, ಬಿಟ್ಕಾಯಿನ್ ಅಷ್ಟು ಈ ಬಾಕಿ ಕಾಯಿನ್ಸ್ಗಳಾಗಲಿ ಅಥವಾ ಬಾಕಿ ಕರೆನ್ಸೀಸ್ ಆಗಲಿ ಮಾರ್ಕೆಟ್ನಲ್ಲಿ ಅಷ್ಟೇ ಪಾಪ್ಯುಲರ್ ಆಗಿದೆಯಾ, ಅಥವಾ ಬಿಟ್ಕಾಯಿನ್ಗೆ ಇದನ್ನು ಕಂಪೇರ್ ಮಾಡಿದರೆ ಯಾಕೆ ಅದರ ಒಂದು ಪಾಪ್ಯುಲಾರಿಟಿ ಮೇಲೆ ಹೋಗ್ತಿಲ್ಲ, ಇದು ಯಾಕೆ ಇರ್ಬೋದು? ಸೊ ಆ ಸಿಂಪಲ್ ಆನ್ಸರ್ ಹೇಳಬೇಕಿದ್ರೆ ಉಂಟಲ್ಲ, ಸಪ್ಲೈ ಆಫ್ ಬಿಟ್ಕಾಯಿನ್. ನೀವು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ನೋಡಿ ಇವಾಗ, ರೈಟ್? ಇಂಡಿಯನ್ ರುಪೀದೆ ಫಸ್ಟ್ ನಾನು ನಿಮಗೆ ಸಪ್ಲೈ ಕೊಟ್ಟರೆ ಯಾವಾಗ ಬೇಕಾದರೆ ಯಾರಾದರೂ ಎಷ್ಟಾದರೂ ಪ್ರಿಂಟ್ ಮಾಡ್ಕೊಂಡು ಹೋಗ್ಬೋದು, ರೈಟ್? ನೀವು ಬಿಟ್ಕಾಯಿನ್ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಟೋಟಲಿ 21 ಮಿಲಿಯನ್ ಬಿಟ್ಕಾಯಿನ್ ಇದೆ. ಆ 21 ಮಿಲಿಯನ್ ಬಿಟ್ಕಾಯಿನ್ ಕೂಡ ಇವಾಗ ಸರ್ಕ್ಯುಲೇಷನಲ್ಲಿ ಇಲ್ಲ. ಸೊ 18.67 ಮಿಲಿಯನ್ ಬಿಟ್ಕಾಯಿನ್ ಇದೆ. ಸೊ ಈ ಮೈನಿಂಗ್ ಅಂತ ಹೇಳಿದ್ನಲ್ಲ, ಪ್ರತಿ 10 ನಿಮಿಷ ಒಂದು ಬ್ಲಾಕ್ ಮೈನ್ ಆದಾಗ ಮೈನರ್ಸ್ಗೆ ಟೋಟಲ್ 6.25 ಬಿಟ್ಕಾಯಿನ್ಸ್ ರಿವಾರ್ಡ್ ಅಂತ ಹೋಗ್ತದೆ, ರೈಟ್? ಪ್ರತಿ 4 ವರ್ಷಗೆ ಈ ರಿವಾರ್ಡ್ಸ್ ಅನ್ನೋದೇನಿದೆ ಅದು ಹಾಫ್ ಆಗ್ತಾ ಹೋಗ್ತದೆ. ಸೊ ಬಿಟ್ಕಾಯಿನ್ ಸ್ಟಾರ್ಟ್ ಆದಾಗಿಂದ 3 ಹಾವಿಂಗ್ ಆಗಿದೆ, ರೈಟ್? ಒಂದು ಬಂದುಬಿಟ್ಟು 50 ಬಿಟ್ಕಾಯಿನ್ ಇದ್ದಿದ್ದು 25 ಬಿಟ್ಕಾಯಿನ್ ಇದ್ದು ರಿವಾರ್ಡು, 25 ಇದ್ದು 12.5 ಆಯಿತು, 12.5 ಇದ್ದು ಈಗ 6.25 ಬಿಟ್ಕಾಯಿನ್ ಆಗಿದೆ. ಸೊ ಅದು ಈಗ 21 ಮಿಲಿಯನ್ ಬಿಟ್ಕಾಯಿನ್ ಎಲ್ಲ ರಿಲೀಸ್ ಆಗಬೇಕಿರೋ ಸಿಸ್ಟಮ್ಗೆ ಇಸವಿ 2140 ಆಗಿರುತ್ತೆ. ಇನ್ನು 120 ವರ್ಷ ಆದಮೇಲೆ ಅದು ಸಪ್ಲೈ ಇದಾಗೋದು. ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಅಂತ ಹೇಳಿದ್ರೆ, ಈಗ ಬಿಟ್ಕಾಯಿನ್ ನಮ್ಮ ಇಂಡಿಯನ್ ಎಕಾನಮಿಲಿ ಅಥವಾ ನಮ್ಮ ಎಲ್ಲ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇದ್ರೂ ಕೂಡ ಈ ಬಿಟ್ಕಾಯಿನ್ ಅಂತ ಜಾಸ್ತಿ ಮಾತುಗಳು ಕೇಳಲಿಕ್ಕೆ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಇಯರ್ ನಮಗೆ ಒಂದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಟೈಮ್ನಲ್ಲಿ. ಸೊ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ನಾವು ನೋಡಿದರೆ ಆ ಬಿಟ್ಕಾಯಿನ್ನ ಒಂದು ವ್ಯಾಲ್ಯೂ ಹೈಯೆಸ್ಟ್ ಲೆವೆಲ್ನಲ್ಲಿ ಅಪ್ರಿಸಿಯೇಷನ್ ಆಗ್ತಾ ಹೋಯಿತು. INR ಅಲ್ಲಿ ಇರ್ಬೋದು ಅಥವಾ ಇನ್ ಟರ್ಮ್ಸ್ ಆಫ್ ಅದರ್ ಕರೆನ್ಸೀಸಲ್ಲಿ ಇರ್ಬೋದು. ಯಾಕೆ ಈ ಥರ ಈ ಒಂದು ಪರ್ಟಿಕ್ಯುಲರ್ ಮಂತಲ್ಲೇ ಒಂದು ವೇರಿಯೇಷನ್ಸ್ ಆಗ್ತಾ ಹೋಯಿತು? ರೈಟ್. ಸೊ ನಿಮಗೆ ಆ ಕೇಸ್ ಉಂಟಲ್ಲ, ನಾನು ನಿಮಗೆ ಒಂದು ಸ್ವಲ್ಪ ಬ್ಯಾಕ್ವರ್ಡ್ಸ್ ಹೋಗ್ತೀನಿ, 10 ವರ್ಷ ಮುಂಚೆ ಹೋಗುವ. ದಿಸ್ ವಿಲ್ ಬಿ ಅ ಲಿಟಲ್ ಲಾಂಗರ್ ಬಟ್ ಐ ಟ್ರೈ ಟು ಕಟ್ ಇಟ್ ಶಾರ್ಟ್, ರೈಟ್? ಫಸ್ಟ್ ಬಿಟ್ಕಾಯಿನ್ ಸರ್ಕ್ಯುಲೇಷನ್ಗೆ ಬಂದಾಗ ಅದರದ್ದು ಪ್ರೈಸ್ ಬಂದುಬಿಟ್ಟು 0.00058 ಇತ್ತು ಡಾಲರ್ಸ್. ಇಂಡಿಯನ್ ಕರೆನ್ಸಿಲಿ 5 ಪೈಸೆ ಇದ್ದಿತ್ತು. ನೀವು ಲಾಸ್ಟ್ ಇಯರ್ ಅಕ್ಟೋಬರ್ದು ಬಿಟ್ಬಿಟ್ಟಿದೆ. 5 ಪೈಸಕ್ಕೆ ಒಂದು ಬಿಟ್ಕಾಯಿನ್ ಇತ್ತು. ಗ್ರೋ ಆಗಿ 2017 ಡಿಸೆಂಬರ್ಗೆ ಹೈಯೆಸ್ಟ್ ಪ್ರೈಸ್ ಆಫ್ ದ ಬಿಟ್ಕಾಯಿನ್ $19,700 ಇತ್ತು. ಹಬ್ಬ ಬಂದರೆ ಎಷ್ಟಾಯ್ತು ಅಲ್ಲಿಗೆ? 14.25 ಲಕ್ಷವರೆಗೆ ಆಯಿತು. ಇದು ಡಿಸೆಂಬರ್ 2017ಅಲ್ಲಿ. ಅಲ್ಲಿಂದ ಪ್ರೈಸ್ ಮತ್ತೆ ಕೆಳಗಾಗ್ತಾ ಉಂಟು. ಮೇ 2018ಗೆ ಒಂದು ಬಿಟ್ಕಾಯಿನ್ಗೆ $6,000 ಆಯಿತು. ಅಲ್ಲಿ ನಿಮ್ಮದು ಪಬ್ಲಿಕ್ ಟ್ರೇಡರ್ ಮತ್ತು ಇನ್ವೆಸ್ಟರ್ಗಳಲ್ಲಿ ಸ್ವಲ್ಪ ಫೇತ್ ಹೋಯಿತು. ಏನಪ್ಪ, ನಾನು 14 ಲಕ್ಷ ಇದ್ದಾಗ ತೊಗೊಂಡು ಇವಾಗ $6,000 ಬಂದಿದೆ, ಎಷ್ಟಾಯಿತು? 3 ಲಕ್ಷ 4 ಲಕ್ಷವರೆಗೆ ಬಂದಿದೆ, ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಕಾಸಿಲ್ಲ. ಕೆಲವರು ಏನು ಮಾಡಿದ್ರು? ಸೇಲ್ ಮಾಡಿದರು, ಕೆಲವರು ಹೋಲ್ಡ್ ಮಾಡಿದರು, ಇನ್ನು ಕೆಲವರು ಏನಾಯಿತು, ಮತ್ತೆ 19,000ಕ್ಕೆ ಹೋಗ್ಬೋದೇನೋ ಅಂದ್ಕೊಂಡು ಮತ್ತೆ ಪರ್ಚೇಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ ಬೈಯಿಂಗ್ ಸೈಡ್ ಇದೆಯಲ್ಲ, ಅಲ್ಲಿಂದ ಜಾಸ್ತಿ ಆಯಿತು. ಆ ಬೈಯಿಂಗ್ ಸೈಡ್ಗೆ ಕಾರಣ ಏನಂತ ಹೇಳಿದರೆ ದೊಡ್ಡ ದೊಡ್ಡ ಕಾರ್ಪೊರೇಷನ್ಗಳು, ರೈಟ್? ಸೊ ಲಾಸ್ಟ್ ಇಯರ್ ನೀವು ಅಕ್ಟೋಬರ್, ನವೆಂಬರ್ ಹೇಳಿದ್ರಲ್ಲ, ಆ ಟೈಮ್ ಲೈನೇ ನೋಡುವ ಈಗ, ರೈಟ್? ಸೊ ಮಾರ್ಚ್ 2020ಗೆ ಬಿಟ್ಕಾಯಿನ್ ಪ್ರೈಸು $2,780 ಬಂದಿತ್ತು ಕೆಳಗೆ ಲಾಸ್ಟ್. ಲೆಟ್ಸ್ ಕೀಪ್ ಇಟ್ ಅಟ್ $3,000. ಅದು ಇನ್ನೂ 1 ವರ್ಷ ಸಹ ಆಗಿಲ್ಲ ಆ ಡೌನ್ ಬಂದು. ಸೊ ಅದಾದಮೇಲೆ ಲಾರ್ಜ್ ಕಾರ್ಪೊರೇಷನ್ಸ್ ಎಲ್ಲ ಏನಿದ್ದಾರೆ ಅವರೆಲ್ಲ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೀವೀಗ ಹೇಗೆ ಸ್ಟಡಿ ಮಾಡ್ತಿದ್ದೀರಾ, ನಾವು ಹೇಗೆ ನಾಲೆಜ್ ಶೇರ್ ಮಾಡ್ತಾ ಇದ್ದೀವಿ, ಸೇಮೇ ಎಲ್ಲ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್. ಸೊ ಎಲ್ಲರಿಗೆ ಸಹ ಬಂದಿದ್ದೇನೆ ಅಂತ ಹೇಳಿದ್ರೆ, ಈ ಸ್ಟೋರ್ ಆಫ್ ವ್ಯಾಲ್ಯೂ ಏನಿದೆ ಬಿಟ್ಕಾಯಿನಲ್ಲಿ ಅದು ಹೈಯೆಸ್ಟ್ ಇದೆ. ನಾವು ಕ್ಯಾಶ್ ಇಡೋದಕ್ಕಿಂತ ನಮ್ಮದು ಆ್ಯಸೆಟ್ಸ್ ಏನಿದೆ ಅದನ್ನು ಬಿಟ್ಕಾಯಿನಿಗೆ ಕನ್ವರ್ಟ್ ಮಾಡಿ ಇಡುವಂಥ. ಸೊ 2 ಕಂಪನಿ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಂಪನಿ ಬಂದುಬಿಟ್ಟು ಮೈಕ್ರೋ ಸ್ಟ್ರಾಟಜಿ ಅಂತ. ಇವರು 2 ತಿಂಗಳಲ್ಲಿ ಅಥವಾ 3 ತಿಂಗಳಲ್ಲೇನೋ ಟೋಟಲಿ 70,000 ಬಿಟ್ಕಾಯಿನ್ಸ್ ಪರ್ಚೇಸ್ ಮಾಡಿದ್ದಾರೆ. 70,000. ಹಾಂ, ಇವರೆಲ್ಲ 5 ಪೈಸೆ ಇದ್ದಾಗ ತೊಗೊಂಡವರಲ್ಲ, ಇವರೆಲ್ಲ $9,000 ಇದ್ದಾಗ ತೊಗೊಂಡವರು ಬಿಟ್ಕಾಯಿನ್. $9,000 ಒಂದು ಸ್ವಲ್ಪ ತೊಗೊಂಡ್ರು, 15,000ದಲ್ಲಿ ತೊಗೊಂಡ್ರು, 19,000ದಲ್ಲಿ ಆ ಥರ ತೊಗೊಂಡು ಆ್ಯಾವ್ರೇಜ್ ಮಾಡಿಕೊಂಡ್ರು ಪ್ರೈಸ್, ರೈಟ್? ಸೊ ಅಲ್ಲೇ ನಿಮಗೆ ಅಷ್ಟು ಬೈಯಿಂಗ್ ಆದಾಗ ಏನಾಯಿತು, ಆ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಕ್ರಿಯೇಟ್ ಆಯಿತು. ಎಷ್ಟೆಷ್ಟು ದೊಡ್ಡ ದೊಡ್ಡ ಕಂಪನಿ ತೊಗೊತಿದ್ದಾರೆ, ಇನ್ಸ್ಟಿಟ್ಯೂಷನಲ್ಸ್ ಮಾಡ್ತಾರೆ, ಇನ್ವೆಸ್ಟರ್ಸ್ ಜಾಸ್ತಿ ಆಗಿದ್ದಾರೆ ಅಂತ, ರೈಟ್? ಸೊ ಇದು ಇಲ್ಲಿಗಾಯಿತು. ಅದಾದಮೇಲೆ ಟ್ವಿಟರ್ ಅನ್ನೋ ಪ್ಲಾಟ್ಫಾರ್ಮ್ ಕೇಳಿರ್ತಾರಲ್ಲ, ರೈಟ್? ಟ್ವಿಟರ್ CEO ಬಂದುಬಿಟ್ಟು ಜಾಕ್ ಡಾರ್ಸಿ. ಅವ್ರದ್ದು ಇನ್ನೊಂದು ಕಂಪನಿ ಇದೆ, ಸ್ಕ್ವೇರ್ ಅಂತ. ಇಟ್ಸ್ ಅ ವೆರಿ ಫೇಮಸ್ ಕಂಪನಿ. ಅವರು ಕೂಡ ಅವರ ಕಂಪನಿದು 1% ಆ್ಯಸೆಟ್ಸ್ನ ಬಿಟ್ಕಾಯಿನಿಗೆ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಮೈಕ್ರೋ ಸ್ಟ್ರಾಟಜಿ ಬಂದು $2 ಬಿಲಿಯನ್ ಪರ್ಚೇಸ್ ಮಾಡಿದ್ದಾರೆ. ಸ್ಕ್ವೇರ್ ಬಂದ್ಬಿಟ್ಟು ಅರೌಂಡ್ $50 million ಪರ್ಚೇಸ್ ಮಾಡಿದ್ದಾರೆ. ಇದು 2 ಎಕ್ಸಾಂಪಲ್. ಆ ಥರ ಸುಮಾರು ಕಂಪನಿಗಳು ಬೈ ಮಾಡ್ತಾನೆ ಇದ್ದಾರೆ, ಯಾಕಂದರೆ ಸ್ಟೋರ್ ಆಫ್ ವ್ಯಾಲ್ಯೂ ಇದೆ ಅಂತ. ಆ ಬೈಯಿಂಗ್ ಸೈಡ್ ಜಾಸ್ತಿ ಆಗಿ ಏನಾಗಿದೆ, ಇವಾಗ ಒಂದು ಬ್ಲಾಕ್ ಮೈನ್ ಆದಾಗ 6.5 ಬಿಟ್ಕಾಯಿನ್ ಬರುತ್ತೆ ಅಂತ ಹೇಳಿದೆ. ಅದಕ್ಕಿಂತ ಜಾಸ್ತಿ ಮಾರ್ಕೆಟಿಂದ ಇವರೆಲ್ಲ ಪರ್ಚೇಸ್ ಮಾಡಿಟ್ಕೊಂಡು. ನೀವೀಗ ಹಲವಾರು ಎಕ್ಸಾಂಪಲ್ಸ್ ಹೇಳ್ತಾ ಇದ್ರಿ, ಯಾವ್ಯಾವ ಕಂಪನಿಯವರು ಯಾವ ಥರ ಒಂದು ಹೋಲ್ಡಿಂಗ್ಸ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅದೇ ಥರ ಯಾವ್ಯಾವ ಕಂಪನಿಯವರು ಯಾವ ಥರ ಸ್ಟ್ರಾಟಜೀಸ್ ಮಾಡ್ತಾ ಇದ್ದಾರೆ ಅಂತ. ಈಗ ಒಂದು ಎಕಾನಮಿಯಲ್ಲಿ ಇದರ ಬಗ್ಗೆ ಒಂದು ಗಾಸಿಪ್ಸ್ಗಳು ಇರುವಂಥದ್ದು ಬೇರೆ ಬೇರೆ ಥರನೇ ಇದೆ.
ಹೇಗಿದೆ ಅಂತ ಹೇಳಿದರೆ ಒಂದು ಲಿಗಾಲಿಟಿ ಇಶ್ಯೂಸ್ ಆಗಿರ್ಬೋದು. ಈಗ ಹಲವಾರು ಲಾಸ್ಟ್ ಟೈಮ್ ನಾನು ಈಗ ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಹಲವಾರು ಕೇಸ್ಗಳಾಯಿತು, ಡ್ರಗ್ಸ್ ಕೇಸ್ಗಳಾಯಿತು. ಅದರಲ್ಲಿ ಕೂಡ BTC ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಅವರು BTCಲಿ ಮಾಡಿದ್ದಕ್ಕೆ ಅವ್ರ ಮೇಲೆ ಆ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಕೇಸ್ ಫೈಲ್ ಆಗಲಿಲ್ಲ, ಈ ಥರ ಆಗಲಿಲ್ಲ, ಅದು ಲೀಗಲ್ಲ ಇಲ್ಲಿಗಲ್ಲ ಅಂತ ಹಲವಾರು ಗಾಸಿಪ್ಸ್ಗಳು ಮಾರ್ಕೆಟ್ನಲ್ಲಿ ಓಡಾಡ್ತಿದೆ. ಸೊ ಈಗ ಲಿಗಾಲಿಟಿ ಅಂತ ಬಂದಾಗ ನೀವು ಇದ್ರ ಮೇಲೆ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದ್ರೆ, ನೀವು ಯಾವುದೇ ಮಾರ್ಕೆಟ್ ತೊಗೊಳ್ಳಿ, ಯಾವುದೇ ಕಂಪನಿ, ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ, ಎಲ್ಲದರದ್ದು ಕೂಡ ಬೂನ್ಸ್ ಆ್ಯಂಡ್ ಬೈನ್ಸ್ ಇದ್ದೇ ಇರ್ತದೆ, ರೈಟ್? ಅಗ್ಲಿ ಟ್ರೂತ್ ಇರುತ್ತೆ, ಗುಡ್ ನ್ಯೂಸ್ ಇರುತ್ತೆ, ಫೇಕ್ ನ್ಯೂಸ್ ಇರುತ್ತೆ, ಎಲ್ಲ ಥರದ್ದು ಇರ್ತದೆ. ಸೊ ಫಾರ್ ಅನ್ ಇನ್ವೆಸ್ಟರ್ ಅಥವಾ ಯಾರಿಗಾದ್ರೂ ಕಲಿಬೇಕಿದ್ರೆ ಆ ಸುದ್ದಿ ಹಿಂದೆ ಹೋಗಲೇಬಾರ್ದು. ಎಷ್ಟೇ ನ್ಯೂಸ್ ಮಾರ್ಕೆಟಲ್ಲಿ ಬಂದರೆ ಸಹ ಕೂಡ ವೆರಿಫೈ ಮಾಡೋದು ಸ್ಟೆಪ್ ನಂಬರ್ 1, ರೈಟ್? ಸೊ ಇವಾಗ ಇನ್ಯಾರೋ ಹೇಳ್ತಾರೆ ಈ ಥರ, ಇನ್ಯಾರೋ ಅದನ್ನು ಕೇಳ್ಕೊಂಡೋದ್ರೆ ಒಂದು ಕಡೆ ಒಳ್ಳೇದಾದರೆ ಎಲ್ಲ ಖುಷಿ, ಕೆಟ್ಟದಾದರೆ ಬ್ಯಾಕ್ ಫೈರ್ ಆಗುತ್ತದೆ, ರೈಟ್? ಇದು ಬಂದ್ಬಿಟ್ಟು ಮತ್ತು ನೀವು ಹೇಳಿದ್ರಲ್ಲ ಈ ಡ್ರಗ್ ಕೇಸಸ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ, BTC ಯೂಸ್ ಮಾಡ್ತಾರೆ ಅಂತೆಲ್ಲ. ಸೊ ಓವರ್ ಆಲ್ ನೀವು ಒಂದು ಸ್ಟ್ಯಾಟ್ಸ್ ನೋಡಿದರೆ ಹೈಯೆಸ್ಟ್ ಇಲ್ಲಿವರೆಗೆ ಇಲ್ಲಿಗಲ್ ಕೇಸಸ್ ಆಗಿರೋದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ರೈಟ್? ಸೊ BTC ಇವಾಗ ಜನ ಕಲಿತಿದ್ದಾರೆ, ರೈಟ್? ಎಲ್ಲದರದ್ದು ಕೂಡ ಒಂದು ನೆಗೆಟಿವ್ಸ್ ಇರುತ್ತೆ, ಪಾಸಿಟಿವ್ಸ್ ಇದ್ದೇ ಇರುತ್ತೆ. ಲಿಗ್ಯಾಲಿಟಿ ವೈಸ್ ಇಂಡಿಯಾದಲ್ಲಿ ಏನಂತ ಕೇಳಿದ್ರೆ, ನೀವು ಟ್ರೇಡಿಂಗ್ ಮಾಡೋದು ಲೀಗಲ್, ನೀವು ಕ್ರಿಪ್ಟೋ ಹೋಲ್ಡ್ ಮಾಡೋದು ಲೀಗಲ್, ನೀವು ಮೈನ್ ಮಾಡೋದು ಕೂಡ ಲೀಗಲ್ ಆಗಿದೆ. ಬಟ್ ಆ ಬಿಟ್ಕಾಯಿನ್ ಅನ್ನೋದಿದೆಯಲ್ಲ, ಅದನ್ನು ಲೀಗಲ್ ಟೆಂಡರಾಗಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಮಾಡಬೇಕಾದ್ರೆ ರೆಗ್ಯುಲೇಟ್ ಮಾಡಿ. ಸೊ ಲೀಗಲ್ ಟೆಂಡರ್ ಅಂದರೆ ಏನು? ನೀವು ಅದನ್ನು ಹಣ ಥರ ಯೂಸ್ ಮಾಡಿ ಅಂಗಡಿಯಲ್ಲಿ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಇಲ್ಲೀಗಲ್ ಆಗ್ತದೆ ಈಗ, ರೈಟ್? ಸೊ ನೀವು ಹೋಲ್ಡ್ ಎಲ್ಲ ಮಾಡ್ಬೋದು, ದಟ್ ಈಸ್ ಕಂಪ್ಲೀಟ್ಲಿ ಲೀಗಲ್. ಓಕೆ. ಈಗ ಒಂದು ಸ್ವಲ್ಪ ಲಾಸ್ಟ್ ವೀಕಲ್ಲಿ ನಾನೊಂದು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಅವರು ಒಂದು ಶೇರ್ಸಲ್ಲಿ ಕೂಡ ಟ್ರೇಡ್ ಮಾಡ್ತಾರೆ ಆ್ಯಂಡ್ ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ಅವರು ಸಜೆಷನ್ಸ್ ಕೊಡ್ತಾರೆ, ಪೋರ್ಟ್ಫೋಲಿಯೋ ಎಲ್ಲ ಮಾಡಿ ಕೊಡ್ತಾರೆ. ವೇರಾಸ್ ಅವರು BTC ಬಗ್ಗೆ ಅಥವಾ ಕ್ರಿಪ್ಟೋ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದಾಗ ಅವ್ರು ಏನು ಹೇಳಿದರು ಅಂತ ಹೇಳಿದರೆ, ಜನಗಳು ನನ್ನನ್ನು ನೋಡುವಂಥ ರೀತಿಯೇ ಬೇರೆ ಥರ ಆಯಿತು, ನಾನೇನೋ ಒಂದು ಇಲ್ಲೀಗಲ್ ಲೆವೆಲ್ ಥರ ಹೋಗ್ತಾ ಇದ್ದಾನೆ, ಅಥವಾ ನಾನೇನೋ ಒಂಥರ ಬೇರೆ ಥರದ ಕೆಲಸ ಮಾಡ್ತಿದ್ದಾನೆ, ಆ ಥರಗಳೆಲ್ಲ ಟಾಕ್ಸ್ ಕ್ರಿಯೇಟ್ ಆಯಿತು ಮಾರ್ಕೆಟ್ನಲ್ಲಿ. ಇದರಿಂದಾಗಿ ನನಗೆ ಕ್ರಿಪ್ಟೋದ ಬಗ್ಗೆ ವಿಚಾರಗಳು ಗೊತ್ತಿದ್ರೂ ಕೂಡ 4 ಜನರ ಹತ್ರ ನಾನು ಮಾತಾಡಲಿಕ್ಕೆ ಈಗ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಇಲ್ಲಿ ಒಂದು ಈ ಪಾಯಿಂಟನ್ನು ನಾನು ಯಾಕೆ ರೈಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಜನಗಳ ಒಂದು ಮೈಂಡ್ಸೆಟ್ ಅನ್ನೋದಕ್ಕಿಂತ ಕೂಡ ಯಾಕೆ ಒಂದು ಕ್ರಿಪ್ಟೋ ಅಂತ ಬಂದಾಗ ಇಲ್ಲೀಗಲ್ ಅಂತ ಫಸ್ಟ್ ಪಾಯಿಂಟ್ ಪಿಕ್ಚರೈಸ್ ಆಗ್ತದೆ, ರೈಟ್? ಸೊ ನಿಮ್ಮ ಫ್ರೆಂಡ್ ಏನು ಹೇಳಿದ್ರು, ನಾನು ಕೆಲಸಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನಮಗೆ ಸಹ ಇದೇ ಥರ ಇತ್ತು. ನಾವು ಒಂದು ಕ್ರಿಪ್ಟೋ ಎಕ್ಸ್ಚೇಂಜಿಗೆ ಕೆಲಸ ಮಾಡ್ತೀನಿ. ಓ ಹೌದಾ, ಕ್ರಿಪ್ಟೋ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ. ಕ್ರಿಪ್ಟೋ ಏನು ಅಂತ ಗೊತ್ತಿರೋದಿಲ್ಲ. ಅದು ಸೊ ಹೌದಾ ಕ್ರಿಪ್ಟೋ ಎಕ್ಸ್ಚೇಂಜ್ ಏನು ಮಾಡೋದು ಅಂತ ಕೇಳ್ತಾರೆ. ನಮ್ಮ ಎಕ್ಸ್ಚೇಂಜಲ್ಲಿ ಟ್ರೇಡಿಂಗ್ ಉಂಟು, ಇದೆಲ್ಲ ಈ ಥರ ಹೇಳಿದಾಗ ಓ ಇವರೆಲ್ಲ ಈ ಥರ ಮಾಡೋ ಕೆಲಸದವರು ಅಂತ ಬರ್ತದೆ. ಸೊ ಏನಕ್ಕೆ ಅಂತ ಹೇಳಿದರೆ, ಇಲ್ಲಿವರೆಗೆ ಯಾವ್ದು ಸಹ ನ್ಯೂಸಲ್ಲಿ ಬಿಟ್ಕಾಯಿನ್ ಇದಕ್ಕೆ ಯೂಸ್ ಆಗ್ತದೆ, ಇದರಿಂದ ಇದು ಮಾಡ್ಬೋದು, ಎಕಾನಮಿಗೆ ಇಷ್ಟು ಒಳ್ಳೇದಾಗುತ್ತೆ ಅಂತ ಯಾರೂ ಹೇಳಿಲ್ಲ, ರೈಟ್? ರಿಯಾಲಿಟಿ ಇದ್ದರೂ ಕೂಡ ಯಾರೂ ಹೇಳಿಲ್ಲ. ನ್ಯೂಸ್ ಕೆಟ್ಟದಂತ ಹೇಳಲಿಲ್ಲ. ನ್ಯೂಸ್ ಅವರಿಗೆ ಯಾರಾದರೂ ಹೋಗಿ ಹೇಳಬೇಕು ಈ ಥರ ಇದೆ ಅಂತ. ಸೊ ಲಾಸ್ಟ್ ಒಂದು 6 to 8 ಮಂತ್ಸಿಂದ ನೋಡಿದರೆ ನ್ಯೂಸ್ಗಳು ಸಿಕ್ಕಾಪಟ್ಟೆ ಕವರ್ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿರೋ ಪ್ರತಿಯೊಂದು ಎಕ್ಸ್ಚೇಂಜ್ CEO ಕೂಡ ಆಗಲಿ, BitBNS ಆಗಲಿ, WazirX ಆಗಲಿ, CoinDCX ಆಗಲಿ, ಎಲ್ಲರೂ ಕೂಡ ಮೀಡಿಯಾದವ್ರ ಹತ್ರ ಹೇಳ್ತಿರೋದು ಕ್ರಿಪ್ಟೋಗೆ ಇನ್ವೆಸ್ಟ್ ಮಾಡಿ ಅಂತ ಯಾರು ಹೇಳ್ತಿಲ್ಲ, ಕ್ರಿಪ್ಟೋ ಬಗ್ಗೆ ಕಲೀರಿ ಅಂತಲೇ ಹೇಳ್ತಿರೋದು, ರೈಟ್? ಸೊ ಈ ಕಂಪನಿಗಳೆಲ್ಲ ಸಿಕ್ಕಾಪಟ್ಟೆ ರಿಸೋರ್ಸಸ್ ಹಾಕ್ಬಿಟ್ಟು ಕ್ರಿಪ್ಟೋ ಎಜುಕೇಷನ್ಗಳಿಗೆ ಫಂಡ್ಸ್ ರೈಸ್ ಮಾಡಿದ್ರೆ, ಎಜುಕೇಷನ್ಗಳಿಗೆ ಅಂತಾರೆ. ಸೊ ಇದರಿಂದ ಎಲ್ಲರಿಗೆ ಸಹ ರೀಚ್ ಆಗಬೇಕಿದು, ಅವರಿಗೆ ಗೊತ್ತಾಗಬೇಕೇನು ಅಂತ. ಸೊ ಕಿವಿಯಲ್ಲಿ ಯಾವಾಗಲೂ ಇಲ್ಲಿಗಲ್ ಅಂತ ಬಂದರೆ ಅದು ಎಲ್ಲರೂ ಅನ್ಕೊಂತಾರೋ ಇದು ಇಲ್ಲಿಗಲ್ ಇರಬೇಕು ಅಂತಲೇ ಅನ್ಕೊಳ್ತಾರೆ, ರೈಟ್? ರಿಸರ್ಚ್ ಮಾಡಿದವನಿಗೆ ಗೊತ್ತಾಗ್ತದೆ. ಒಂದು ವಿಚಾರ, ಸಾರಿ ಫಾರ್ ದ ಇಂಟ್ರಪ್ಷನ್, ಏನಂತ ಹೇಳಿದರೆ, ಈ BTC ಅಥವಾ ಕ್ರಿಪ್ಟೋ ಅಂತ ಹೆಸರಲ್ಲಿ ಹಲವಾರು ಬೇರೆ ಬೇರೆ ಕಾನ್ಸೆಪ್ಟ್ಗಳು ಮಾರ್ಕೆಟಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಹಲವಾರು ಕಾನ್ಸೆಪ್ಟ್ ಬಂದು ಜನಗಳಿಗೆ ಯಾವ ಥರ ಆಯಿತು ಅಂತ ಹೇಳಿದರೆ, ತುಂಬ ಮಟ್ಟದಲ್ಲಿ, ತುಂಬ ಅಂದರೆ ಕೋಟಿಗಳಲ್ಲಿ ಜನ ಇನ್ವೆಸ್ಟ್ ಮಾಡಿದರು. ನಿಮಗೆ ಒಂದು ತಿಂಗಳಲ್ಲಿ ಇದು 3%, 30% ಜಾಸ್ತಿ ಆಗ್ತದೆ, 60% ಜಾಸ್ತಿ ಆಗ್ತದೆ, ಈ ಥರ ಹೇಳಿ ಹಲವಾರು ಕಾನ್ಸೆಪ್ಟ್ಸ್ಗಳಿಂದ ಜನಗಳು ಇನ್ವೆಸ್ಟ್ ಮಾಡಿ ಅವ್ರ ಹಣಗಳನ್ನು ಕಳ್ಕೊಂಡ್ರು. ಈಗ ಮಾರ್ಕೆಟಲ್ಲಿ ಯಾವ ಥರ ಆಗ್ತಿದೆ ಅಂತ ಹೇಳಿದರೆ, ಯಾರಾದರೂ ಒಬ್ಬರು ಒಂದು ರಿಯಾಲಿಸ್ಟಿಕ್ ಆಗಿರುವಂಥ ಕಾನ್ಸೆಪ್ಟನ್ನು ತೊಗೊಂಬಂದರೂ ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಈ ಒಂದು ಕ್ವೆಶ್ಚನ್ ಅಂತ ಹೇಳಿದರೆ, ರೆಗ್ಯುಲೇಟೆಡ್ ಮಾರ್ಕೆಟ್ ಇದ್ದಾಗ ಈ ಥರದೆಲ್ಲ ಫ್ರಾಡ್ಸ್ಗಳಾದಾಗ, ಈ ಥರದೆಲ್ಲ ಪ್ರಾಬ್ಲಮ್ಸ್ಗಳಾದಾಗ ಅಟ್ಲೀಸ್ಟ್ ಗೌರ್ಮೆಂಟ್ ಏನಾದ್ರು ಒಂದು ಮಾಡ್ಬೋದು ಅಂತ ಇರ್ತದೆ, ಓಕೆ? ಆದರೆ ಈ ಕ್ರಿಪ್ಟೋದ ಹೆಸರಿನಲ್ಲಿ ಹಲವಾರು ನಕಲಿ ಒಂದು ಕಾನ್ಸೆಪ್ಟ್ಸ್ಗಳೆಲ್ಲ ಮಾರ್ಕೆಟ್ನಲ್ಲಿ ಬರ್ತಾ ಇದೆ. ಇದರಿಂದಾಗಿ ಒಂದು ಮುಂದಿನ ಒಂದು ಬೆಳವಣಿಗೆಗೆ ತೊಂದರೆ ಆಗಲಿಕ್ಕಿಲ್ವಾ? ಹೌದು, ವೆರಿ ಟ್ರೂ ಇನ್ ಫ್ಯಾಕ್ಟ್, ರೈಟ್? ಸೊ ನೀವು ಹೇಳಿದ 100% ನಿಜ, ಮತ್ತು ಐ ವಿಲ್ ಅಗ್ರಿ ಟು ದ್ಯಾಟ್. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಕ್ರಿಪ್ಟೋ ಪ್ರೈಸ್ ಈ ಥರ ಹೋಗೋದು ನೋಡಿ ಜನಕ್ಕೆ ಕಂಪ್ಲೀಟ್ ರಿಯಾಲಿಟಿ ಅಂದರೆ ರಿಸರ್ಚ್ ಮಾಡೋದಿಲ್ಲ. ಓ ಬಿಟ್ಕಾಯಿನ್ ಇಲ್ಲಿಂದ ಇಲ್ಲಿಗೆ ಹೋಯಿತು, ರೈಟ್? 1 ತಿಂಗಳಲ್ಲಿ ಇಷ್ಟು ಜಾಸ್ತಿ ಆಯಿತು, ನಾವು ಕಾಸು ಹಾಕಿದ್ರೆ ನಾವು ಮಾಡ್ಬೋದು, ರೈಟ್? ಸೊ ಕಾಸು ಹಾಕಿದ್ರೆ ನೀವು ಸಹ ಮಾಡ್ಬೋದಿತ್ತು. ಏನೋ ಒಂದು 3 ತಿಂಗಳಲ್ಲಿ ಇಷ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಇವತ್ತು ಹಾಕಿದರೆ ಇನ್ನು ನೆಕ್ಸ್ಟ್ 3 ತಿಂಗಳಲ್ಲಿ ಇಷ್ಟು ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ರೈಟ್? ನಾನು ನಿಮ್ಗೆ ಆಗಲೇ ವೇರಿಯೇಷನ್ ಕೊಟ್ಟಿದ್ದೀನಿ.
5 ಪೈಸದಿಂದ 14.5 ಲಕ್ಷ ಪುನಃ 2 ಲಕ್ಷಕ್ಕೆ ಬಂದು ಇವಾಗ $42,000 ಹೋಗಿ $30,000 ಬಂದಿದೆ. ಸೊ ರೆಗ್ಯುಲೇಷನ್ ತರೋದು ಇಂಪಾರ್ಟೆಂಟ್ ನಿಜ. ಯಾಕಂದರೆ ಈ ಜನರನ್ನು ಇಲ್ಲದೇ ಇರೋದೆಲ್ಲ ಸುಳ್ಳು ಹೇಳಿ ಮುಳುಗಿಸುವಂಥದ್ದು ಮಾರ್ಕೆಟಲ್ಲಿದೆ. ಕ್ರಿಪ್ಟೋದಲ್ಲಿ ಮಾತ್ರ ಅಲ್ಲ, ಅದು ಬೇರೆದ್ರಲ್ಲೇ ಇದೆ. ಇವತ್ತು ನೀವು ಇಷ್ಟು ಅಂತ ಹಾಕಿದರೆ ನಿಮಗೆ ಇಷ್ಟು ಅಂತ ಪೇಔಟ್ ಬರ್ತದೆ, ರೈಟ್? ಅದು ಮಾತ್ರ ಇದೆ. ನೀವು ಹೇಳ್ತಿದ್ದೀರಾ ಈ ಥರದ್ದು ಜಾಸ್ತಿ ಗ್ರೋ ಆಗುತ್ತೆ ಅಂತ. 100% ನಿಜ. ಇದನ್ನು ರೆಗ್ಯುಲೇಟ್ ಮಾಡಲೇಬೇಕು, ಜನರಿಗೆ ಗೊತ್ತಾಗಬೇಕು ಏನೇನು ಅಂತ. ಸೊ ಇಲ್ಲಾಂದರೆ ಎಲ್ಲ ಏನಾಗುತ್ತೆ, ಪ್ರಾಫಿಟ್ಸ್ ಆಸೆಯಿಂದನೇ ಹೋಗಿ ಮೋಸ ಹೋಗ್ತಾರೆ. ಸೊ ರೆಗ್ಯುಲೇಷನ್ ತುಂಬ ಇಂಪಾರ್ಟೆಂಟ್, ಬಂದೇ ಬರುತ್ತೆ ಅದು. ಎಸ್, ಯಾಕೆ ಈ ಒಂದು ಕ್ವಶನ್ ಅನ್ನು ಕೇಳಿದೆ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಗೌರ್ಮೆಂಟ್ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಕ್ರಿಪ್ಟೋದು ಬ್ಯಾಂಕ್ ಬರ್ತಾ ಇದೆಯಂತೆ, ಕ್ರಿಪ್ಟೋದು ಬ್ಯಾಂಕಿಗೆ ರಾಜಸ್ಥಾನದಲ್ಲಿ ಎಲ್ಲೋ ಅಪ್ರೂವ್ ಆಗಿದೆಯಂತೆ. ಈ ಥರದ ನ್ಯೂಸ್ಗಳು ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ಇದರಿಂದ ಏನಾಗ್ಬೋದು ಅಂತ ಹೇಳಿದರೆ, ಒಂದು ಯಾರಿಗೆ ಈ ಒಂದು ವಿಚಾರಗಳ ಬಗ್ಗೆ ಐಡಿಯಾಸ್ ಇರೋದಿಲ್ಲ ಅವರನ್ನು ತುಂಬ ಒಂದು ಸಂಚು ಮಾಡಿ ಅವರಿಗೆ ಮೋಸ ಮಾಡುವಂಥ ಒಂದು ಪ್ರಯತ್ನಗಳಾಗ್ಬೋದಲ್ವ ಅಂತ. ಈಗ ಅದೇ ರೆಗ್ಯುಲೇಷನ್ಸ್ ಅಂತ ಬರಬೇಕಾದ್ರೆ ಈಗ ಗೌರ್ಮೆಂಟ್ ಇದರ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರಾ ಇಲ್ವಾ? ಓಕೆ, ಸೊ ಇದನ್ನು ನನ್ನ 2 ಕ್ವಶನ್ಸ್ ಇದೆ ಇದರಲ್ಲಿ, 2 ಆನ್ಸರ್ ಮಾಡ್ತೀನಿ. ನೀವು ಹೇಳಿದ್ರಲ್ಲ ರಾಜಸ್ಥಾನಲ್ಲಿ ಬ್ಯಾಂಕ್ ಎಲ್ಲ ಓಪನ್ ಆಗ್ತಿದೆ ಅಂತ, ಅದು ನಿಜ. ಕ್ಯಾಶಾ ಅಂತ ಒಂದು ಕಂಪನಿ ಇದೆ. ಆ ಕಂಪ್ನಿ CEO ಬಂದ್ಬಿಟ್ಟು ಕುಮಾರ್ ಗೌರವ್ ಅಂತ, ಬಾರಿ ಒಳ್ಳೆ ಜನ, ಒಳ್ಳೆ ಪ್ರಾಡಕ್ಟ್ ಬಿಲ್ಡ್ ಮಾಡಿದ್ದಾರೆ. ಅವರಿಗೆ USA ಹೋಗಲಿಕ್ಕೆ ಸ್ಪೆಷಲ್ ಸ್ಟೇಟಸ್ ಎಲ್ಲ ಇದೆ, ರೈಟ್? ಸೊ ಅವರು ಕ್ಯಾಶಾ ಅಂತ ಒಂದು ಪ್ರಾಜೆಕ್ಟ್ ಬಿಲ್ಡ್ ಮಾಡಿ ಇಂಡಿಯಾದಲ್ಲಿ ಯುನೈಟೆಡ್ ಅಂತ ಒಂದು ಕಂಪನಿ ಇದೊಟ್ಟಿಗೆ ಕೊಲಾಬ್ರೇಟ್ ಮಾಡಿಬಿಟ್ಟು ಅವ್ರು ಬಂದ್ಬಿಟ್ಟು ಒಂದು ಕೋಆಪರೇಟಿವ್ ಸೊಸೈಟಿ, ರೈಟ್? ಸೊ ಇದು ನಿಮಗೆ ಬ್ಯಾಂಕ್ ಬ್ರಾಂಚಸ್ ಹೇಗಿದೆಯೋ ಅದೇ ಥರ ಇದು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಬ್ರಾಂಚಸ್ ಇದು, ರೈಟ್? ಇಲ್ಲಿ ಬಂದ್ಬಿಟ್ಟು ಇದು ಬ್ಯಾಂಕ್ ಅಂತ ಸಹ ಹೇಳಲಿಕ್ಕಾಗೋದಿಲ್ಲ, ಕೋಆಪರೇಟಿವ್ ಸೊಸೈಟಿ ಹೇಳಲಿಕ್ಕಾಗೋದಿಲ್ಲ, ಆ ಥರ ಮಾಡೆಲ್ ಇದೆ ಅದು. ಬಟ್ ದೇ ಆರ್ ರೆಗ್ಯುಲೇಟೆಡ್ ಇನ್ ಇಂಡಿಯಾ. ಸೊ ಅವರ ಸೆಂಟರ್ಗೆ ನೀವು ಹೋಗ್ಬಿಟ್ಟು ನೀವು ಕ್ಯಾಶ್ ಕೊಟ್ಬಿಟ್ಟು ಅಥವಾ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀವು ಬಿಟ್ಕಾಯಿನ್ ಪರ್ಚೇಸ್ ಮಾಡ್ಬೋದು ಬ್ರಾಂಚಸ್ಗೆ ಹೋಗಿ. ನೀವು ನಿಮ್ಮ ಬಿಟ್ಕಾಯಿನನ್ನು ಅವರಿಗೆ ಕೊಟ್ಬಿಟ್ಟು ನೀವು ಅದಕ್ಕೆ ಹಣ ಸಹ ತೊಗೊಂಡು ಬರ್ಬೋದು. ಸೊ ಈ ಥರ ನಾರ್ತ್ ಇಂಡಿಯಾದಲ್ಲಿ ಯೂನಿಟ್ಸ್ ಓಪನ್ ಆಗಿದೆ, ರೈಟ್? ಬಟ್ ಅದೇ ಹೆಸರಲ್ಲಿ ಬೇರೆಯವ್ರು ಮಾಡ್ಕೊಂಡು ಹೋದರೆ ಕಷ್ಟ ಇದೆ, ಆಮೇಲೆ ಅದು ಸ್ಕ್ಯಾಮ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಈಗ ರಿಸರ್ವ್ ಬ್ಯಾಂಕ್ ಒಂದು ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ, ಈಗ ಬ್ಯಾಂಕರ್ಸ್ ಬ್ಯಾಂಕ್ ಅಂತ ರಿಸರ್ವ್ ಬ್ಯಾಂಕ್ ಅನ್ನು ನಾವು ಟರ್ನ್ ಮಾಡ್ತೇವೆ. ಈಗ ಎಸ್ಪೆಷಲಿ ಈಗ ಕ್ರಿಪ್ಟೋ ಹೈಯೆಸ್ಟ್ ಸರ್ಕ್ಯುಲೇಷನ್ಸ್ ಅಲ್ಲಿ ಇದ್ರೂ ಕೂಡ ಈಗ ನಮ್ಮ ಗವರ್ಮೆಂಟ್ ಆಗಿರ್ಬೋದು, ಬ್ಯಾಂಕರ್ಸ್ ಆಗಿರ್ಬೋದು, ಅದಕ್ಕೆ ಅಷ್ಟು ಫೇವರ್ಡ್ ಆಗಿ ಸೈನ್ ತೋರಿಸ್ತಿಲ್ಲ. ಯಾವ ರೀಸನ್ಸ್ ಅಂತ ಇರ್ಬೋದು ಇದೆಲ್ಲ? ರೈಟ್. ಸೊ ಬ್ಯಾಂಕ್ಸ್ ಬಿಟ್ಬಿಡೋಣ, ನಾವು RBI ಹೋಗುವ, ರೈಟ್? ಮತ್ತೆ ಗೌರ್ಮೆಂಟ್ ತಗೊಳ್ಳೋ. ಬ್ಯಾಂಕ್ಸ್ ಎಲ್ಲ ಬೇಡ, ಬ್ಯಾಂಕ್ಸ್ ಎಲ್ಲ ಸ್ಟಿಲ್ ಕಮ್ ಅಂಡರ್ RBI, ರೈಟ್? ಸೊ ಇವರು ಸಹ ಕೂಡ ಒಂದು ರೆಗ್ಯುಲೇಷನ್ ತರಬೇಕಂತ ಹೇಳಿದ್ರೆ ಅವ್ರು ಸಹ ಕೂಡ ಒಂದು ಕಂಪ್ಲೀಟ್ ಫ್ರೇಮ್ ವರ್ಕ್ ಮಾಡಬೇಕು, ರೈಟ್? ಇವರು ಏಪ್ರಿಲ್ 2018 ಒಂದು ಬ್ಯಾಂಕಿಂಗ್ ರೆಸ್ಟ್ರಿಕ್ಷನ್ ಅಂತ ತಂದಿದ್ರು. ಅವಾಗ ಏನಾಯಿತು, ಜನ ಎಲ್ಲ ಅಂದ್ಕೊಂಡಿದ್ದೇನು ಕ್ರಿಪ್ಟೋ ಬ್ಯಾನ್ ಆಯಿತು ಅಂತ. ಕ್ರಿಪ್ಟೋ ಇಲ್ಲಿವರೆಗೆ ಯಾವತ್ತೂ ಬ್ಯಾನ್ ಆಗಿಲ್ಲ ಇಂಡಿಯಾದಲ್ಲಿ. ಬ್ಯಾನ್ ಆಗಿದ್ದೇನಂತ ಹೇಳಿದ್ರೆ, ಬ್ಯಾಂಕ್ಸ್ ಯಾವುದೆಲ್ಲ RBI ಕೆಳಗೆ ಬರ್ತದೋ ಆ ಬ್ಯಾಂಕ್ಸ್ ಎಲ್ಲ ಕ್ರಿಪ್ಟೋ ಎಕ್ಸ್ಚೇಂಜಸ್ ಜೊತೆಗೆ ರಿಲೇಷನ್ಶಿಪ್ ಕಟ್ ಮಾಡಬೇಕು. ಸೊ ಆದಾಗ ಏನಾಗುತ್ತೆ, ನೀವು ನಿಮ್ಮ ಹಣ ಹಾಕಿಬಿಟ್ಟು ಕ್ರಿಪ್ಟೋ ತೊಗೊಳ್ಳಿಕ್ಕೆ ಆಗೋದಿಲ್ಲ ಡೈರೆಕ್ಟಾಗಿ. ಸೊ ಅದನ್ನು ಇವಾಗ ಸುಪ್ರೀಂ ಕೋರ್ಟ್ ಆ ಬ್ಯಾನನ್ನು ಕ್ಯಾನ್ಸಲ್ ಮಾಡಿದ್ರು ಆ್ಯಸ್ ಆಫ್ March 4, 2020, ರೈಟ್? ಅದಾದಮೇಲೆ ಗ್ರೋತ್ ಸಿಕ್ಕಾಪಟ್ಟೆ ಬಂದಿದೆ. ಸೊ ಕ್ರಿಪ್ಟೋ ಅನ್ನೋದು ಇನ್ನೂ ಬ್ಯಾನ್ ಆಗಿಲ್ಲ, ರೆಗ್ಯುಲೇಷನ್ ಬರ್ತದೆ. ಬರಲಿಕ್ಕೆ ಸಹ ಟೈಮ್ ಬೇಕಾಗ್ತದೆ. ಫಸ್ಟ್ ಒಂದು ಡ್ರಾಫ್ಟ್ ಮಾಡಬೇಕು, ಬಿಲ್ ಪಾಸ್ ಆಗಬೇಕು, ಆಮೇಲೆ ಅದೊಂದು ಲಾಸ್ ಆಗಬೇಕು, ರೈಟ್? ಸೊ ಇಟ್ಸ್ ಅ ಟೈಮ್ ಟೇಕಿಂಗ್ ಪ್ರಾಸೆಸ್. ಮತ್ತು ಇದನ್ನು ಯಾರು ಮರ್ತಿಲ್ಲ RBIದಲ್ಲಿ, ಯಾಕಂದರೆ ಅವರಿಗೆ ಸಹ ಈ IT ಡಿಪಾರ್ಟ್ಮೆಂಟ್ ರೀಸೆಂಟ್ಲಿ ಒಂದು ರಿಪೋರ್ಟ್ ಹಾಕಿದ್ರು, ಎಷ್ಟು 1,000 ಕೋಟಿ ರೆವೆನ್ಯೂ ಮಿಸ್ ಆಗ್ತಿದೆ ಟ್ಯಾಕ್ಸ್ ಇಲ್ಲದೆ ಇದಕ್ಕೆ, ರೈಟ್? ಸೊ ಅದರಿಂದಾಗಿ ಇವರೊಂದು ಫ್ರೇಮ್ವರ್ಕ್ ಸಹ ಮಾಡ್ತಾ ಇದ್ದಾರೆ, ರೆಗ್ಯುಲೇಷನ್ ತರ್ತಾ ಇದ್ದಾರೆ, ಗೌರ್ಮೆಂಟ್ ಅರ್ಥನೂ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಾಂದರೆ ಅದು ಸುಪ್ರೀಂ ಕೋರ್ಟ್ ಬ್ಯಾನ್ ಲಿಫ್ಟ್ ಆಗಿರಲಿಲ್ಲ ಅಂದರೆ ಅದು ಕಂಟಿನ್ಯೂ ಆಗಿರೋದು ಅರ್ಥ ಮಾಡ್ಕೊಂಡಿರಲಿಲ್ಲ, ರೈಟ್? ಸೊ ದರ್ ಇಸ್ ಸಪೋರ್ಟ್ ಫ್ರಮ್ ಎವ್ರಿಬಡಿ. ಮೊನ್ನೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಾನು ಯಾರೋ ನನ್ನ ಫ್ರೆಂಡ್ ಒಬ್ಬರು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿದ್ರು, ಹಾಗೆ ನಾನು ಕಳಿಸ್ಕೊಟ್ಟಿದ್ರು. ಯಾವುದೋ ಒಂದು ದೇಶದಲ್ಲಿ ಒಬ್ಬ ಪರ್ಸನ್ ಹತ್ತಿರ ಏನೋ 7,000 BTC ಇತ್ತಂತೆ, ಆ್ಯಂಡ್ ಅವರಿಗೆ ಏನೋ ಪಾಸ್ವರ್ಡ್ಸ್ಗಳು ಮರೆತು ಹೋಗಿ ಯಾವುದೋ ಕಾರಣಕ್ಕೆ ರಿಟ್ರೈವ್ ಮಾಡದೆ ಅದೇ ಥರ ಬಾಕಿ ಉಳಿದಿದೆಯಂತೆ. ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, 2 ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಒಂದು 7,000 BTC, ಎರಡನೇ ವಿಚಾರ ಪಾಸ್ವರ್ಡ್ ಮರ್ತೋದ್ರು ಕೂಡ ಯಾಕೆ ಆ ಪಾಸ್ವರ್ಡ್ಸ್ಗಳನ್ನು ಅವರಿಗೆ ಸೆಟ್ ಆನ್ ಮಾಡಿ ಪಡ್ಕೊಳ್ಳಿಕ್ಕಾಗಲಿಲ್ಲ? ಇದ್ರದ ಹಿಂದಿರುವಂಥ ಒಂದು ಮೆಕ್ಯಾನಿಸಮ್ ಇದೆ, ರೈಟ್? ಸೊ ಈ ಕ್ರಿಪ್ಟೋ ಎಲ್ಲ ಏನಿದೆ, ನಮ್ಮ ಹತ್ರ ಇರುವ ಕ್ರಿಪ್ಟೋ ಆಗಲಿ ನಿಮ್ಮ ಹತ್ರ ಇರುವ ಕ್ರಿಪ್ಟೋ ಆಗಲಿ, ನಾವೆಲ್ಲ ಏನು ಮಾಡ್ತೀವಿ, 90% ನಾವು ಎಕ್ಸ್ಚೇಂಜಿಂದ ಬೈ ಮಾಡಿ ಆ ಎಕ್ಸ್ಚೇಂಜಿದು ವಾಲೆಟಲ್ಲಿ ಇಟ್ಟಿರ್ತೀವಿ, ರೈಟ್? ಸೊ ನಿಮಗೆ ಬೇಕಾಗಿರೋ ಪಾಸ್ವರ್ಡ್ ಯಾವುದು? ಅವಾಗ ಎಕ್ಸ್ಚೇಂಜ್ಗೆ ಲಾಗಿನ್ ಆಗಲಿಕ್ಕೆ, ಲಾಗೌಟ್ ಮಾಡಲಿಕ್ಕೆ ಮಾತ್ರ ನಿಮಗೆ ಬೇಕಾಗಿರೋದು, ರೈಟ್? ಲಾಗಿನ್ ಮಾಡಲಿಕ್ಕೆ ಮಾತ್ರ, ಮತ್ತು ವಿಡ್ರಾ ಮಾಡಲಿಕ್ಕೆ ನಿಮಗೆ ಪಾಸ್ವರ್ಡ್ ಬೇಕಾಗಿರೋದು. ಸೊ ಇಂಥ ಕ್ವಾಂಟಿಟಿ ಬಿಟ್ಕಾಯಿನ್ಸ್ ಬಂದಾಗ ಎಕ್ಸ್ಚೇಂಜಲ್ಲಿ ಯಾರೂ ಇಡಲಿಕ್ಕೆ ಹೋಗೋದಿಲ್ಲ, ರೈಟ್? ಇಫ್ ಫಾರ್ ಎನಿ ಅನ್ಫಾರ್ಚುನೇಟ್ ರೀಸನ್ ಎಕ್ಸ್ಚೇಂಜ್ ಹ್ಯಾಕ್ ಆಯಿತು, ಫಂಡ್ಸ್ ಎಲ್ಲ ಹೋಯ್ತು, ಏನಪ್ಪ ಮಾಡ್ತೀರ? 7,000 ಬಿಟ್ಕಾಯಿನ್ ಅಂದರೆ ಎಷ್ಟಾಯಿತು ಅಲ್ಲಿಗೆ, ರೈಟ್? ಸೊ ಇದೆಲ್ಲ ನಿಮ್ಮದು ಹಾರ್ಡ್ವೇರ್ ವಾಲೆಟಲ್ಲಿ ಸೇವ್ ಮಾಡಿರ್ತೀರ ನೀವು. ಸೊ ನಿಮ್ಮದು ಪೆನ್ ಡ್ರೈವ್ ಏನು ಬರ್ತದೆ ಅದೇ ಥರ ವಾಲೆಟ್ ಇರ್ತಾರೆ, ಅದರಲ್ಲಿ ನಿಮ್ಮದು ಪಾಸ್ವರ್ಡ್ ಇರ್ತದೆ. ಅದು ಬಂದುಬಿಟ್ಟು ನಿಮಗೆ ಒಂದು ಸೇಯಿಂಗ್ ಇದೆ ಕ್ರಿಪ್ಟೋ ವರ್ಲ್ಡಲ್ಲಿ ನಾವು ಹೇಳ್ತೀವಿ. ಸೊ ದ್ಯಾಟ್ ಸೇಯಿಂಗ್ ಇಸ್ ಕಾಲ್ಡ್ ನಾಟ್ ಯುವರ್ ಕೀಸ್ ನಾಟ್ ಯುವರ್ ಕಾಯಿನ್,
ಓಕೆ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ನಿಮ್ಮ ಹತ್ರ ಅದ್ರದ್ದು ಪ್ರೈವೇಟ್ ಕೀಸ್ ಇಲ್ಲ ಅಂದರೆ ಆಕ್ಸೆಸ್ ಮಾಡಲಿಕ್ಕೆ ನಿಮ್ಗೆ ಯಾರೂ ಬಿಟ್ಕಾಯಿನ್ ತೆಕ್ಕೊಡೋಕ್ಕಾಗೋದಿಲ್ಲ. ಸೊ ನೀವು ಮರ್ತರೆ ಹೋಯ್ತದಲ್ಲಿ ಅಷ್ಟೇ. ಓಕೆ, ಸೊ ಬೇರೆ ಯಾವುದೇ ಥರದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮೇಲ್ ಪಾಸ್ವರ್ಡ್ಸ್ ಎಲ್ಲ ಮರ್ತೋದ್ರೆ ಒಂದು ಸಿಂಪಲ್ ಕಂಪ್ಯಾರಿಸನ್ ಆಗ್ಬೋದು. ನಮ್ಮ ಮೇಲ್ ಪಾಸ್ವರ್ಡ್ಸ್ ಏನಾದ್ರು ಮರ್ತೋದ್ರೆ ನಾವು ಹೇಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿರ್ತೇವೆ ಅಥವಾ ಫರ್ಗಾಟ್ ಪಾಸ್ವರ್ಡ್ ಆಪ್ಷನ್ಸ್ಗೆ ಹೋಗ್ತೇವೆ, ಏನೆಲ್ಲ ಮಾಡಿ ಫೈನಲ್ ಆಗಿ ಪಾಸ್ವರ್ಡ್ ಅಟ್ಲೀಸ್ಟ್ ರೀಸೆಟ್ ಮಾಡಿ ಒಂದು ಹೊಸ ಪಾಸ್ವರ್ಡ್ ಜೊತೆಗೆ ಬರ್ತದೆ. ಅದೇ ವಿಚಾರ ಯಾಕೆ ನಮ್ಮ ಕ್ರಿಪ್ಟೋ ಅಥವಾ BTC ಅಥವಾ ಯಾವುದೋ ಒಂದು ಕ್ರಿಪ್ಟೋ ವ್ಯಾಲೆಟ್ ಅಲ್ಲಿ ಯಾಕೆ ಪಾಸಿಬಲ್ಸ್ ಇಲ್ಲ? ಓಕೆ, ಈಗ ನಿಮ್ಮದು ಜಿಮೇಲನ್ನು ಹ್ಯಾಕ್ ಮಾಡ್ಬೋದು, ಕರೆಕ್ಟಾ? ನಿಮ್ಮದು ಪಾಸ್ವರ್ಡ್ ನಿಮ್ಮ ಮೊಬೈಲ್ ನನ್ನ ಕೈಲಿದ್ದರೆ ನಾನು ಟ್ರೈ ಮಾಡಿಬಿಟ್ಟು ರೀಸೆಟ್ ಮಾಡಿಬಿಟ್ಟು ನನ್ನ ಕೆಲಸ ಮುಗಿಸಿ ಹೋಗ್ಬೋದು, ರೈಟ್? ಅದೇ ನಿಮ್ಮದು 7,000 ಬಿಟ್ಕಾಯಿನ್ ಇರೋ ವಾಲೆಟಿಗೆ ಆ ಥರ ಯಾರಾದರೂ ಮಾಡಿದರೆ ಏನಾಗಬಹುದು? ತುಂಬ ದೊಡ್ಡ ಡಿಸಾಸ್ಟರ್ ದೊಡ್ಡದಾಗುತ್ತೆ. ಸೊ ಅದಕ್ಕೆ ಮೆಕ್ಯಾನಿಸಮ್ ಹೇಗೆ ಹೇಳಿದರೆ, ಕಳ್ಕೊಂಡ್ರು ಕೂಡ ನೀವು ನಿಮ್ಮಿಂದನೇ ಹೋಗಿರುತ್ತೆ, ಅದು ಬೇರೆಯವರಿಂದ ಕಳ್ಕೊಂಡು ಹೋಗೋದಿಲ್ಲ. ಸೊ ಆ ಥರ ಒಂದು ಮೆಕ್ಯಾನಿಸಮ್ ಮಾಡಿ. ಸೊ ದಿಸ್ ಇಸ್ ವಾಟ್ ಓನರ್ಶಿಪ್ ಆಫ್ ಯುವರ್ ಮನಿ ಇಸ್, ರೈಟ್? ಕಂಪ್ಲೀಟ್ ಫ್ರೀಡಮ್ ಇರುತ್ತೆ. ಸೊ ಈ ಡಿಸೈನ್ ಮಾಡಿರೋದು ಆ ಥರ ಬ್ಲಾಕ್ ಚೈನ್. ನಿಮ್ಮದು ಪಾಸ್ವರ್ಡ್, ನಿಮ್ಮದು ಕೀಸ್ ಇಲ್ಲದಿದ್ದರೆ ನೀವು ಏನು ಮಾಡ್ಲಿಕ್ಕೆ ಆಗುತ್ತಿಲ್ಲ ಅಂದರೆ ದಟ್ ಈಸ್ ಹೌ ಇಟ್ ಇಸ್ ಬಿಲ್ಟ್. ಎಸ್, ಓಕೆ. ಈಗ ನಮ್ಮ ದೇಶದಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಏನು ಅಂತ ಹೇಳಿದರೆ, ಕರೆನ್ಸೀಸ್ಗಳು ಎಲ್ಲಿ ಪ್ರಿಂಟ್ ಆಗ್ತದೆ, ಅದೇ ಥರ ಶೇರ್ಸ್ಗಳು ಯಾವ ಥರ ರೆಡಿ ಆಗ್ತದೆ, ಯಾವ ಥರ ಮಾರ್ಕೆಟಿಗೆ ಬರ್ತದೆ, ಯಾರಿದ್ರ ಹಿಂದೆ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಾಯಿದೆ. ಅದೇ ನಮ್ಮ ಒಂದು ಕ್ರಿಪ್ಟೋ ಕರೆನ್ಸಿಯಲ್ಲಿ ಎಸ್ಪೆಷಲಿ ಬಿಟ್ಕಾಯಿನ್ ಅಂತ ಬರಬೇಕಾದ್ರೆ ಇದರ ಹಿಸ್ಟ್ರಿಗಳ ಬಗ್ಗೆ ಅಷ್ಟು ಕ್ಲಾರಿಟಿ ಯಾರಿಗೂ ಕೂಡ ಇಲ್ಲ. ಸೊ ಬಿಟ್ಕಾಯಿನ್ ಎಕ್ಸಾಕ್ಟ್ಲಿ ಹೇಗೆ ಕ್ರಿಯೇಟ್ ಆಯಿತು, ಯಾವ ಥರ ಕ್ರಿಯೇಟ್ ಆಯಿತು, ಈಗ ನಮ್ಮ ಕರೆನ್ಸೀಸ್ ಅಂತ ಬಂದಾಗ ಅಥವಾ ಶೇರ್ಸ್ ಅಂತ ಬಂದಾಗ ಎಕ್ಸಾಕ್ಟ್ ಡೆಫಿನೇಷನ್ ಎಲ್ಲರ ಹತ್ರ ಕೂಡ ಇದೆ. ಸೊ BTC ಬಗ್ಗೆ ಈ ಥರದ್ದು ಯಾವುದಾದ್ರು ಒಂದು ಡೆಫಿನೇಷನ್ಸ್ ಇದೆಯಾ? ರೈಟ್. ಸೊ ನಿಮಗೆ ಕ್ರಿಯೇಟರ್ ಬಂದುಬಿಟ್ಟು ಬಿಟ್ಕಾಯಿನ್ ಬಂದುಬಿಟ್ಟು ಅದರ ಒರಿಜಿನಲ್ ವೈಟ್ ಪೇಪರ್ ನೋಡಿದ್ರೆ ಗೊತ್ತಾಗ್ತದೆ. ಅದರಲ್ಲಿ ಉಂಟು ಸತೋಶಿ ನಾಕಮೋಟೋ ಅಂತ. ಅದು ಒಂದು ಪರ್ಸನ್ನ ಅಥವಾ ಗ್ರೂಪ್ ಆಫ್ ಪೀಪಲ್ನ ಅಥವಾ ಸುಮ್ಮನೆ ಒಂದು ಹೆಸರು ಹೇಳಿದ್ರೆ ಅದು ಯಾರಿಗೆ ಸಹ ಗೊತ್ತಿಲ್ಲ. ಬಟ್ ಇದರದ್ದು ಬ್ಯೂಟಿ ಏನಂತ ಹೇಳಿದ್ರೆ, ಯಾವುದೂ CEO ಇಲ್ಲದೆ ಒಂದು ಕಂಪ್ನಿ, ಯಾವುದೋ ಒಂದು ಕಸ್ಟಮರ್ ಸರ್ವಿಸ್ ಇಲ್ಲ, ಸಪೋರ್ಟ್ ಇಲ್ಲ, ಏನು ಇಲ್ಲದೆ 10 ವರ್ಷದಿಂದ ರನ್ ಆಗ್ತಿರೋ ಟೆಕ್ನಾಲಜಿ ಇದು, ರೈಟ್? ಸೊ ಆ ಸತೋಶಿ ನಾಕಮೋಟೋ ಅನ್ನೋರು ಈ ಥರದೊಂದು ಟೆಕ್ನಾಲಜಿ ಬಿಲ್ಡ್ ಮಾಡಿದರೆ ಅದ್ರ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ. ಸೊ ಇದು ನಿಮಗೆ ಬ್ಯಾಕ್ಗ್ರೌಂಡ್ ಕೊಡ್ಬೋದು. ಟೆಕ್ ವೈಸ್ ತುಂಬ ಇದೆ ಕೊಡಲಿಕ್ಕೆ, ಬಟ್ ಇನ್ ಜನರಲ್ ಟರ್ಮ್ಸ್ ಬಿಟ್ಕಾಯಿನ್ ಕ್ರಿಯೇಟ್ ಆಗಿದೆ ಹೀಗೆ 2008 ವೈಟ್ ಪೇಪರ್ ಬರೆದ್ರು, 2009 ಬಿಟ್ಕಾಯಿನ್ ಸರ್ಕ್ಯುಲೇಷನಿಗೆ ಬಂತು ಅಲ್ಲಿ. ಅದಾದಮೇಲೆ ಜನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸುಮಾರು ಫೋರಮ್ಸ್ ಇದೆ. ಒರಿಜಿನಲ್ ಬಿಟ್ಕಾಯಿನ್ ಫೋರಮ್ಗೆ ಹೋಗಿ ನೋಡಿದರೆ ಅಲ್ಲಿ ಜನ ಮಾತಾಡಿದೆ ಇದೆ ಅದರಲ್ಲಿ. ಎಲ್ಲಿವರೆಗೆ ಅಂತ ಹೇಳಿದರೆ, ಇದು ಎಷ್ಟು ಮೇಲೆ ಹೋಗ್ಬೋದು ಅಂತಲೇ ಇದೆ, ದಿಸ್ ಇಸ್ ಅ ಡೆಡ್ ಟೆಕ್ನಾಲಜಿ ಅಂತ ಹೇಳೋದು ಕೂಡ ಇದೆ ಅದರಲ್ಲಿ. ಬಟ್ ಅರ್ಥ ಮಾಡಿಕೊಂಡು ಜನ ಇನ್ವೆಸ್ಟ್ ಮಾಡಿ, ತುಂಬ ಜನ ಡೆವಲಪರ್ಸ್ ಅದಕ್ಕೆ ಬಂದುಬಿಟ್ಟು ಆ ಟೆಕ್ನಾಲಜಿಯನ್ನು ಲೈವ್ ಇಟ್ಟಿದ್ದಾರೆ ಅಷ್ಟೇ, ಮೇಂಟೈನ್ ಮಾಡಿ ಅದರದ್ದು ಹಾರ್ಡ್ ಫೋಕ್ಸ್ ಎಲ್ಲ ತೆಗೆದುಬಿಟ್ಟು ಬೇರೆ ಕ್ರಿಪ್ಟೋ ಕರೆನ್ಸಿ ಕೂಡ ಮಾಡಿದ್ದಾರೆ. ಸೊ ದಿಸ್ ವುಡ್ ಬಿ ದಿ ಜನರಲ್ ಬ್ಯಾಕ್ಗ್ರೌಂಡ್ ಯಾವ ಥರ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಅಂದರೆ ಈ ಥರದೊಂದು ಕಾನ್ಸೆಪ್ಟನ್ನು ಮಾಡಬೇಕಾದ್ರೆ ಇದರ ಹಿಂದಿನ ಒಂದು ಮೋಟೋ ಯಾವ ಥರ ಇದ್ದಿರ್ಬೋದು ಅಥವಾ ಯಾವುದೊಂದು ಪರ್ಪಸ್ಸಿಗೋಸ್ಕರ ಇದು ಡಿಸೈನ್ ಆಗಿರ್ಬೋದು, ಅದ್ರ ಬಗ್ಗೆ ಏನಾರು ಐಡಿಯಾಸ್ ಇದೆಯಾ? ಎಸ್. ಸೊ ಆ ಬಿಟ್ಕಾಯಿನ್ ವೈಟ್ ಪೇಪರಲ್ಲಿ ನಿಮ್ಮದು ಅಬ್ಸ್ಟ್ರಾಕ್ಟ್ ಓದಿದೆ, ಅದರಲ್ಲಿ ಡೀಟೇಲ್ಡ್ ಆಗಿದೆ. ಆ್ಯಕ್ಚುಲಿ ಇಟ್ಸ್ ಅಬೌಟ್ 8 to 10 ಲೈನ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ದಿಸ್ ಇಸ್ ಅನ್ ಎಲೆಕ್ಟ್ರಾನಿಕ್ peer to peer cash by eliminating not the exact words, but this is how I explain, by taking off the middleman and creating a trustless system, ಇದು ರೈಟ್? ಸೊ ನಾನು ನಿಮಗೆ ಇಷ್ಟು ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೆಂಟ್ರಲಿ ಥರ್ಡ್ ಪಾರ್ಟಿ ಒಂದು ಕಂಪನಿ ಬೇಕು ಅಂತ ಇಲ್ಲ ಅದನ್ನು ವೆರಿಫೈ ಮಾಡಲಿಕ್ಕೆ, ಎಲ್ಲರೂ ಸೇರಿ ವೆರಿಫೈ ಮಾಡ್ಬೋದು. ಯಾರಾದರೂ ಬಂದು ಅದು ಸಾಲ್ವ್ ಮಾಡಲಿಕ್ಕೆ ಏನು ಬೇಕಾಗಿರ್ತೋ, ವೆರಿ ಕಾಂಪ್ಲಿಕೇಟೆಡ್ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಇರುತ್ತೆ ನಾನು ಹೇಳಿದ್ದು, ಅದು ಸಾಲ್ವ್ ಆದರೆ ಅಲ್ಲಿ ನಿಮ್ಮದು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್, ರೈಟ್? ಅದು ಸಾಲ್ವ್ ಆಗಿದ ಕೂಡಲೇ ನೆಕ್ಸ್ಟ್ ಏನಂತ ಹೇಳಿದ್ರೆ ಅದನ್ನು ಬ್ಲಾಕ್ ಚೈನ್ ಲೆಡ್ಜರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗೋದು. ಇವಾಗ ಅರೌಂಡ್ 687,000 6,87,000 ಬ್ಲಾಕ್ಸ್ ಇದ್ದಾವೆ ಕಂಪ್ಲೀಟ್ ಬ್ಲಾಕ್ ಚೈನಲ್ಲಿ. ಒಂದೊಂದು ಬ್ಲಾಕಲ್ಲಿ 1000 ಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅದರಲ್ಲಿ, ರೈಟ್? ಸೊ ನೀವು ಯಾವುದೇ ಟ್ರಾನ್ಸಾಕ್ಷನ್ ನೋಡಿದರೆ ಸಹ ಉಂಟಲ್ಲ, ರಿವರ್ಸ್ ಆರ್ಡರಲ್ಲಿ ಹೋದರೆ ಫಸ್ಟ್ ಬ್ಲಾಕ್ ಏನಿದೆ ಜೆನೆಸಿಸ್ ಬ್ಲಾಕ್ ಅಂತ, ಅದು ಕನೆಕ್ಟ್ ಆಗಿರುತ್ತೆ. 687,000 ಬ್ಲಾಕು, ಒಂದು ಬ್ಲಾಕಲ್ಲಿ 1000 ಗಟ್ಟಲೆ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ದ ಮೋಟೋ ಬಿಹೈಂಡ್ ದಿಸ್ ವುಡ್ ಬಿ ಇನ್ ಸಚ್ ಎ ವೇ ದ್ಯಾಟ್ ಬ್ಯಾಂಕ್ಸ್ ಬೇಕಾಗಿಲ್ಲ ಟ್ರಾನ್ಸಾಕ್ಷನ್ಗೆ, ಇಂಟರ್ಮೀಡಿಯೇಟ್ರಿ ಬೇಕಾಗಿಲ್ಲ, ಇಂಟರ್ಮೀಡಿಯೇಟ್ರಿ ಇಲ್ಲದೇ ಕೂಡ ಟ್ರಾನ್ಸಾಕ್ಷನ್ ಮಾಡ್ಬೋದು. ಆ ಥರದೊಂದು ಟೆಕ್ನಾಲಜಿ ಒಂದು. ಇನ್ನೊಂದು, ನಿಮ್ಮ ಹಣವನ್ನು ನೀವೇ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಕ್ರಾಸ್ ಬಾರ್ಡರ್ ಪೇಮೆಂಟ್ ಕೋಟಿಗಟ್ಟಲೆ ಕೂಡ ಮಾಡ್ಬೋದು ಈ ಥರ. ಸೊ ದ್ಯಾಟ್ ವುಡ್ ಬಿ ದಿ ಹೋಲ್ ಮೋಟೋ ಬಿಹೈಂಡ್ ಇಟ್. ಈಗ ಯೂಶ್ವಲಿ ಯಾವುದಾದ್ರೂ ಒಂದು ಹಿಟ್ ಕಾನ್ಸೆಪ್ಟನ್ನು ಮಾರ್ಕೆಟಿಗೆ ತಂದರೆ ಈ ಕಾನ್ಸೆಪ್ಟ್ ನಂದು ಅಂತ ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಬರ್ತಾರೆ. ಬಟ್ ಈ ಥರ ಒಂದು ಕ್ಯಾಶುವಲ್ ಕ್ವೆಶನ್ ಆಗಿರ್ಬೋದು, ಅವರ ಸಕ್ಸಸರ್ಸ್ ಆಗಿರ್ಬೋದು ಅಥವಾ ಅಲ್ಲಿ ಗ್ರೂಪ್ ಆಫ್ ಪೀಪಲಲ್ಲಿ ಯಾರಾದರೂ ಇರ್ಬೋದು, ಅವರು ಮುಂದೆ ಬಂದು ಕ್ಲೇಮ್ ಮಾಡ್ಕೊಂಡಿದ್ದಾರೆ ಸೋ ಫಾರ್.
ಎಸ್ ಮಾಡ್ಕೊಂಡಿದ್ದಾರೆ. ಓಕೆ. ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಅದನ್ನು ಕ್ಲೇಮ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದಾರೆ, ಕೋರ್ಟಿಗೆ ಹೋಗಿ ಮಿಸರಬ್ಲಿ ಫೇಲ್ ಕೂಡ ಆಗಿದ್ದಾರೆ. ಓಕೆ. ಬೇರೆ ಕಂಟ್ರಿಯಲ್ಲಿ ಫೇಲ್ ಆಗಿದೆ ಅಂತ ಹೇಳ್ಬೋದಾ? ಪ್ರೂವ್ ಮಾಡ್ಲಿಕ್ಕೆ ಆಗಲಿಲ್ಲ ಇದು ಅವ್ರದ್ದು ಟೆಕ್ನಾಲಜಿ ಅಂತ. ಓಕೆ. ಸೊ ಎಕ್ಸ್ಕ್ಲೂಸಿವ್ ಆಗಿ ಅವರು ಮೋಸ್ಟ್ಲಿ ಕಾಪಿ ರೈಟ್ಸ್ ಮಾಡ್ಲಿಕ್ಕೆ ಅಥವಾ ಪೇಟೆಂಟ್ಸ್ ಏನಾದ್ರು ಮಾಡ್ಲಿಕ್ಕೆ ಹೊರಟಿರುವಂತ ಪಾಸಿಬಿಲಿಟೀಸ್ ಇದೆ. ಎಸ್, ಇದು ನಾನು ಮಾಡಿರುವಂತ ಕಾನ್ಸೆಪ್ಟ್ ಏನು ರಾಯಲ್ಟೀಸ್ ಇದೆ ಅಥವಾ ಏನಿದೆ ಅದು ನನಗೆ ಸಲ್ಲಬೇಕು ಅಂತ. ಸೊ ಮೋರ್ ಲೈಕ್ ಇದು ನಂದು ಇಷ್ಟು ಇದೆ, ನನಗೆ ಸಿಗ್ತಿಲ್ಲ, ಇದು ನನ್ನ ಹೆಸರಲ್ಲಿ ಇರಬೇಕು, ಓಕೆ, ಆ ಥರನೇ ಇರುತ್ತೆ, ರೈಟ್? ಸೊ ಮಾಡಲಿಕ್ಕೆ ಬಂದಿದ್ದಾರೆ. ಇದು ಸಣ್ಣ ಪುಟ್ಟ ಜನ ಅಲ್ಲ, ಇದು ಇವರು ಕೂಡ ತುಂಬ ದೊಡ್ಡ ಜನನೇ ಅಲ್ಲಿ, ರೈಟ್? ಸೊ ಅವ್ರು ಬಂದಿದ್ದಾರೆ ಕ್ಲೇಮ್ ಮಾಡಲಿಕ್ಕೆ, ಬಟ್ ಎಷ್ಟು ಪ್ರೂವ್ ಮಾಡ್ಲಿಕ್ಕೆ ಹೋದ್ರೂ ಅಷ್ಟು ಬ್ಯಾಕ್ ಫೈರ್ ಆಗ್ತಾ ಬಂತಿತ್ತು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ನಮ್ಮ ಇಂಡಿಯಾದಲ್ಲಿ ಸೊ ನಮ್ಮ ಡೆಬಿಟ್ ಕಾರ್ಡ್ಸನ್ನು ಯೂಸ್ ಮಾಡಿ ನಾವು ATM ಸೆಂಟರ್ಸ್ಗೆ ಹೋಗ್ತೇವೆ, ಕ್ಯಾಶನ್ನು ವಿಡ್ರಾ ಮಾಡ್ತೇವೆ. ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಹಲವಾರು ವಿಡಿಯೋಸ್ಗಳು ವೈರಲ್ ಆಗ್ತಿದೆ, ಬಿಟ್ಕಾಯಿನ್ BTC ATM ಅಂತ. ಸೊ ಇದೀಗ ನಮ್ಮ ಇಂಡಿಯಾದಲ್ಲಿ ಇದೆಯಾ ಅಥವಾ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಆಗಿದೆಯಾ ಅಥವಾ ಫಾರಿನ್ ನೇಷನ್ಸ್ನಲ್ಲಿ ಮಾತ್ರ ಇದೆಯಾ? ಫಾರಿನ್ ನೇಷನ್ಸ್ ಇದೆ. ಮತ್ತು ಒಂದು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಬಿಟ್ಕಾಯಿನ್ ATM ಅದು ನಿಮಗೆ ಪರ್ಚೇಸ್ ಮಾಡಲಿಕ್ಕೆ ಇರ್ಬೋದು, ರೈಟ್? ಸೊ ನೀವು ಹೋಗಿ ಹಣ ಅದಕ್ಕೆ ಡೆಪಾಸಿಟ್ ಮಾಡ್ತೀರಾ, ನಿಮಗೆ ಬಿಟ್ಕಾಯಿನ್ ಸಿಗ್ತದೆ. ಸೊ ನಮ್ಮ ಬೆಂಗಳೂರದ್ದು ಒಂದು ಎಕ್ಸ್ಚೇಂಜ್ ಇದೆ ಯೂನೋ ಕಾಯಿನ್ ಅಂತ, ಅವರು ಕೂಡ ಈ ಥರ ಮಾಡಿದರು. ಬಟ್ ಅದು ಅರ್ಥ ಮಾಡ್ಕೊಳಕ್ಕೆ ಆಗದೆ ಗೌರ್ಮೆಂಟಿಗೆ ಆ ಮೆಷಿನನ್ನು ಸೀಸ್ ಮಾಡಬೇಕಾಯ್ತು ಪಾಪ, ರೈಟ್? ದಿ ಕಾನ್ಸೆಪ್ಟ್ ವಾಸ್ ವೆರಿ ಸಿಂಪಲ್. ನಿಮ್ಮದು ಅಕೌಂಟ್ ನಂಬರಿಗೆ ನಿಮಗೆ ಬಿಟ್ಕಾಯಿನ್ ಹಾಕಬೇಕಿದ್ರೆ ಇಲ್ಲಿ ನಿಮ್ಮದು ಹಣ ಡೆಪಾಸಿಟ್ ಮಾಡಿ ತೋರಿಸ್ತೇವೆ ನಾವಲ್ಲ ಅಂತ. ವೆರಿ ಗುಡ್ ಕಾನ್ಸೆಪ್ಟ್. ಬಟ್ ಅದು ವರ್ಕೌಟ್ ಆಗಲಿಲ್ಲ, ಸೀಸ್ ಆಯಿತು ಪಾಪ. ಕಂಪನಿ ಫೌಂಡರ್ಸ್ಗಳಿಗೆ ಸ್ವಲ್ಪ ತೊಂದರೆ ಆಯಿತು. ಬಟ್ ಆಲ್ ಇನ್ ಆಲ್ ಅವರು ಒಳ್ಳೆ ಎಕ್ಸ್ಚೇಂಜ್ ಇವಾಗ ಪುನಃ ಗ್ರೋ ಮಾಡ್ತಿದ್ದಾರೆ. ಸೊ ಇಂಡಿಯಾದು ಬ್ಯಾಂಕಿಂಗ್ ರೆಸ್ಟ್ರಿಕ್ಷನ್ ಬಂದಾಗ ಫೈಟ್ ಮಾಡಲಿಕ್ಕೆ ಮೇನ್ ಕಾರಣನೇ ಫೌಂಡರ್ಸ್ ಯೂನೋ ಕಾಯಿನ್ ಇದ್ದು. ಸೊ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಅವ್ರದ್ದು ಕೂಡ ಮಾಡಲಿಕ್ಕೆ, ರೈಟ್? ಸೊ ಫಾರಿನ್ ನೇಷನಲ್ಲಿ ಕೂಡ ATMs ಇದೆ. ಬಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇಸ್, ನಾವು ATM ಕಾರ್ಡ್ ಡೆಬಿಟ್ ಕಾರ್ಡ್ ಕಂಪೇರ್ ಮಾಡಿದ್ವಿ, ಆ್ಯಂಡ್ ವಿ ಟ್ರೈ ಟು ಕಂಪೇರ್ ವಿತ್ ಬಿಟ್ಕಾಯಿನ್ಗೆ ATM ಇದೆಯಲ್ಲ ಅಂತ. ಎಸ್, ಅದು ಬಿಟ್ಟು ನಿಮಗೆ ಕ್ರಿಪ್ಟೋ ಕರೆನ್ಸಿ ಡೆಬಿಟ್ ಕಾರ್ಡ್ಸ್ಗಳಿದೆ ಈಗ. ಇಂಟ್ರೆಸ್ಟಿಂಗ್. ಯಾವುದೆಲ್ಲ ಲೈಕ್ ಆಫರ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? Crypto.com ಅಂತ ಒಂದಿದೆ, ಕ್ರಿಪ್ಟೇರಿಯಂ ಅಂತ ಒಂದಿದೆ, 10x ಅಂತ ಒಂದು ಕಂಪನಿ ಇತ್ತು, ಬಟ್ ಐ ಥಿಂಕ್ ದೇ ಶಟ್ ಡೌನ್. ಆ ಥರ ಹಲವಾರು ಕಂಪನಿಗಳಿದ್ದಾವೆ, ರೈಟ್? ಬ್ಯಾಂಗ್ಳೂರ್ದು ಒಂದು ಎಕ್ಸ್ಚೇಂಜ್ BitBNS.com ಅಂತಿದೆ, ಅವರು ಕ್ರಿಪ್ಟೋ ಡೆಬಿಟ್ ಕಾರ್ಡ್ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ZPay ಅಂತಿದ್ದಾರೆ, ಅವರು ಮಾಸ್ಟರ್ ಕಾರ್ಡ್ ಜೊತೆಗೆ ಟೈಪ್ ಮಾಡಬೇಕು ಅಂತ ಇದ್ದಾರೆ. ಸೊ ಇಂಡಿಯಾದಲ್ಲಿ ಅದು ಬರಬೇಕಂತ ಹೇಳಿದ್ರೆ ನಂಬರ್ 1 ರೆಗ್ಯುಲೇಷನ್ ಬರಲೇಬೇಕು, ರೈಟ್? ಸೊ ನಿಮ್ದು ಏನೇ ಪೇಮೆಂಟ್ಸ್ ಏನೇ ಇದ್ರೂ ಕೂಡ RBI ಮೂಲಕ ಬರುತ್ತೆ. ಬಟ್ ಆ Crypto.com ಕಾರ್ಡ್ ಅನ್ನೋದಿದೆಯಲ್ಲ, ಅದು ನಿಮಗೆ ಸುಮಾರು ಕಂಟ್ರೀಸಲ್ಲಿದೆ, ಸಿಂಗಾಪುರಲ್ಲಂತೂ ಇದೆ ಡೆಫಿನೆಟ್ಲಿ. ನಿಮ್ಗೇನಂತ ಹೇಳಿದ್ರೆ, ನಿಮಗೆ ಚಾಯ್ಸ್ ಇದೆ ಯಾವ ಕರೆನ್ಸಿ ಸ್ಪೆಂಡ್ ಮಾಡಬೇಕು ಅಂತ. ಕಾರ್ಡ್ ಸ್ವೈಪ್ ಮಾಡಿದರೆ ನಿಮ್ಮದು ಕ್ರಿಪ್ಟೋ ಏನಿದೆ ಅದು INRಗೆ ಅಥವಾ ಆ ಕಂಟ್ರಿದು ಲೋಕಲ್ ಕರೆನ್ಸಿಗೆ ಕನ್ವರ್ಟ್ ಆಗಿಬಿಟ್ಟು ಅಲ್ಲಿ ಸ್ವೈಪ್ ಆಗುತ್ತೆ. ಬಟ್ ಲೈಕ್ ಎನಿ ಕ್ರೆಡಿಟ್ ಕಾರ್ಡ್ ಇನ್ ಇಂಡಿಯಾ, ಇಷ್ಟು ಸ್ವೈಪ್ ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ, ರೈಟ್? ಅವ್ರು ಸಹ ಕ್ರಿಪ್ಟೋದಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ. ಇಂಟ್ರೆಸ್ಟಿಂಗ್. ಸೊ ಈ ಕರೆನ್ಸಿ ಅನ್ಬೇಕಾದ್ರೆ ನೆನಪಾಯಿತು, ಮೊನ್ನೆ ಒಬ್ಬರ ಹತ್ರ ಮಾತಾಡಬೇಕಾದ್ರೆ ಅವರೊಂದು ವಿಚಾರವನ್ನು, ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ನಾನೀಗ ಅಬ್ರಾಡ್ಗೆ, ದುಬೈ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಅಥವಾ ಯಾವುದೇ ನೇಷನ್ಗೆ ಬೇಕಾದ್ರೆ ಹಾಗೇನೆ ಹೋಗ್ತಾನೆ, ನನ್ನ ಹತ್ರ BTC ಇದ್ರೆ ಸಾಕು, ಅಲ್ಲಿನ ಮಾಲ್ಸ್ಗಳಲ್ಲಿ BTCಯನ್ನು ಆಕ್ಸೆಪ್ಟ್ ಮಾಡ್ತಾರೆ. ಇಲ್ಲಿ ಹೇಗೆ INR ಅನ್ನು ಆಕ್ಸೆಪ್ಟ್ ಮಾಡ್ತಾರೋ ಅಲ್ಲಿ BTCಯನ್ನು ಆಕ್ಸೆಪ್ಟ್ ಮಾಡ್ತಾರೆ. ಈ ಸ್ಟೇಟ್ಮೆಂಟ್ ಮೇಲೆ ಎಷ್ಟು ರಿಲಯಬಿಲಿಟಿ ಅಥವಾ ಎಷ್ಟು ರಿಲಯಬಲ್ ಆಗ್ಬೋದು ಅಂತ ನನಗೆ ಗೊತ್ತಿಲ್ಲ. ಎಲ್ಲರ ಪರವಾಗಿ ಇದು ಎಲ್ಲ ಕಾಮನ್ ಮ್ಯಾನ್ಗಳಿಗಿರುವಂಥ ಡೌಟ್. ಈಗ ಮಾರ್ಕೆಟ್ನಲ್ಲಿ ಯಾವ ಥರ ಟಾಕ್ಸ್ ಬರ್ತಿದೆ ಅಂತ ಹೇಳಿದರೆ, ನಾನು ಏನಿಲ್ಲ, ನನ್ನ ಗ್ಯಾಜೆಟ್ಸನ್ನು ತೊಗೊಂಡು ನಾನು ಅಬ್ರಾಡಿಗೆ ಟ್ರಾವೆಲ್ ಮಾಡ್ತೇನೆ, ನನ್ನ ಹತ್ರ BTC ಇದೆ, ನಾನು ಅದ್ರ ಮುಖಾಂತರ ಅಲ್ಲಿ ಹೋಗಿ ಟ್ರಾನ್ಸಾಕ್ಷನ್ ಮಾಡ್ತೇನೆ, ನನಗೆ ಬೇರೆ ಯಾವುದೇ ಎಕ್ಸ್ಚೇಂಜಸ್ ಬೇಡ, ಈ ಥರದ್ದೆಲ್ಲ ಟಾಕ್ಸ್ಗಳು ಮಾರ್ಕೆಟಲ್ಲಿ ಬರ್ತಿದೆ. ಇದು ನಿಜನಾ? ನಿಜ. ಸೊ ಈ ಥರ ದುಬೈಯಲ್ಲಿ ನನಗೆ ಗೊತ್ತಿಲ್ಲ ನನಗೆ ಇದೆಯಾ ಇಲ್ವಾ ಅಂತ, ಬಟ್ ಇರಬಹುದು. ಇವಾಗ ಡೆವಲಪ್ಮೆಂಟ್ ಅಷ್ಟಾಗಿದೆ. ದುಬೈ ಇಸ್ ಆಲ್ಸೋ ಲಿಟಲ್ ಬಿಟ್ ಆಫ್ ಕ್ರಿಪ್ಟೋ ಫ್ರೆಂಡ್ಲಿ. ನಾನು 2019 ನಮ್ಮದು BitBNS ಒಟ್ಟಿಗೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಸಿಂಗಾಪುರ್ಗೆ ಮತ್ತು ಥೈಲ್ಯಾಂಡ್ಗೆ ನಾವು 2 ಕಾನ್ಫರೆನ್ಸಿಗೆ ಹೋಗಿದ್ವಿ, ನಾನು ಮತ್ತು ನಮ್ಮ CEO. ಸೊ ಅಲ್ಲಿ ಹೋಗಿ ನಾವು ಇದ್ದ ಕಾನ್ಫರೆನ್ಸ್ ಜಾಗದಲ್ಲಿ ಮಾತ್ರ ಅಲ್ಲ, ಬೇರೆ ರೆಸ್ಟೋರೆಂಟ್ಗಳಲ್ಲಿ ಸಹ ನೋಡಿದ್ದೇವೆ. ನೀವು ಕ್ರಿಪ್ಟೋದಲ್ಲಿ ಪೇ ಮಾಡ್ಬೋದು, ಅಲ್ಲಿ BTC ಕಳಿಸ್ಬೋದು, ಇಥೇರಿಯಂ ಕಳಿಸ್ಬೋದು, ಲೈಟ್ ಕಾಯಿನ್ ಕಳಿಸ್ಬೋದು, ಎಲ್ಲ ಮಾಡ್ಬೋದು. ಬಟ್ however, purchasing small items with Bitcoin is not recommended. Considering the price and the transfer fees, it is not recommended. ಬಟ್ ನನಗೆ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಖುಷಿಯಾಗಿ ಹೋಗ್ಬಿಟ್ಟು ಬಿಟ್ಕಾಯಿನ್ ಸ್ಪೆಂಡ್ ಮಾಡ್ತೀನಿ. ಯಾಕಂದರೆ ಇಲ್ಲಿವರೆಗೂ ಆ ಚಾನ್ಸಸ್ ಸಿಕ್ಕಿಲ್ಲ ನಮಗೆ ಹೋಗ್ಬಿಟ್ಟು ಬಿಟ್ಕಾಯಿನಲ್ಲಿ ಪರ್ಚೇಸ್ ಮಾಡಲಿಕ್ಕೆ, ರೈಟ್? ಬಟ್ ಈ ಥರ ಜಾಗಗಳು ಸಿಂಗಾಪುರಲ್ಲಿ ಇದ್ದಾವೆ. ಕೆಫೆಗೆ ಹೋಗ್ಬಿಟ್ಟು ನೀವು ಕ್ರಿಪ್ಟೋ ಪೇ ಮಾಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಈಗ ನಮ್ಮದು ಯೂಶ್ವಲ್ ಆಗಿ ಇಂಡಿಯಾದಲ್ಲಿ ಒಂದು ನಮ್ಮ ಎಸ್ಪೆಷಲಿ ಎಲ್ಲ ಪಾಪ್ಯುಲೇಷನ್ಗೆ ಏನೊಂದು ಹ್ಯಾಬಿಟ್ ಇದೆ ಅಂತ ಹೇಳಿದರೆ,
ಯಾವುದೇ ಒಂದು ಹೊಸ ವಿಚಾರಗಳು ಬಂದಾಗ ಅದು ಡೌನ್ಲೋಡ್ ಮಾಡಿ ಆ್ಯಪ್ ಮುಖಾಂತರ ಸಿಗ್ತದಾ ಅಂತ ಚೆಕ್ ಮಾಡ್ತಾರೆ. ಈಗ ಇದೇ ಕ್ರಿಪ್ಟೋ ಕರೆನ್ಸಿ ಅಂತ ಒಂದು ವಿಚಾರಗಳು ಬಂದಾಗ ಸೊ ಯಾವುದೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಬೋದು, ಅಪ್ಲಿಕೇಶನ್ಸ್ ಇದೆಯಾ, ಎಕ್ಸ್ಚೇಂಜ್ ಹೌಸ್ಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ರೈಟ್. ಸೊ ಇಂಡಿಯಾದಲ್ಲಿ ಇವಾಗ ಟೋಟಲ್ ಎಷ್ಟು ಸುಮಾರು ಎಕ್ಸ್ಚೇಂಜ್ಗಳಿದ್ವು. ಬಟ್ ಈ ಸುಪ್ರೀಂ ಕೋರ್ಟ್ ಬ್ಯಾಂಕಿಂಗ್ದು ಇಶ್ಯೂ ಆದಮೇಲೆ ಕೆಲವೆಲ್ಲ ಶಟ್ ಡೌನ್ ಮಾಡೋದವ್ರಿಗೆ ಆಪರೇಷನ್ ಮಾಡಲಿಕ್ಕಾಗಲಿಲ್ಲ. ಬಟ್ ಇವಾಗ 3 ಎಕ್ಸ್ಚೇಂಜ್ಗಳು ನಿಂತಿದ್ದಾವೆ ಇಂಡಿಯಾದಲ್ಲಿ. ಪ್ರತಿಯೊಂದು ಎಕ್ಸ್ಚೇಂಜ್ ಕೂಡ ಅವ್ರದ್ದೇ ಆದ ಸ್ಪೆಷಾಲಿಟಿ ಇದೆ. ಸೊ BitBNS ಅಂತ ಇದೆ, WazirX ಅಂತ ಇದೆ, CoinDCX ಅಂತ ಇದೆ. ಇದು 3 ಟಾಪ್ ಎಕ್ಸ್ಚೇಂಜಸ್ ಇಂಡಿಯಾದಲ್ಲಿ. ಅದರಲ್ಲಿ 2ಕ್ಕೆ ನಾನು ಆಗಲೇ ಕೆಲಸ ಮಾಡಿದ್ದೇನೆ, BitBNS ಮತ್ತು CoinDCX. ಸೊ OKX ಬಂದುಬಿಟ್ಟು ಇಟ್ಸ್ ಅನ್ ಎಕ್ಸ್ಚೇಂಜ್ ದ್ಯಾಟ್ ಕ್ಯಾನ್ ಬಿ ಯೂಸ್ ಬೈ ಎನಿಬಡಿ ಅಕ್ರಾಸ್ ದ ಗ್ಲೋಬ್. ಯಾಕಂದರೆ ಅವ್ರದ್ದು ಕ್ರಿಪ್ಟೋ ಟು ಕ್ರಿಪ್ಟೋ ಟ್ರೇಡಿಂಗ್ ಇರೋದು. ಅವ್ರದ್ದು ಫಿಯಾಟ್ ವಿಚ್ ಇಸ್ ಲೋಕಲ್ ಕರೆನ್ಸಿ ಇನ್ನೂ ಇಂಟ್ರೊಡ್ಯೂಸ್ ಮಾಡಬೇಕು ಅವರಲ್ಲಿ, ರೈಟ್. ಆ ಥರ ಬೈನಾನ್ಸ್ ಅಂತ ಇನ್ನೊಂದು ಎಕ್ಸ್ಚೇಂಜ್ ಇದೆ. US ಅಲ್ಲಿ Coinbase ಅಂತ ಇದೆ, Kraken ಅಂತ ಇದೆ. ಸೊ ಎಲ್ಲ ಎಕ್ಸ್ಚೇಂಜ್ಗಳ ಆ್ಯಪಿಗೆ ಅಥವಾ ವೆಬ್ಸೈಟಿಗೆ ಹೋದರೆ ಎಜುಕೇಷನ್ ಮೆಟೀರಿಯಲ್ ಇದಾವೆ ಅದರಲ್ಲಿ. ಬಟ್ ಇಂಡಿಯಾದಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮದು ಡೈವರ್ಸ್ ಕಂಟ್ರಿ, ಲ್ಯಾಂಗ್ವೇಜಸ್ ಎಷ್ಟಿದ್ದಾವೆ, ರೈಟ್. ಸೌತ್ ಇಂಡಿಯಾದಲ್ಲಿ ಅಷ್ಟು ಲ್ಯಾಂಗ್ವೇಜ್ ಇದೆ, ನಾರ್ತ್ ಇಂಡಿಯಾದಲ್ಲಿ ಅಷ್ಟು ಲ್ಯಾಂಗ್ವೇಜ್ ಇದೆ. ಎಲ್ರಿಗೂ ಹಿಂದಿ ಅರ್ಥ ಆಗಲ್ಲ ಸೌತಲ್ಲಿ, ಇಂಗ್ಲೀಷ್ ಸ್ವಲ್ಪ ಅಲ್ಲಿ ನಾರ್ತಲ್ಲಿ ಅರ್ಥ ಆಗೋದಿಲ್ಲ. ಸೊ ಅದಿದೆ, ರೈಟ್. ಸೊ ಎಲ್ಲ ಎಕ್ಸ್ಚೇಂಜಸ್ಗಳ ರಿಸೋರ್ಸಸ್ ಹಾಕ್ತಿದ್ದಾರೆ ಎಜುಕೇಟ್ ಮಾಡಲಿಕ್ಕೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ. ಒಂದು ಬಂದುಬಿಟ್ಟು ಈ ಯೂಟ್ಯೂಬ್ KOLs ಇರ್ತಾರಲ್ಲ, ಒಳ್ಳೆ ಯೂಟ್ಯೂಬ್ಗರು ಫಿನಾನ್ಸ್ ಬಗ್ಗೆ ಮಾತಾಡೋರು, ಅವ್ರನ್ನೆಲ್ಲ ಅವ್ರ ಹತ್ರ ಎಲ್ಲ ಕೊಲಾಬ್ರೇಟ್ ಮಾಡಿಬಿಟ್ಟು ಯಾರ ಹತ್ರನೂ ಕೂಡ ಟ್ರೇಡ್ ಮಾಡಿ ಅಂತ ಹೇಳ್ತಿಲ್ಲ ಅವರು. ಯಾಕಂದರೆ ಅದು ಫೈನಾನ್ಷಿಯಲ್ ಅಡ್ವೈಸ್ ಆಗುತ್ತೆ, ರೈಟ್. ಫೈನಾನ್ಷಿಯಲ್ ಅಡ್ವೈಸ್ ಯಾರೂ ಕೊಡೋದು ಸಹ ಇಲ್ಲ. ಸೊ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಇದರಲ್ಲಿ ಈ ಥರ ಅಡ್ವಾಂಟೇಜಸ್ ಇದೆ. 2 ನಿಮಿಷಗಳಲ್ಲಿ ನಿಮ್ಮದು KYC ಆಗ್ತದೆ, 10 ಸೆಕೆಂಡ್ ಒಳಗಡೆ ನಿಮ್ಮದು INR ಡೆಪಾಸಿಟ್ ಆಗ್ತದೆ ಅಲ್ಲಿ. ಆಮೇಲೆ ನೀವು ಟ್ರೇಡ್ ಮಾಡ್ಬೋದು ಅಂದ್ಬಿಟ್ಟು ಪ್ರಾಡಕ್ಟ್ ರಿವ್ಯೂಸ್ ಕೊಡ್ತಿದ್ದಾರೆ. ಅದು ಬಂದ್ಬಿಟ್ಟು ಎಕ್ಸ್ಚೇಂಜ್ದಾಯಿತು. ಸೊ ಎಕ್ಸ್ಚೇಂಜ್ ಇನ್ನೂ ಸಹ ಏನು ಮಾಡ್ತಿದ್ದಾವೆ ಅಂತ ಹೇಳಿದ್ರೆ, ಬಿಟ್ಕಾಯಿನ್ ಅಂದರೆ ಏನು, ಕ್ರಿಪ್ಟೋ ಅಂದರೆ ಏನೇನಿದೆ, ನಿಮ್ಮದು ಟ್ರೇಡ್ ಮಾಡಿದ್ರೆ ನೀವು ಹೇಗೆ ಕ್ಯಾಪಿಟಲ್ ಪ್ರೊಟೆಕ್ಟ್ ಮಾಡಬೇಕು, ಯಾವ್ಯಾವ ಥರ ಆರ್ಡರ್ಸ್ ಹಾಕಬೇಕು, ಸ್ಟಾಪ್ ಲಾಸ್ ಆಗಬೇಕು, ಇನ್ವೆಸ್ಟ್ಮೆಂಟ್ ಯಾವ್ಯಾವ ಥರದೆಲ್ಲ ಮಾಡಿ, ಎಲ್ಲ ಥರ ಎಜುಕೇಷನ್ ರಿಸೋರ್ಸಸ್ ಪುಷ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸಹ ಟ್ರೈ ಮಾಡ್ತಾ ಇದ್ದಾರೆ. ಎಸ್, ಈಗ ಫಿನಾನ್ಷಿಯಲ್ ಅಡ್ವೈಸ್ ಅಂತ ಒಂದು ವರ್ಡನ್ನು ಯೂಸ್ ಮಾಡಿದ್ರಿ. ಸೊ ಅದಕ್ಕೆ ಒಂದು ಕನೆಕ್ಷನ್ಸನ್ನು ತೊಗೊಂಡ್ಬರ್ತಾನೆ. ಈಗ ಇನ್ವೆಸ್ಟ್ಮೆಂಟ್ ಅಂತ ಬರಬೇಕಾದ್ರೆ ಸೊ ಯೂಶ್ವಲ್ ಆಗಿ ಒಂದು ಶಾರ್ಟ್ ಟರ್ಮ್ ಅಥವಾ ಒಂದು ಲಾಂಗ್ ಟರ್ಮ್ ಅಂತ ಹೋಗ್ತಾರೆ, ಒಂದು ಮೀಡಿಯಂ ಟರ್ಮ್ ಅಂತ ಕೂಡ ಬರ್ತಾರೆ. ಅದೇ ಒಂದು ಕ್ರಿಪ್ಟೋ ಕರೆನ್ಸೀಸಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಸಜೆಸ್ಟೆಡ್ ಅಥವಾ ಆರ್ ನಾಟ್? ಆ್ಯಸ್ ಅನ್ ಇನ್ವೆಸ್ಟ್ಮೆಂಟ್ ಇಟ್ ಈಸ್ ಡೆಫಿನೆಟ್ಲಿ ಬೆಟರ್ ದೆನ್ ಗೋಲ್ಡ್. ಓಕೆ. ಎನಿ ಗಿವನ್ ಡೇ ನಿಮಗೆ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಇದ್ದರೆ ಗೋಲ್ಡ್ ಇರೋದನ್ನು ನಾನು ಎನಿ ಡೇ ಅದನ್ನು ಮಾರಿಬಿಟ್ಟು ನಾನು ಬಿಟ್ಕಾಯಿನ್ ಪರ್ಚೇಸ್ ಮಾಡಿರ್ತೀನಿ, ರೈಟ್. ಸೊ ನನಗೆ ಗೊತ್ತಿರುವ ಹಾಗೆ the best way for investment is if you split your investment into multiple investments again, right, from the total capital. But again, this is not an investment advice at all. Making that very clear. ನಾನು ಮಾಡೋದು ಏನು ಅಂತ ಹೇಳ್ತಿದ್ದೇನೆ ಅಷ್ಟೇ, ರೈಟ್. ಸೊ SIP ಅಂತ ಒಂದು ಮಾಡ್ಬೋದು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಆರ್ SVP, ಸಿಸ್ಟಮ್ಯಾಟಿಕ್. ಹಾಂ, ಸೇಮ್ ಅದೇ ಥರ ನಿಮ್ಗೆ ಇವಾಗ ಬಿಟ್ಕಾಯಿನಲ್ಲಿ ಸಹ ಉಂಟು. ಸೊ ನಿಮಗೆ ದಿನಕ್ಕೆ $5 ಸ್ಟಾರ್ಟ್ ಮಾಡ್ಬೋದು ಬೇಕಿದೆ, ಅಥವಾ ವಾರಕ್ಕೆ $5 ಸ್ಟಾರ್ಟ್ ಮಾಡ್ಬೋದು. ನಿಮ್ಮದು ಫಂಡ್ಸಲ್ಲಿ ಹಾಕಿಬಿಟ್ರೆ ಆಯ್ತು ಅಷ್ಟೇ, ಆಟೋಮೆಟಿಕ್ ಅದು ಕಟ್ ಆಗ್ತಾ ಹೋಗ್ತದೆ. 3 ಟಾಪಪ್ ಕಮ್ಮಿ ಇರುವಾಗ ನಿಮಗೆ ಕಾಲ್, ಮೆಸೇಜ್, ಇಮೇಲ್ ಬರ್ತದೆ, ನಿಮ್ಮದು ಟಾಪಪ್ ಖಾಲಿ ಇದೆ ಹಾಕಿ ಅಂತ. ಸೊ ನಮ್ಮದು ಕಂಪನಿ BitBNS ಇದೆಯಲ್ಲ ಮುಂಚೆದು, ಅದರಲ್ಲಿ ಬಿಟ್ ಡ್ರಾಪ್ಲೆಟ್ ಅಂತ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ. ಸೊ ಆ ಥರದ್ದು ಕೂಡ ಇಟ್ ಈಸ್ ವೆರಿ ಮಚ್ ರೆಕಮೆಂಡೆಡ್. ಇನ್ವೆಸ್ಟರಿಗೆ ಟೈಮ್ ಇರ್ತದೆ, ಟ್ರೇಡರ್ಗೆ ಏನಂತ ಹೇಳಿದ್ರೆ ದಿನದ ಟ್ರೇಡ್ ಆಗಬೇಕು, ರೈಟ್. ಸೊ ದಿಸ್ ಅ ಹ್ಯೂಜ್ ಡಿಫ್ರೆನ್ಸ್. ಆಸ್ ಅನ್ ಇನ್ವೆಸ್ಟ್ಮೆಂಟ್ ಎನಿ ಗಿವನ್ ಡೇ ಬಿಟ್ಕಾಯಿನ್ ಇಸ್ ಮಚ್ ಬೆಟರ್ ದೆನ್ ಗೋಲ್ಡ್. ಓಕೆ, ಅಬ್ಸಲ್ಯೂಟ್ಲಿ. ಸೊ ಇಲ್ಲಿ ವಿಚಾರ ಏನು ಅಂತ ಹೇಳಿದರೆ, ಒಂದು ಗೇಮ್ ಆಫ್ ಚಾನ್ಸ್ ಅಥವಾ ಗೇಮ್ ಆಫ್ ಲಕ್ ಅಂತ ತಗೊಂಬಂದ್ರೆ ನೀವು ಈ ಕ್ರಿಪ್ಟೋವನ್ನು ಯಾವುದರಲ್ಲಿ ಕ್ಯಾಟಗರೈಸ್ ಮಾಡ್ತೀರಾ? ಇಟ್ ಇಸ್ ಇನ್ ಅ ಗೇಮ್ ಆಫ್ ಚಾನ್ಸ್ ಆರ್ ಗೇಮ್ ಆಫ್ ಲಕ್? I wouldn't put them in any buckets. Okay. Right? Reason being, ನಾನು ನಿಮಗೆ 10 years ಡೇಟಾ ಕೊಡ್ತಿದ್ದೇನೆ, ರೈಟ್. 5 ಪೈಸೆ ಎಲ್ಲಿ ಹೋಯ್ತು, 30 ಲಕ್ಷ ಎಲ್ಲಿ ಹೋಯ್ತು. ದಿಸ್ ಇಸ್ ದ ಗ್ರೋತ್ ದಟ್ ಯು ಸೀನ್. ಅಪ್ಸ್ ಆ್ಯಂಡ್ ಡೌನ್ಸ್ ಇದಾವೆ. ಅಗೇನ್, ದಿಸ್ ಇಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಎನಿ ಗಿವನ್ ಡೇ ಬಿಟ್ಕಾಯಿನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇಟ್ಸ್ ಅ ಸೇಫ್ ಹೇವನ್. ಇಲ್ಲಾಂದರೆ $2 ಬಿಲಿಯನ್ ಎಲ್ಲ ಖರ್ಚು ಮಾಡಿ ಕಂಪನಿ ಹಾಕಬೇಕಂತ ಹೇಳಿದ್ರೆ ಕಷ್ಟ ಆಯ್ತು. ಆ್ಯಂಡ್ ಇಲ್ಲಿ ಒಂದು ಕ್ವೆಶನ್ ರೈಸ್ ಆಗ್ತದೆ, ಏನು ಅಂತ ಹೇಳಿದರೆ, ಯಾವುದೇ ಒಂದು ವಿಚಾರವಂತ ಬಂದಾಗ ಜನಗಳಿಗೆ, ಅದು ಟ್ರೇಡರ್ ಆಗಿರ್ಬೋದು ಅಥವಾ ಒಂದು ಹೋಲ್ಡಿಂಗ್ಸ್ ಇಟ್ಕೊಂಡಿರೋರಾಗಿರ್ಬೋದು, ಟೆನ್ಷನ್, ಪ್ರೆಷರ್ ಅನ್ನುವಂಥದ್ದು ಕ್ಲೋಸ್ಲಿ ಅಸೋಸಿಯೇಟೆಡ್. ಈಗ ಇಲ್ಲಿ ಬಿಟ್ಕಾಯಿನ್ ನಾಳೆ ಮುಳುಗ್ತದೆ, ನಾಳ್ದು ಮುಳುಗ್ತದೆ ಅಂತ ಕೆಲವು ಟಾಕ್ಸ್ಗಳೆಲ್ಲ ಮಾರ್ಕೆಟಲ್ಲಿ ಬರ್ತಾ ಇದೆ. ಸೊ ಈಗ ಓವರಾಲ್ ಆಗಿ ನೀವು ಇದರೊಟ್ಟಿಗೆ ತುಂಬ ಕ್ಲೋಸ್ ಆಗಿ ವರ್ಕ್ ಮಾಡೋದ್ರಿಂದ ಈ ಒಂದು ಪರ್ಟಿಕ್ಯುಲರ್ ಕರೆನ್ಸಿಯ ಒಂದು ಆಯುಷ್ಯ ಅಥವಾ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಬಂದಾಗ ಯಾವ ಥರ ಹೋಗ್ಬೋದು? ಓಕೆ, ಇವಾಗ ಬಿಟ್ಕಾಯಿನ್ ಯಾವುದೇ ಪ್ರೈಸಲ್ಲಿ ಇರಲಿ ಈಗ, ರೈಟ್. ಸೊ ಆ್ಯಸ್ ಆಫ್ ಟುಡೇ ಇವಾಗ ನಾವು ಚೆಕ್ ಮಾಡಿದರೆ ಇಟ್ ಶುಡ್ ಬಿ ಸಮ್ವೇರ್ ಅರೌಂಡ್ $31,000 to $32,000, ರೈಟ್. ಇವಾಗ ಯಾರಾದರೂ ಇದು ಮುಳುಗಿತ್ತೆ ಅಂತ ಹೇಳಿ ಮಾರಿದರೆ ಇನ್ನೊಂದು ಸೈಡಲ್ಲಿ ಬಯರ್ಸ್ ಇದ್ದೇ ಇರ್ತಾರೆ, ರೈಟ್. ಸೊ ಅದು ಮುಳುಗುವ ಚಾನ್ಸಸ್ ಈಸ್ ನೆಕ್ಸ್ಟ್ ಟು ಝೀರೋ. ಚಾನ್ಸೇ ಇಲ್ಲ ಮುಳುಗಲಿಕ್ಕೆ, ಯಾಕಂದರೆ ಅಷ್ಟು ಡೆವಲಪ್ ಆಗಿದೆ.
ಕಾರ್ಪೊರೇಷನ್ಗಳು ಇನ್ವೆಸ್ಟ್ ಮಾಡ್ತಿದ್ದಾರೆ, ಸ್ಟೋರ್ ಆಫ್ ವ್ಯಾಲ್ಯೂಗೆ ಇಟ್ಕೊಂಡಿದ್ದಾರೆ. ಆ ಟೆಕ್ನಾಲಜಿ ಮುಖಾಂತರ 8,000 ಬೇರೆ ಕ್ರಿಪ್ಟೋಕರೆನ್ಸಿಗಳು ಹುಟ್ಟಿದ್ದಾವೆ. ಆ 8,000ದಲ್ಲಿ ಎಷ್ಟು 7,000 ಮುಳುಗಿದ್ರೆ ಸಹ ಮುಳುಗ್ಬೋದು. ಅದು ಹೇಳ್ತೇನೆ ನಾನು, ಯಾಕಂದ್ರೆ ಬಟ್ ಪಾಸಿಬಿಲಿಟೀಸ್ ಇರ್ತದೆ ಅಲ್ಲ. ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ ಆ 8,000ದಲ್ಲಿ 7,000 ಈಗೀಗ ಬಂದಿರೋದು, ಅವ್ರದ್ದು ಏನಾಗುತ್ತೆ ಗೊತ್ತಿಲ್ಲ. ನಾನು ಸಹ ರಿಸರ್ಚ್ ಮಾಡಿಲ್ಲ ಎಲ್ಲದರಲ್ಲಿ ಸರ್, ರೈಟ್? ಸೊ ಹೇಳಲಿಕ್ಕೆ ಆಗೋದಿಲ್ಲೇನು, ಬಟ್ ಬಿಟ್ಕಾಯಿನ್ ಅನ್ನೋದೇನಿದೆ ಅದು ಮುಳುಗುದಿಲ್ಲ ಏನಾದರೆ ಸಹ. ಓಕೆ, ಈಗ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಈಗ ಯೂಶ್ವಲ್ ಆಗಿ ಯಾವ್ದಾದ್ರು ಒಂದು ಬಿಟ್ಕಾಯಿನ್ ಇರ್ಬೋದು ಅಥವಾ ಎಥೇರಿಯಂ ಇರ್ಬೋದು ಅಥವಾ ನಮ್ಮದು TRX ಅಂತ ಇರ್ಬೋದು, ಈ ಥರದ್ದೆಲ್ಲ ಬರಬೇಕಾದ್ರೆ ಜನಗಳು ಅದನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಥರದ ಹಲವಾರು ಈಗ ಒಂದು ಯೂಶ್ವಲ್ ಆಗಿ ಒಂದು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಕಾಯಿನ್ ಲಿಸ್ಟಿಂಗ್ ಆಗಬೇಕಾದ್ರೆ 40% ಸರ್ಕ್ಯುಲೇಷನ್ಸ್ ಇರಬೇಕು ಅಂತ ಏನೋ ಒಂದು ಬೇಸ್ ರೂಲ್ಸ್ ಇದ್ದಿರ್ಬೋದು. ನನಗೆ ಅಷ್ಟು ಐಡಿಯಾಸ್ಗಳು ಅದ್ರ ಬಗ್ಗೆ ಇಲ್ಲ. ಆದರೂ ಕೂಡ ಒಂದು ಕಾಮನ್ ಮ್ಯಾನಿಗೆ ಇರುವಂಥ ಕ್ವಶನ್ ಏನು ಅಂತ ಹೇಳಿದ್ರೆ, ಈ ಕಾಯಿನ್ ಲಿಸ್ಟಿಂಗ್ ಇದೆಯಾ ಇಲ್ವಾ, ಈ ಕಾಯಿನ್ ಒಂದು ಜೀವದಲ್ಲಿ ಇದೆಯಾ ಇಲ್ವಾ ಅಂತೇಳಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದ? ರೈಟ್. ಸೊ ಎಲ್ಲರಿಗೆ ಸಹ ಮಾಡ್ಬೋದು, ಅದಕ್ಕೇನು ಸ್ಪೆಷಲ್ ಪೇಯ್ಡ್ ಟೂಲ್ಸ್ ಬೇಕು ಅಂತ ಏನೂ ಇರಲಿಲ್ಲ. ಬಟ್ ಒಬ್ಬರೊಬ್ರು ರಿಸರ್ಚ್ ಮಾಡುವ ರೀತಿ ಬೇರೆ ಬೇರೆ ಇರ್ತಾರೆ, ರೈಟ್? ಸೊ 2 ಪ್ಲಾಟ್ಫಾರ್ಮ್ ನಾನು ರೆಕಮೆಂಡ್ ಮಾಡೋದೇನು ಅಂತ ಹೇಳಿದ್ರೆ, ಒಂದು coinmarketcap.com, ಇನ್ನೊಂದು ಬಂದ್ಬಿಟ್ಟು coingecko.com. ಇದು 2 ಸೈಟಲ್ಲಿ ಸಹ ನೀವು ಯಾರೇ ಬಂದ್ಬಿಟ್ಟು ಈ ಥರ ಕ್ರಿಪ್ಟೋ ಕರೆನ್ಸಿ ಇದೆ ಅಂತ ಹೇಳಿದ್ರೆ ಫಸ್ಟ್ ಹಾಕ್ಬಿಟ್ಟು ವೆರಿಫೈ ಮಾಡಿ ಆ ಥರ ಕಾಯಿನ್ ಇದರಲ್ಲಿ ಇದೆಯಾ ಇಲ್ವ ಅಂತ. ಯಾಕಂದರೆ ಇದೆರಡು ಪ್ಲಾಟ್ಫಾರ್ಮ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲ. ಇದು ಖಾಲಿ ಒಂದು ನಿಮಗೆ ಒಂದು ಡಿಕ್ಷನರಿ ಇದ್ದಾಗೆ ಇದೇನಪ್ಪ ಈ ಥರದೊಂದು ಕಾಯಿನ್ ಎಕ್ಸಿಸ್ಟೆಂಟ್ ಇದೆಯಾ, ವೆಬ್ಸೈಟ್ ಇದೆ, ಎಲ್ಲ ಫೈನ್, ಬಟ್ ಇದರಲ್ಲಿ ಲಿಸ್ಟ್ ಆಗಿದೆ ಅಂತ ನೋಡುವಂತ, ರೈಟ್? ಫಸ್ಟ್ ಅದು ಲಿಸ್ಟಿಂಗ್ ಆಗಿದ್ರೆ ಆ ಕಾಯಿನ್ ಇದೆ ಮಾರ್ಕೆಟಲ್ಲಿ ಇದೆ ಅಲ್ಲ, ಅಷ್ಟು ಸಾಲೋದಿಲ್ಲ, ಅದರ ನೆಕ್ಸ್ಟ್ ಸ್ಟೆಪ್ ಉಂಟಿಲ್ಲ ಸರ್. ಅದು ಲಿಸ್ಟ್ ಆಗಿದೆ ಅಂತ ನೋಡಿದ್ಮೇಲೆ ಇದು ಯಾವುದಾದ್ರೂ ಒಂದು ಕ್ರಿಪ್ಟೋ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಿದೆಯಾ ಅಂತ ನೆಕ್ಸ್ಟ್ ಸ್ಟೆಪ್. ಅದೆರಡರ ಮಧ್ಯದಲ್ಲಿ ಇನ್ನೊಂದೇನಂತಾರೆ, ಟೆಕ್ನಿಕಲ್ ಸ್ವಲ್ಪ ಗೊತ್ತಿಲ್ಲದಿದ್ರೆ ಸಹ ಪರವಾಗಿಲ್ಲ. ಇದೊಂದು ಕಾಯಿನ್ ಏನು ನೀವು ಯೋಚನೆ ಮಾಡ್ತಿದ್ರ ಅದು ಒಂದು ಬ್ಲಾಕ್ ಚೈನಲ್ಲಿ ಇದೆಯಾ ಅಥವಾ ಬರೀ ಗಾಳಿಯಲ್ಲಿ ಹೆಸರು ಮಾತ್ರನೇ ಇದ್ರದ್ದು, ರೈಟ್? ಸೊ ಇದು ಬ್ಲಾಕ್ ಚೈನಲ್ಲಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಇಥೇರಿಯಂ ಬ್ಲಾಕ್ ಚೈನಲ್ಲಿ ಇದೆಯಾ, TRC ಬ್ಲಾಕ್ ಚೈನಲ್ಲಿ ಇದೆಯಾ ಅಥವಾ XLM ಅಲ್ಲಿ ಯಾವ ಬ್ಲಾಕ್ ಚೈನಲ್ಲಿ ಇದೆ ಅಂತ ವೆರಿಫೈ ಮಾಡಿ ಅಲ್ಲಿ ಹೋಗಿ ಅದೊಂದು ಕ್ರಿಪ್ಟೋ ಎಷ್ಟು ಜನರ ಹತ್ರ ಅದರದ್ದು ವಾಲೆಟ್ ಇದೆ ಅಂತ ನೋಡಬೇಕು. ನಿಮ್ಗೆ ಆಗೊಂದು ಫೇರ್ ಐಡಿಯಾ ಸಿಗುತ್ತೆ, ಸರಿ ಕಣಪ್ಪ ಇದರಲ್ಲಿ ನಾನು ಒಬ್ಬನೇ ಅಲ್ಲ ನೋಡ್ತಿರೋದು, ಇಷ್ಟು ಜನರ ಹತ್ರ ಈ ಥರ ಕಾಯಿನ್ಸ್ ಇದೆ ಅಂತ. ಅದಾದಮೇಲೆ ಸಿಂಪಲ್ ಏನಂತ ಹೇಳಿದ್ರೆ ಆ ಕಾಯಿನ್ ಹಾಕ್ಬಿಟ್ಟು ಸ್ಕ್ಯಾಮ್ ಅಂತ ಟೈಪ್ ಮಾಡಿ ಪಕ್ಕದಲ್ಲಿ, ಬೇರೆ ಯಾರಾದ್ರೂ ಸ್ಕ್ಯಾಮ್ ಆಗಿದ್ದೆ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ ಸ್ಕ್ಯಾಮ್ ಆಗೋಕ್ಕಿಂತ ಮುಂಚೆನೆ ಜನ ಭಯ ಪಡ್ಕೊಂಡು ಹಾಕೋದಂಥದ್ದು ಇದೆ, ರೈಟ್? ಬಟ್ ಅದು ನಿಜವಾಗ್ಲೂ ಸ್ಕ್ಯಾಮ್ ಅಂತ ಅಂದರೆ ಬೇರೆಯವ್ರು ನೋಡಿದವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ, ರೈಟ್? ಸೊ ದೀಸ್ ಆರ್ ದ ಸಿಂಪಲ್ ವೇಸ್. ಬಟ್ ಸಿಂಪಲೆಸ್ಟ್ ವೇಸ್ ಗೂಗಲಲ್ಲಿ ಹಾಕಿ ನೋಡಿ, ಗೂಗಲಲ್ಲಿ ನಿಜ ಸುಳ್ಳು ಕತೆ ಎಲ್ಲ ಇದಾವೆ, ಬಟ್ ಒಂದು ಅನಲೈಸ್ ಮಾಡುವಂಥದ್ದು ಶಕ್ತಿ ಬೇಕೇ ಯಾರಿಗಾದ್ರೆ ಸರ್. ಈಗ ಯೂಶುವಲ್ ಆಗಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಲೀಲಿಕ್ಕೆ ಅಥವಾ ನಮ್ಮ ಇಂಡಿಯನ್ ಶೇರ್ ಮಾರ್ಕೆಟ್ ಬಗ್ಗೆ ಕಲೀಲಿಕ್ಕೆ ಹಲವಾರು ಟೂಲ್ಸ್ ಆ್ಯಂಡ್ ಬೇರೆ ಬೇರೆ ಒಂದು ವೆಬ್ಸೈಟ್ಸ್ಗಳಿದೆ. ಅವರು ಎಜುಕೇಷನ್ಸನ್ನು ಆಫರ್ ಮಾಡ್ತಾರೆ ಯಂಗ್ಸ್ಟರ್ಸ್ಗೆ, ಎಸ್ಪೆಷಲಿ ಅವರ ಒಂದು ನಾಲೆಡ್ಜನ್ನು ಬಿಲ್ಡ್ ಮಾಡಲಿಕ್ಕೆ. ಅದೇ ಥರ ನಮ್ಮ ಕ್ರಿಪ್ಟೋ ಕರೆನ್ಸೀಸ್ ಅಂತ ಬರಬೇಕಾದ್ರೆ ಅದಕ್ಕೆ ಸ್ಪೆಷಲೈಸ್ಡ್ ಆಗಿ ಟೂಲ್ಸ್ಗಳಿದೆಯಾ? ಲರ್ನಿಂಗ್ ಸೈಡ್ ಅಲ್ಲ, ಸೊ ಲರ್ನಿಂಗ್ ಸೈಡಲ್ಲಿ ಅದನ್ನು ಹೇಳಿದ್ನಲ್ಲ, ಎಕ್ಸ್ಚೇಂಜಸ್ಗಳು ಪುಷ್ ಮಾಡ್ತಾ ಇದ್ದಾರೆ. ಕೆಲವರು ಅವ್ರದ್ದೇ ವೆಬ್ಸೈಟಲ್ಲಿ ಹಾಕ್ತಾರೆ. ಸೊ ಇವಾಗ ನಾನು ಕೆಲಸ ಮಾಡೋ ಕಂಪನಿ OKX ಏನಿದೆ, ಅವ್ರದ್ದು OKX ಅಕಾಡೆಮಿ ಅಂತ ಒಂದಿದೆ. BitBNSಗೆ ಹೋದರೆ BitBNS ಅಕಾಡೆಮಿ ಇದೆ, CoinD6ಗೆ ಹೋದರೆ CoinD6 ಲರ್ನ್ ಅಂತ ಇದೆ, WazirX ಅವ್ರದ್ದು ಇನ್ನೊಂದಿದೆ. ಎಲ್ಲರೂ ಕೂಡ ಎಜುಕೇಷನಿಗೆ ಪುಷ್ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಇರೋ ಟ್ರೇಡರ್ಸ್ ಸಾಲಲ್ಲ ಅಂತಲ್ಲ, ಬಟ್ ಅವ್ರ ಇಂಡಸ್ಟ್ರಿಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂದರೆ ಅವ್ರ ಜನರ ಹತ್ರ ಹೇಳ್ತಿರೋದ್ರಿಂದ ಸ್ವಲ್ಪ ಕಲೀರಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಉಳ್ದನ್ನು, ರೈಟ್? ಸೊ ಅದಕ್ಕೆ ಎಜುಕೇಷನ್ ವೈಸ್ ನಿಮಗೆ ಪ್ರತಿಯೊಂದು ಎಕ್ಸ್ಚೇಂಜಲ್ಲಿ ರಿಸೋರ್ಸಸ್ ಒಂದು ಟ್ಯಾಬಿಗೆ ಹೋದರೆ ನಿಮಗೆ ಅಲ್ಲಿ ಏನಾದರೂ ಒಂದು ಲರ್ನಿಂಗ್ ಮೆಟೀರಿಯಲ್ಸ್ ಇರ್ತದೆ. ಬಟ್ ಆ ಥರ ಒಂದು ಜಾಗ ಇಲ್ಲ ಕಲೀಲಿಕ್ಕೆ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಹೋಗ್ಬೇಕು ಎಲ್ಲ ಕಡೆ. ಮತ್ತು ಯೂಟ್ಯೂಬಲ್ಲಿ ಬಟ್ ಸಿಂಪಲ್ ಹೇಳ್ಬೇಕಂತ ಹೇಳಿದ್ರೆ ನೀವು ಟ್ವಿಟರ್ ಸೈನ್ ಅಪ್ ಮಾಡಿ, ಕೆಲವು ಬ್ಲಾಕ್ ಚೈನ್ ಇನ್ಫ್ಲುಯೆನ್ಸಸ್ ಅವರೆಲ್ಲ ಫಾಲೋ ಅಪ್ ಮಾಡಿ, ಅವ್ರು ನಿಮಗೆ ಫ್ರೀಯಾಗಿ ನಾಲೆಜ್ ಕೊಡ್ತಾರೆ, ಅದರಲ್ಲಿ ಯಾವಾಗಲೂ ಟ್ವೀಟ್ ಮಾಡ್ತಾನೆ ಇರ್ತಿದ್ದಾರೆ. ಸೊ ದೀಸ್ ಆರ್ ಸಮ್ ಆಫ್ ದ ಟಿಪ್ಸ್ ಫಾರ್ ಲರ್ನಿಂಗ್. ಓಕೆ, ಸೊ ಅಗೇನ್ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಬೇಕಂದ್ರೆ ಆಬ್ವಿಯಸ್ಲಿ ಈಗ ನಮ್ಮ ಹತ್ರ ಹಲವಾರು ಸರ್ಚ್ ಇಂಜಿನ್ಗಳಿದೆ ಆ್ಯಂಡ್ ನಾವು ಅದರಲ್ಲಿ ಹೋಗ್ಬಿಟ್ಟು ವೆರಿಫೈ ಎಲ್ಲ ಮಾಡ್ಕೊಳ್ತೇವೆ. ಬಟ್ ಇಲ್ಲಿ ಯೂಶ್ವಲ್ ಆಗಿ ಒಂದು ಮಾರ್ಕೆಟ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಸರ್ಚ್ ಮಾಡಿದಾಗ ನಮ್ಮ ಡೇಟಾಗಳು ಇನ್ನೊಬ್ಬ ಪರ್ಸನ್ಸ್ಗೆ ಪಾಸ್ ಆಗ್ತದೆ. ಓಕೆ, ಅಲ್ಲಿಂದ ನಮಗೆ ಕಾಲ್ಸ್ಗಳು, ಮೆಸೇಜ್ಗಳು, ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ, ಆರ್ ಯು ಇಂಟ್ರೆಸ್ಟೆಡ್ ಟು ಲರ್ನ್, ಈ ಥರ ಕಾಲ್ಸ್ಗಳು, ಮೆಸೇಜ್ಗಳೆಲ್ಲ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ಇಲ್ಲಿ ನಮ್ಮ ಕ್ರಿಪ್ಟೋ ಕರೆನ್ಸಿ ಅಂತ ಬರಬೇಕಾದ್ರೆ ಈ ಥರ ಅನ್ಅಥರೈಸ್ಡ್ ಪರ್ಸನ್ಸ್ಗಳಿಂದ ಬರಬೇಕಾದ್ರೆ, ಅಫ್ಕೋರ್ಸ್ ಕಾನ್ಸೆಪ್ಟ್ ಡಿಸೆಂಟ್ರಲೈಸ್ಡ್ ಇರ್ಬೋದು, ಬಟ್ ಇದರಿಂದಾಗಿ ಜನಗಳಿಗೆ ದಾರಿ ತಪ್ಪುವಂಥ ಚಾನ್ಸಸ್ಗಳು ಇರೋದಿಲ್ವಾ?
ಸೊ ನೀವಿವಾಗ ನಿಮ್ಮದು ಡೇಟಾ ಎಲ್ಲಿ ಶೇರ್ ಮಾಡಿರ್ತೀರ Okay. ಅದ್ರ ಮೇಲೆ ಗೊತ್ತಾಗ್ತದೆ. ಒನ್ ಥಿಂಗ್ ನಾನು ಕನ್ಫರ್ಮ್ ಮಾಡ್ಬೋದು, ಎಕ್ಸ್ಚೇಂಜಸ್ಗಳು ಡೇಟಾ ಲೀಕ್ ಮಾಡೋದಿಲ್ಲ, Okay. ಅವರಾಗಿ ಅವರು ಮಾಡೋದಿಲ್ಲ. ಯಾಕಂದರೆ ಅವ್ರು ಮಾಡಿದರೆ ಅವ್ರ ಕಸ್ಟಮರ್ ಬೇರೆಯವ್ರಿಗೆ ಕೊಟ್ಟಾಗ ಆಗ್ತದಲ್ಲ. Absolutely. ಸೊ ಅವರೇ ನಿಮ್ಮನ್ನು ರೀಚ್ ಔಟ್ ಆಗ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನೀವು ಗ್ರೂಪ್ಸ್ಗಳೆಲ್ಲ ಸೇರ್ತೀರ ಅಂದ್ಕೊಳ್ಳಿ, ವಾಟ್ಸ್ಆ್ಯಪ್ ಗ್ರೂಪ್ ಆಗಲಿ, ಟೆಲಿಗ್ರಾಮ್ ಗ್ರೂಪ್ ಆಗಲಿ, ಅಲ್ಲಿ ಯಾರಾದರೂ ಒಬ್ಬ ಕಳ್ಳ ಇದ್ದೇ ಇರ್ತಾನಲ್ಲಿ, Yes. ರೈಟ್? ಅವ್ರು ನಿಮ್ಮನ್ನು ಅಪ್ರೋಚ್ ಮಾಡೋದು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ, ನನಗೆ ಒಳ್ಳೆ ಟ್ರೇಡಿಂಗ್ ಸಿಗ್ನಲ್ಸ್ ಕೊಡ್ತೇನೆ ನಾನು ನಿಮಗೆ, ನೀವು ಟ್ರೇಡ್ ಮಾಡಿ ನಿಮಗೆ ಎಷ್ಟು ಪ್ರಾಫಿಟ್ಸ್ ಬರ್ತದೆ, ಅದರ ಪ್ರಾಫಿಟನ್ನು ಶೇರ್ ಮಾಡುವ, ನಿಮ್ಮದು ಫೀಸ್ ಇಷ್ಟ ಆಗ್ತದೆ. ಅವರು ಕೂಡ ಸ್ಮಾರ್ಟ್, ಅವ್ರು ನಿಮ್ಮ ಇಂಡಿಯನ್ ರುಪಿಯಲ್ಲೇ ತೊಗೊಳೋದಿಲ್ಲ ಓಕೆ ಫೀಸ್ನ. ಯಾಕಂದರೆ ನೀವು ಇಂಡಿಯನ್ ರುಪಿಯಲ್ಲಿ ಕೊಟ್ಟರೆ ನೀವು ಪೊಲೀಸ್ ಹತ್ರ ಹೋದ್ರೆ ಕಂಪ್ಲೇಂಟ್ ಮಾಡ್ಬೋದಲ್ಲ ನಮಗೆ, ಓಕೆ ಅವನು ಕ್ರಿಪ್ಟೋದಲ್ಲಿ ತೊಗೊಳ್ತಾನೆ, ರೈಟ್? ಬಟ್ ಫಸ್ಟ್ ಥಿಂಗ್ ಈಸ್ ಯು ಶುಡ್ ಬಿ ಸೆಲ್ಫ್ ಅವೇರ್, ನೀವು ಏನು ಮಾಡ್ತಾ ಇದ್ದೀರಾ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬಿ ಕೇರ್ಫುಲ್. ಒಂದು ಚೀಟಿಂಗ್ಸ್ಗಳಾಗುವಂಥ ಪಾಸಿಬಿಲಿಟೀಸ್ ಇದೆಯಾ? ಸಿಗ್ನಲ್ಸ್ಗಳು ಈ ಥರ ಕೊಡ್ತಾನೆ, ನಿಮ್ಗೆ ಆ ಥರ ಮಾಡ್ತಾನೆ ಆ್ಯಂಡ್ ನೀವು ಇದಕ್ಕೆ ಪೇ ಆಫ್ ಮಾಡಿ ಅಂತ. ಆ್ಯಂಡ್ ಯೂಶ್ವಲಿ ಲೇಟರಲ್ಲಿ ಟ್ರೇಡಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸಿಗ್ನಲ್ ಕೆಲವೊಂದು ಸಲ ಫೈನಾಗಿ ಕೂಡ ಹೋಗ್ಬೋದು, ಕೆಲವೊಂದು ಸಲ ರಾಂಗಾಗಿ ಕೂಡ ಹೋಗ್ಬೋದು. ಈ ಥರದ್ದೆಲ್ಲ ವಿಚಾರಗಳು ಮಾರ್ಕೆಟಲ್ಲಿ 100% ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಎಸ್, ವೆರಿ ಟ್ರೂ. ಇವಾಗ ಸಿಂಪಲ್ ನೋಡುವ, ಇವಾಗ ನೀವು ಒಬ್ಬನ ಹತ್ರ ಹೋಗ್ತೀರಾ, ಅವ್ನು ನಿಮಗೆ ಟಿಪ್ಸ್ ಕೊಡ್ತಾನೆ. ವರ್ಕೌಟ್ ಆದಾಗ ನೀವು ಖುಷಿಯಾಗಿರ್ತೀರಾ, ಎಸ್ ಲಾಸ್ ಆದಾಗ ಲಾಸ್ ಹೋಗೋದು ಯಾರ್ದು? ಹೋಗೋದು ನಿಮ್ಮದು ಮಾತ್ರ, ಎಸ್ ರೈಟ್? ಕ್ಯಾಪಿಟಲ್ ಹಾಕಿರೋದು ಯಾರು? ನೀವು ಮಾತ್ರ. ಲಾಸ್ ಹೋಗೋದು ನಿಮ್ಮದು ಮಾತ್ರ. ಪ್ರಾಫಿಟ್ ಬಂದಾಗ ನೀವು ಸಹ ಖುಷಿಯಾಗಿರ್ತಾರೆ ಎಲ್ಲರೂ ಸಹ, ರೈಟ್? ಬಟ್ ಕಲಿಬೇಕು, ಬೇರೆಯವರಿಂದ ಕಲಿತು ಟ್ರೇಡ್ ಮಾಡಬೇಕು. ಬಟ್ ಬೇರೆ ಯಾರೋ ಹೇಳಿದ್ರು ಅಂತ ಹೇಳಿ ಟ್ರೇಡ್ ಮಾಡಿದರೆ ಆ ಲಾಸ್ ತೊಗೊಳ್ಳೋವಂಥ ಶಕ್ತಿ ಸಹ ಇರಬೇಕು ಅವಾಗ. ಬಟ್ ಕೇಸಿನ ಪಾಯಿಂಟ್, ನಿಮಗೆ ಯಾರು ಜನ ಗೊತ್ತಿಲ್ಲ ಅಂತ ಹೇಳಿದರೆ ಅವ್ರ ಹತ್ರ ಮಾಡಲಿಕ್ಕೆ ಹೋಗಬಾರ್ದು. ಓಕೆ. ಯಾರ ಹತ್ರ ಸಹ ನಿಮ್ಮದು ಕ್ರಿಪ್ಟೋ ಬಗ್ಗೆ ನನ್ನ ಹತ್ರ ಇಷ್ಟಿದೆ, ನಾನು ಇಷ್ಟು ಕೊಡ್ತೇನೆ, ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಫಿನಾನ್ಷಿಯಲ್ ಫ್ರೀಡಮ್ ನಿಮ್ಮ ಹತ್ರ ಇದೆ, ನೀವು ಕಲಿತು ನೀವು ಟ್ರೇಡ್ ಮಾಡಿದ್ರೇ ಒಳ್ಳೆಯದಲ್ಲಿ. ಓಕೆ, ಇಲ್ಲಿ ಒಂದು ಕಾಮನ್ ಕ್ವಶನ್, ಇತ್ತೀಚೆಗೆ ದಿನಗಳಲ್ಲಿ ಹಲವಾರು ಕಿಡ್ನ್ಯಾಪಿಂಗ್ ಕೇಸ್ಗಳಾಗಿದೆ ಆ್ಯಂಡ್ ಹಲವಾರು ಟ್ರಾನ್ಸ್ಫರ್ ಕೇಸ್ಗಳಾಗಿದೆ. ಒಂದು, ಈಗ ನಮ್ಮ INR ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಅಥವಾ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಇಂತಿಷ್ಟು ಅಂತ ಲಿಮಿಟೇಷನ್ಸ್ಗಳಿದೆ. ಅದೇ ಒಂದು BTC ಅಂತ ಬರಬೇಕಾದ್ರೆ ಎಷ್ಟು ಒಂದು ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ಬೋದು, ಅದಕ್ಕೇನಾದ್ರು ಲಿಮಿಟೇಷನ್ಸ್ಗಳಿದೆಯಾ? ನೀವು ಎಕ್ಸ್ಚೇಂಜಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಲಿಮಿಟೇಷನ್ಸ್ ಇದೆ. ಓಕೆ. ಯಾಕಂತ ಹೇಳಿದ್ರೆ ನೀವು ಎಕ್ಸ್ಚೇಂಜಿಂದ ಕಳಿಸ್ತಿರೋದು, ರೈಟ್? ಇದು ಸೆಂಟ್ರಲೈಸ್ಡ್ ಎಕ್ಸ್ಚೇಂಜಸ್ ಅಲ್ಲ ಹೇಳ್ತೀನಿ. ಓ, ಬೈ ದ ವೇ, there is centralized exchange and then there is decentralized exchange also, which we'll get to it on a later part. So centralized exchanges ಅಲ್ಲಿ ಏನಂತ ಹೇಳಿದ್ರೆ, ನೀವು ಕ್ರಿಪ್ಟೋ ಹಾಕ್ತೀರಾ, ನೀವು ಕಳಿಸ್ಬೇಕಂತ ಹೇಳಿದ್ರೆ ಲಿಮಿಟೇಷನ್ಸ್ ಇದೆ. ನೀವು ಒಂದು BTC 2 BTC ಓಕೆ, ನೀವು ಕಳಿಸಿದ ಕೂಡಲೇ ಅದು ವೆರಿಫೈ ಆಗ್ತದೆ, ನೀವೇ ಕಳಿಸಿದ್ದು ಅಂತೇಳಿ ಆಮೇಲೆ ಹೋಗ್ತದೆ. ಬಟ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ನೀವು ಪಾಸ್ವರ್ಡ್ ಹಾಕಬೇಕಾಗ್ತದೆ, ಇಲ್ಲಾಂದರೆ ನೀವು ಮೊಬೈಲೆಲ್ಲೋ ಇಟ್ಟಿರ್ತಾರೆ, ಯಾರೋ ಕಳಿಸ್ಕೊಂಡ್ರೆ ನಿಮ್ದು ಅದು ಸಹ ಹೋಗ್ತದೆ, ರೈಟ್? ಸೊ ಅದಿದೆ. ಬಟ್ ಇನ್ ಟರ್ಮ್ಸ್ ಆಫ್ ಎಷ್ಟು ಹೈಯೆಸ್ಟ್ ಕಳಿಸ್ಬೋದು ಅಂತ ಒಂದೊಂದು ಎಕ್ಸ್ಚೇಂಜ್ ಒಂದೊಂದು ಥರ ಮೇಂಟೈನ್ ಮಾಡಿದ್ದಾರೆ. ನಿಮ್ಮದು ಫಸ್ಟ್ ಲೆವೆಲ್ KYC ಆಗಿದ್ದರೆ ನೀವು 10 BTC, ಸೆಕೆಂಡ್ ಲೆವೆಲ್ KYC ಆಗಿದ್ದರೆ ನೀವು 20 BTC, ಥರ್ಡ್ ಲೆವೆಲ್ KYC ಆಗಿದ್ದರೆ 500 BTC, ಆ ಥರ ಆಪ್ಷನ್ಗಳಿದ್ದಾವೆ. ಬಟ್ 500 BTC ಅವರಿಗೆ ಯಾರು ಎಕ್ಸ್ಚೇಂಜಲ್ಲಿ ಇಡೋದು ರಿಸ್ಕ್ ಅಂತಲೇ ಅಂದ್ಕೊತಾರೆ. ಅವ್ರದ್ದು ಪ್ರೈವೇಟ್ ವಾಲೆಟಲ್ಲಿ ಇಟ್ಟಿರ್ತಾರೆ. ನೀವು ಪ್ರೈವೇಟ್ ವಾಲೆಟಿಂದ ಎಷ್ಟರಿಂದ ಎಷ್ಟರಾದರೂ ಕಳಿಸ್ಬೋದು. ಓಕೆ, ಇತ್ತೀಚಿನ ದಿನಗಳಲ್ಲಿ ಏನಂತ ಹೇಳಿದರೆ ನಮಗೆ ಸ್ವಿಸ್ ಬ್ಯಾಂಕ್ ಅಂತ ಹೆಸರು ತುಂಬ ಹೈಯೆಸ್ಟಾಗಿ ಮಾರ್ಕೆಟಲ್ಲಿ ಬರ್ತಾ ಇದೆ. ಮುಂದೊಂದು ದಿವಸ ಇದೇ ಥರ BTC ಬ್ಯಾಂಕಲ್ಲಿ ಇಟ್ಟಿದ್ದಾರೆ, BTCಯಲ್ಲಿ ಇಟ್ಟಿದ್ದಾರೆ ಅಂತ ಮಾರ್ಕೆಟಲ್ಲಿ ಬರುವಂಥ ಪಾಸಿಬಿಲಿಟೀಸ್ ಇರ್ಬೋದಾ? ಆ್ಯಕ್ಚುಲಿ ಪಾಸಿಬಿಲಿಟೀಸ್ ಬರಬೇಕು ಅಂತಲ್ಲ, ಪಾಸಿಬಿಲಿಟೀಸ್ ಆಗಲೇ ಇದೆ. ಯಾಕೆ ಅಂತ ಹೇಳಿದ್ರೆ, ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ರೈಟ್? ನಿಮ್ಮದು ಐಡೆಂಟಿಟಿ ಇಸ್ ಪ್ರೈವೇಟ್, ನಿಮ್ಮದು ಟ್ರಾನ್ಸಾಕ್ಷನ್ಸ್ ಆರ್ ಪಬ್ಲಿಕ್. ಸೊ ನಿಮ್ಮದು ವಾಲೆಟ್ ಅಡ್ರೆಸ್ ಅಂತ ನನಗೇನಾದರೂ ಗೊತ್ತಾದರೆ, ಆ ವಾಲೆಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ನೀವು ಯಾರಿಂದ ಯಾರಿಗೆ ಕಳಿಸಿದ್ರೆ, ನಿಮಗೆ ಎಲ್ಲಿಂದ ಬಂತು, ಅವ್ರಿಗೆ ಎಲ್ಲಿಂದ ಬಂತು, ಎಲ್ಲ ಲೆಡ್ಜರಲ್ಲಿ ನೋಡ್ಬೋದು. ಬಟ್ ಐಡೆಂಟಿಟಿ ಇಸ್ ಪ್ರೈವೇಟಲ್ಲಿ, ಅದು ನೋಡ್ಬೋದು. ಇನ್ಫ್ಯಾಕ್ಟ್ ನೀವು ಗೂಗಲಲ್ಲಿ ರಿಚೆಸ್ಟ್ BTC ಲಿಸ್ಟ್ ಅಂತ ಹಾಕಿದರೆ ಯಾರ್ಯಾರ ವಾಲೆಟಲ್ಲಿ ಎಷ್ಟೆಷ್ಟು BTC ಇದೆ ಅಂತ ಸಹ ನೋಡ್ಬೋದು. ಅಷ್ಟು ಓಪನ್ ಆಗಿದೆ ಅದರ. ಓಕೆ, ಸೊ ಇಲ್ಲಿ ಓವರಾಲ್ ಆಗಿ ಈಗ ಇಂಡಸ್ಟ್ರಿ ಅಂತ ಬರಬೇಕಾದ್ರೆ ಪ್ರತಿಯೊಂದು ಇಂಡಸ್ಟ್ರಿಗೆ ಒಂದೊಂದು ಸ್ಟೇಜಸ್ ಇರ್ತದೆ. ಒಂದು ಇನಿಷಿಯಲ್ ಪೆನಾರಿಂಗ್ ಸ್ಟೇಜ್ ಇರ್ಬೋದು, ಅಥವಾ ನಮ್ಮ ಒಂದು ಪ್ರಾಡಕ್ಟ್ ಲೈಫ್ ಸೈಕಲ್ ಅನ್ನು ಕಂಪೇರ್ ಮಾಡಿದರೆ ಪ್ರತಿಯೊಂದು ಸ್ಟೇಜಿಗೆ ಹೋಗಿ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಬಂದೇ ಬರ್ತದೆ. ಅದೇ ಥರ ಕ್ರಿಪ್ಟೋ ಕರೆನ್ಸಿಗೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಬರುವಂಥ ಪಾಸಿಬಿಲಿಟೀಸ್ ಎಷ್ಟು ಜಾಸ್ತಿ ಇದೆ? ಸೊ ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳಲಿಕ್ಕೆ ಬೇರೆ ಕ್ರಿಪ್ಟೋ ಕರೆನ್ಸಿಗೆ ಹೇಳಬಹುದು, ಬಟ್ ಬಿಟ್ಕಾಯಿನ್ಸ್ ಯೂಸ್ ಕೇಸ್ ಹಿಯರ್ ಇಸ್ ಅ ನೋನ್ ಫ್ಯಾಕ್ಟ್. ಯಾವುದಕ್ಕೆ ಯೂಸ್ ಮಾಡ್ಬೋದು ಅಂತ ಸಹ ಇದೆ, ಎಲ್ಲಿ ಇದೆ ಅಂತ ಇದೆ, ಅದರ ಲಿಮಿಟೆಡ್ ಸಪ್ಲೈ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಏನೇನಿದೆ ಅದೆಲ್ಲ ಮಾಡಿದ ಮೇಲೆ ಜನರಿಗೆ ಗೊತ್ತು ಬಿಟ್ಕಾಯಿನ್ ಅಂದರೆ ಏನು, ಬಿಟ್ಕಾಯಿನ್ ಯಾವುದಕ್ಕೆ ಯೂಸ್ ಆಗ್ತದೆ, ಅದರದ್ದು ವ್ಯಾಲ್ಯೂ ಏನು. ಇನ್ಕ್ರೀಸ್ ಆಗ್ತಾ ಹೋಗುತ್ತೆ.
ಬಟ್ ಡೆಡ್ ಅಂತೂ ಆಗೋದಿಲ್ಲ, ಅದು ಮಾತ್ರ ಕನ್ಫರ್ಮ್ಡ್. ಓಕೆ, ರೈಟ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದೆ. ಏನಂತ ಹೇಳಿದ್ರೆ, ಐಡೆಂಟಿಟಿ ವಿಚಾರಕ್ಕೆ ಬಂದಾಗ ನೀವು ಆಲ್ರೆಡಿ ಆಗಲೇ ಹೇಳಿದ್ರಿ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅಂತ ನೋಡ್ಬೋದು, ಆದ್ರೆ ಅದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಬಟ್ ನಾಳೆ ದಿವಸ ಒಂದು ಕನ್ಸರ್ನ್ಡ್ ಗೌರ್ಮೆಂಟ್ ನೀವು BTCಯಲ್ಲಿ ಮಾಡಿ ಆದ್ರೆ ಐಡೆಂಟಿಟಿ ರಿವೀಲ್ ಮಾಡಬೇಕು ಅನ್ನುವಂಥ ಒಂದು ಕಂಡೀಷನ್ಸ್ ಅನ್ನ ಇಂಪ್ಲೈ ಮಾಡುವಂತ ಪಾಸಿಬಿಲಿಟೀಸ್ ಇದೆಯಾ? ಪಾಸಿಬಿಲಿಟೀಸ್ ಇದೆ. ಓಕೆ, ಅದು ಅವರು ಎಕ್ಸ್ಚೇಂಜ್ಗೆ ಇಂಪ್ಲೈ ಮಾಡ್ಬೋದು. ಓಕೆ, ರೈಟ್. ಎಸ್. ನಿಮಗೆ ಬಿಟ್ಕಾಯಿನ್ ವಾಲೆಟ್ ಬೇಕಿದ್ರೆ ನೀವು ಎಕ್ಸ್ಚೇಂಜ್ಗೆ ಹೋಗಬೇಕು ಅಂತ ಇಲ್ಲ. ಓಕೆ, ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ವಾಲೆಟ್ ಹಿಯರ್. ಆ ವಾಲೆಟ್ ಗೌರ್ಮೆಂಟ್ ಹತ್ರ ಇದ್ರೆ ಅವ್ರು ಟ್ರ್ಯಾಕ್ ಮಾಡ್ಬೋದು. ಓಕೆ, ರೈಟ್. ಇದೆಲ್ಲದೂ ಕೂಡ ಒಂದು ಡಿಸೆಂಟ್ರಲೈಸ್ಡ್ ವೇಸ್ ಅಲ್ಲಿ ಫಂಕ್ಷನಿಂಗ್ ಆಗುವಂಥದ್ದು ಅಂತ. ಇಲ್ಲಿ ನಾವು ಯಾರ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ಸಿಗೆ ಯಾವ ಥರ ಟ್ರಾನ್ಸಾಕ್ಷನ್ಸ್ ಆಗಿದೆ, ಯಾವ ಥರ ಆಗಿದೆ ಅಂತ ಕಂಡುಹಿಡ್ಕೊಳ್ಬೋದು. ಆದರೆ ಅದು ಯಾರಿಗೆ ಸಂಬಂಧಪಟ್ಟದ್ದು ಅಂತ ನಮಗೆ ಕಂಡುಹಿಡಿದಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಏನಾದರೂ ನಾಳೆ ದಿವಸ ಒಂದು ಗೌರ್ಮೆಂಟ್ ಸಪೋಸ್ ಈ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ ಯಾರ ಹೆಸರಲ್ಲಿದೆ ಅಥವಾ ಪರ್ಸನ್ನ ಐಡೆಂಟಿಟಿಯನ್ನು ರಿವೀಲ್ ಮಾಡಬೇಕು ಅಂತ ಇಂಪೋಸ್ ಮಾಡುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇದೆಯಾ? ಸೊ ಆ ಥರ ಪಾಸಿಬಿಲಿಟೀಸ್ ಬರುವ ಚಾನ್ಸಸ್ ಕಮ್ಮಿ. ಓಕೆ, ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮದು ಐಡೆಂಟಿಟಿನ ನೀವಾಗಲೇ ಎಕ್ಸ್ಚೇಂಜ್ ಹತ್ರ ರಿವೀಲ್ ಮಾಡಿಬಿಟ್ಟಿದ್ದೀರ. ಓಕೆ, ರೈಟ್. ಇನ್ ಟರ್ಮ್ಸ್ ಆಫ್ KYC, ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ ಕ್ರಿಪ್ಟೋ ಎಕ್ಸ್ಚೇಂಜಸ್ KYC ಬ್ಯಾಂಕ್ ಅಂತ ಸ್ಟ್ರಾಂಗ್ ಇದೆ. ಓಕೆ, ಎಸ್. ಆ್ಯಂಡ್ ಅಷ್ಟು ಆ್ಯಕ್ಯುರೇಟ್ ಆಗಿದೆ ಅವ್ರ ಖಾಲಿ ನಿಮ್ಮದು ಅಪ್ಲೋಡ್ ಮಾಡಿ KYC ನಾವು ನೋಡ್ತೀವಿ ಅಷ್ಟು ಮಾತ್ರ ಅಲ್ಲ, ನಿಮ್ಮದು ಫೇಸ್ ವೆರಿಫಿಕೇಷನ್ ಮಾಡ್ತಾರೆ. ಫೇಸ್ ವೆರಿಫಿಕೇಷನ್ ಮತ್ತು ಡಾಕ್ಯುಮೆಂಟ್ಸ್ ಮ್ಯಾಚ್ ಆಗಬೇಕು. ಸ್ಟೆಪ್ 3 ಇಸ್ ನೀವು ಒಂದು ಕೈಯಲ್ಲಿ ನಿಮ್ಮದು ID ಕಾರ್ಡ್ ಇಟ್ಕೊಳ್ಬೇಕು, ಇನ್ನೊಂದು ಕೈಯಲ್ಲಿ ಅವತ್ತಿಂದು ಡೇಟ್ ಬರೀಬೇಕು, ಮತ್ತು ನೀವು ಯಾವ ಎಕ್ಸ್ಚೇಂಜಲ್ಲಿ ಅಪ್ಲೈ ಮಾಡಿದ್ರೆ ಆ ಎಕ್ಸ್ಚೇಂಜ್ ಹೆಸರು ಬರೆದ್ಬಿಟ್ಟು ನೀವು ಹೇಳಬೇಕು ಬಾಯ್ಬಿಟ್ಟು, ನಾನು ಈ ಥರ ಸೈನ್ ಅಪ್ ಮಾಡ್ತಾ ಇದ್ದೀನಿ, ನನ್ನ ಹತ್ರ ಫಂಡ್ಸ್ ಇರೋದೇನಿದೆ ಅದನ್ನು ನಾನು ಕ್ರಿಪ್ಟೋ ಟ್ರೇಡಿಂಗಿಗೆ ಯೂಸ್ ಮಾಡ್ತೀನಿ ಅಂತ ಇಷ್ಟೆಲ್ಲ ಮಾಡಿಕೊಡ್ಬೇಕು. ನಿಮ್ಮದು ಬ್ಯಾಂಕ್ ಸಹ ಎಷ್ಟು ಮಾಡ್ತೀನಿ, ರೈಟ್? ಸೊ ದೇ ಹ್ಯಾವ್ ಅ ವೆರಿ ಸ್ಟ್ರಿಕ್ಟ್ KYC ಪಾಲಿಸಿ, ವಿಚ್ ಮೀನ್ಸ್ ದಟ್ ಯು ಆರ್ ಆಲ್ರೆಡಿ ಟೆಲಿಂಗ್ ದಟ್ ಯು ಆರ್ ಇನ್ ಲೈನ್ ವಿತ್ ಎವ್ರಿಥಿಂಗ್ ಆ್ಯಂಡ್ ಯು ಆರ್ ಯೂಸಿಂಗ್ ದಿಸ್ ಫಂಡ್ಸ್ ಫಾರ್ ಟ್ರೇಡಿಂಗ್ ಅಂತ. ನಂಬರ್ 1. ಗೌರ್ಮೆಂಟ್ ಕೂಡ ಯಾರ ಹತ್ರನೂ ಬಂದುಬಿಟ್ಟು ಕೂಡ ಇವ್ರದ್ದು ಐಡೆಂಟಿಟಿ ಕೊಡಿ ಅಂತ ಹೇಳೋದಿಲ್ಲ ಯಾವುದೇ ಕಂಪನಿಗೆ, ರೈಟ್? ಯಾವಾಗ ಬರ್ತಾರೆ ಗೌರ್ಮೆಂಟ್, ಏನಾದರೂ ಇಶ್ಯೂ ಆದಾಗ, ಏನಾದರೂ ಸ್ಕ್ಯಾಮ್ ಆದಾಗ, ಏನಾದರೂ ಡೌಟ್ ಇದ್ದರೆ ಅವಾಗ ಬರ್ತಾರೆ. ಸೊ ಲೀಗಲಿ ಎಲ್ಲ ಕರೆಕ್ಟಾಗಿದ್ದರೆ ಎಕ್ಸ್ಚೇಂಜಸ್ ವಿಲ್ ಡೆಫಿನೆಟ್ಲಿ ಕೋಆರ್ಡಿನೇಟ್ ವಿತ್ ದಮ್, ಬಿಕಾಸ್ ಇವನ್ ಎಕ್ಸ್ಚೇಂಜಸ್ ಡು ನಾಟ್ ವಾಂಟ್ ಟು ಸಪೋರ್ಟ್ ಎನಿ ಕೈಂಡ್ ಆಫ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲ, ಅದಕ್ಕೆ ಅವ್ರು ಎಷ್ಟೊಂದು KYC ಮಾಡ್ತಾರೆ, ರೈಟ್? ಮತ್ತು ಇನ್ನೊಂದೇನಂತ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ಹೇಳಿದ್ರೆ, ನೀವು ₹1 ಎಕ್ಸ್ಚೇಂಜಿಗೆ ಹಾಕಿದ್ದೀರ ಅಂದ್ಕೊಳ್ಳಿ, ಓಕೆ, ₹5,000 ಹಾಕಿ, ಓಕೆ, 5,000 ಮೇಲೆ ₹1 ಹಾಕಬೇಕಾದ್ರೆ ನಿಮ್ಮದು KYC ಮ್ಯಾಂಡೇಟ್ರಿಯಲ್ಲಿ. ಹಾಂ, ಯಾಕಂದರೆ ನಿಮ್ಮದು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಫ್ ಯು ಆರ್ ಅ ಟ್ಯಾಕ್ಸ್ ಪೇಯಿಂಗ್ ಕಸ್ಟಮರ್ ನಿಮ್ಮದು KYC ಹಾಕಲೇಬೇಕಲ್ಲಿ. ಎಸ್. ಸೊ ಅದರಲ್ಲೇನು ನಾವು ಬೇರೆಯವ್ರದ್ದು ಡೇಟಾಸ್ ಹಾಕಿ ಫಿಲ್ಟರಿಂಗ್ಸ್ ಮಾಡಿ ಅಥವಾ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಪಾಸಿಬಿಲಿಟೀಸ್ ಇದೆಯಾ ಅಲ್ಲಿಗೆ? ವೆರಿ ಥಿನ್. ಸ್ಟಾರ್ಟಿಂಗಲ್ಲಿ ಎಕ್ಸ್ಚೇಂಜಸ್ ಸ್ಟಾರ್ಟ್ ಆದಾಗ ಕೆಲವರು ನೋಡಿದ್ರು, ಆಗಲೇ ಇಮಿಡಿಯೇಟ್ಲಿ ಫ್ಲ್ಯಾಗ್ ಮಾಡಿದ್ರು, ಯಾಕಂದರೆ ಅಷ್ಟು ಯೂಸಸ್ ಇರಲಿಲ್ಲ ಕ್ರಿಪ್ಟೋದಲ್ಲೆಲ್ಲ. ಎಲ್ಲ KYC ಕೂಡ ಮ್ಯಾನ್ಯುಯಲ್ ಮಾಡ್ತಿದ್ರು, ಪ್ಲಸ್ ಆಟೋಮೆಟಿಕ್ ಮಾಡ್ತಿದ್ರು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನೀವೇನಾದರೂ ಈ ಥರ ಮಾಡಿದರೆ ಆ ಡಾಕ್ಯುಮೆಂಟ್ ಅಲ್ಲೇ ಇಮಿಡಿಯೇಟ್ಲಿ ಬ್ಯಾನ್, ನಾವು ಸೈನ್ ಅಪ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಒಂದು ಮಾತುಕತೆಯ ಒಂದು ಅಂತಿಮ ಹಂತದಲ್ಲಿದ್ದೇವೆ. ಒಂದು ಓವರಾಲ್ ಆಗಿ ನಮ್ಮ ಈ ಒಂದು ಕ್ರಿಪ್ಟೋ ಇಂಡಸ್ಟ್ರಿ ಒಂದು ಫ್ಯೂಚರನ್ನು ನೋಡಿದರೆ ಯಾವ ಥರ ಇದೆ? ಓಕೆ, ನಾನು ಹೇಳಬೇಕು ಅಂತ ಹೇಳಿದ್ರೆ 90s ಇಂಟರ್ನೆಟ್ ಹೇಗೆ ಸ್ಟಾರ್ಟ್ ಆಯಿತು, ಅಡಾಪ್ಷನ್ ಕಷ್ಟ ಆಯಿತು ಜನರಿಗೆ, ರೈಟ್? ಅದೇ ಥರ ಕ್ರಿಪ್ಟೋ 10 ವರ್ಷ ಆದ್ರೂ ಕೂಡ ವೆರಿ 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 ಯಂಗ್ ಸ್ಟೇಜಲ್ಲಿದೆ ಇವಾಗ, ರೈಟ್? ಸೊ ಇವತ್ತಿನ ಕಾಲದಲ್ಲಿ ಇಂಟರ್ನೆಟ್ ಇಲ್ಲದೆ ಬದಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮದು ಪ್ಯಾಂಡಮಿಕ್ ಆಗಿ ಲಾಕ್ಡೌನ್ ಆದಾಗ ಇಂಟರ್ನೆಟ್ ಇರಲಿಲ್ಲ ಅಂತ ಹೇಳಿದ್ರೆ ಯಾವ ಸ್ಕೂಲ್ ಕಾಲೇಜ್ ಕ್ಲಾಸಸ್ ನಡೆಯೋಂಗಿಲ್ಲ, ಯಾವ ಎಕ್ಸಾಮ್ ನಡೆಯೋಂಗಿಲ್ಲ, ಆನ್ಲೈನ್ ಮಾಡೋರು ಕೆಲಸ ಮಾಡಲಿಕ್ಕೆ ಏನು ಮಾಡಲ್ಲ. ಆಫ್ಕೋರ್ಸ್ ಕೆಲವು ಇಂಡಸ್ಟ್ರೀಸ್ ಎಫೆಕ್ಟ್ ಆಗಿದೆ, ರೈಟ್? ಸೊ ಕ್ರಿಪ್ಟೋದಲ್ಲಿ ಏನು ಹೇಳಿದ್ರೆ ಇನ್ನೂ ತುಂಬ ಯಂಗ್ ಸ್ಟೇಜಸಲ್ಲಿದೆ. ಇಮ್ಯಾಜಿನ್ ದಿಸ್ ಇಸ್ ಯುವರ್ ಇಂಟರ್ನೆಟ್ 2.0 ಅಂತ ಹೇಳ್ಬೋದು, ರೈಟ್? ವೆರಿ ಯಂಗ್ ಸ್ಟೇಜ್. ಹವೆವರ್ ಅಪ್ಲಿಕೇಶನ್ಸ್ ಬಂದುಬಿಟ್ಟು ಕೆಲವು ಇಂಡಸ್ಟ್ರೀಸಲ್ಲಿದೆ, ಕಾಮರ್ಸಲ್ಲಿದೆ, ಪೇಮೆಂಟಲ್ಲಿದೆ, ಮತ್ತು ಸಪ್ಲೈ ಚೈನ್ ಲಾಜಿಸ್ಟಿಕ್ಸಲ್ಲಿದೆ, ಆ ಥರ ಹಲವಾರು ಇಂಡಸ್ಟ್ರಿಗಳಲ್ಲಿ ಕೂಡ ಇದ್ದಾವೆ. ಬಟ್ ವೆರಿ ಯಂಗ್ ಸ್ಟೇಜ್. And if the college students want to enter into the blockchain space, beautiful, they really have to try for it. And finance students ಎಲ್ಲ trading side ನೋಡಬೇಕು ಅಂತ ಹೇಳಿದ್ರೆ mostly traders love the volatility in your market, right? So they should definitely take a look at all this. So overall ಆಗಿ ಈ ಒಂದು ಇಂಡಸ್ಟ್ರಿಯನ್ನು it depends upon the population, how they take it and how they pour it, or else absolutely ಒಂದು ನಮ್ಮ ಇಂಡಸ್ಟ್ರಿ ಅನ್ನುವಂಥದ್ದು ಸರ್ವೈವ್ ಆಗಬೇಕಾದ್ರೆ in terms of participation ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಓವರಾಲ್ ಆಗಿ ಕ್ರಿಪ್ಟೋ ಕರೆನ್ಸಿ ಅಂತ ಬರಬೇಕಾದ್ರೆ ನಾಳೆ ದಿವಸಕ್ಕೆ ಇದು ಹೋಗುವಂಥ ಪಾಸಿಬಿಲಿಟೀಸ್ ಇಸ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದ ಪಾಪ್ಯುಲೇಷನ್, ಕರೆಕ್ಟ್? ರೈಟ್, ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದ ಪೀಪಲ್ ಹೌ ದೇ ಆರ್ ಅಡಾಪ್ಟಿಂಗ್. ಬಟ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂತ ಹೇಳಿದ್ರೆ ಕ್ರಿಪ್ಟೋ ಅಡಾಪ್ಷನ್ ಗ್ಲೋಬಲಿ ಈಸ್ ಗುಡ್, ಹ್ಯಾವ್ ಆಲ್ವೇಸ್ ಬಿನ್ ಗುಡ್. ಬಟ್ ಇಂಡಿಯಾದಲ್ಲೇ ಹೇಳಬೇಕಿದ್ರೆ ಈ ಬ್ಯಾಂಕ್ ಬ್ಯಾನ್ ಲಿಫ್ಟ್ ಆಯ್ತಲ್ಲ, ರೆಸ್ಟ್ರಿಕ್ಷನ್ಸ್, ಅದು ಲಿಫ್ಟ್ ಆದಮೇಲೆ ಕಂಪನೀಸ್ ಹ್ಯಾವ್ ಸೀನ್ ಅ ಲಾಟ್ ಆಫ್ ಗ್ರೋತ್.
ಇದಾಗಿತ್ತು ಇವತ್ತಿನ ನಮ್ಮ ಮಾತುಕತೆ ಕ್ರಿಪ್ಟೋ ಜಗತ್ತು. ಈ ಮಾತುಕತೆಯಲ್ಲಿ ನಾವು ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ಏನು BTC ಅಂತ ಹೇಳಿದರೆ ಇದರಿಂದ ಆಗುವಂಥ ಅಡ್ವಾಂಟೇಜ್ಗಳೇನು, ಇದರಿಂದಾಗುವಂಥ ಡಿಸ್ಅಡ್ವಾಂಟೇಜ್ಗಳೇನು, ಇದು ಒಂದು ಇನ್ವೆಸ್ಟ್ಮೆಂಟ್ ಆಗಿ ನೋಡಬೇಕಾ ಅಥವಾ ಮುಂದೆ ಯಾವ ಥರ ಮಾರ್ಕೆಟ್ನಲ್ಲಿ ಹೋಗ್ತದೆ, ಇದರ ಬಗ್ಗೆ ನಾವು ಸುದೀರ್ಘವಾದ ಮಾತುಕತೆಯನ್ನು ಕೀರ್ತನ್ ಶೆಟ್ಟಿ ಅವರೊಟ್ಟಿಗೆ ಈಗಾಗಲೇ ಮಾಡಿರುತ್ತೇವೆ. ಆ್ಯಂಡ್ ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ ಏನು ಅಂತ ಹೇಳಿದರೆ, ನಮ್ಮ ಈ ಒಂದು ಕಾರ್ಯಕ್ರಮ ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್, ಅದರ ಬದಲು ಯಾವುದೇ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿ ಅಂತ ಒಂದು ಅಡ್ವೈಸ್ ಕೊಡುವಂಥ ಪ್ರೋಗ್ರಾಮ್ ಅಲ್ಲ. ಹಾಗಾಗಿ ಎಲ್ಲ ವೀಕ್ಷಕರು ನಾವು ಏನು ವಿನಂತಿ ಮಾಡ್ಕೊಳ್ತಿದ್ದೇವೆ ಅಂತ ಹೇಳಿದರೆ, ಆದಷ್ಟು ಮಾರ್ಕೆಟ್ ರಿಸರ್ಚನ್ನು ಜಾಸ್ತಿ ಮಾಡಿ ನಿಮ್ಮಿಂದ ಪಾಸಿಬಲ್ ಆದರೆ ಮಾತ್ರ ಮುಂದುವರಿರಿ. ಯಾವುದೇ ಕಾರಣಕ್ಕೂ ಇದನ್ನೊಂದು ಎನ್ಕರೇಜ್ಮೆಂಟ್ ಅಂತ ಹೇಳಿ ತಗೊಳ್ಬೇಡಿ. ಇದು ಒಂದು ಜಸ್ಟ್ ನಿಮ್ಮ ನಾಲೆಡ್ಜನ್ನು ಎನ್ರಿಚ್ ಮಾಡುವಂಥ ಅವೇರ್ನೆಸ್ ಪ್ರೋಗ್ರಾಮ್. ಥ್ಯಾಂಕ್ ಯು.